ವಿದ್ಯಾಸಾಗರ ಸಾಧು ನಿಶ್ಚಲರಾಜಿಯವರ ಕೃತಿ 10ನೇ ತರಂಗ. ಉತ್ತಮ ಅಧಿಕಾರಿಯಾದ ತತ್ವದೃಷ್ಟಿ ಜೊತೆಗೆ ಗುರುಗಳ ಚರ್ಚೆ ನಡೆದಿದೆ, ಉಪದೇಶನೂ ನಡೆದಿದೆ. 120ನೇ ವಿಷಯಾಂಕ ದುಃಖ ಅನ್ನೋದು ಎಲ್ಲಿ ಇದೆ ಅಂತ ಕೇಳಕತ್ತನ. ದುಃಖ ನಿನ್ನಲ್ಲಿ ಇಲ್ಲದ ದುಃಖ ಹೆಂಗ್ ನಿವೃತ್ತಿ ಮಾಡ್ಲಿ ಅಂತ ಗುರು ಕೇಳಿದಾಗ, ದುಃಖ ನನ್ನಲ್ಲಿ ಇಲ್ಲ ಅಂದ್ರೆ ನನಗೆ ದುಃಖ ಆಗ್ಲಿಕ್ಕತ್ತದ. ದುಃಖ ಆಗ್ಲಿಕ್ಕತ್ತದ ಅಂದ್ರೆ ದುಃಖ ನನ್ನಲ್ಲಿ ಆಗ್ತಾ ಇರೋ ಮತ್ತೆ ಯಾರಲ್ಲಿ ಅದ, ನಾನು ಅನುಭವಿಸ್ತಾ ಇರೋ ದುಃಖ ಮತ್ತೆ ಇನ್ ಯಾರ ಹತ್ರ ಅದ, ನನ್ನ ದುಃಖ ನನ್ನಲ್ಲೇ ಇರ್ಬೇಕಲ್ಲ ಅಂತ ಕೇಳಿದಾಗ ಗುರುಗಳೇನ್ ಹೇಳ್ತಾರ, ಅದು ದುಃಖ ಅನ್ನೋದು ಎಲ್ಲಿಯೂ ಇಲ್ಲ, ಯಾರಲ್ಲೂ ಇಲ್ಲ. ದುಃಖ ಅನ್ನೋದು ಎಲ್ಲಿಯೂ ಇಲ್ಲ. ಹುಡುಕೊಂಡು ಹೋಗ್ಲಕತ್ತಾರಲ್ಲ ಈಗ, ಇದು ಅಡ್ರೆಸ್ ಎಲ್ಲಿ ಸಿಗುತ್ತ, ದುಃಖ ಎಲ್ಲೇದಂದ್ರ ದುಃಖ ಎಲ್ಲೇದಂತ ಗೊತ್ತಾಗ್ಲಿಕ್ಕತ್ತದ. ಯಾರಲ್ಲೂ ಇಲ್ಲ, ಆದರೂ ದುಃಖಿಸ್ತಾ ಇದ್ದೀವಿ. ಅದಕ್ಕಿದ ಕ್ರಮಬದ್ಧವಾಗಿ ಅರ್ಥ ಆಗ್ಯದ. ದುಃಖ ಎಲ್ಲೇದಂದ್ರ ಜಗತ್ತಿನಾಗ, ದುಃಖ ಎಲ್ಲದ ಜಗತ್ತಿನಾಗ. ಈ ಜಗತ್ತಿನಾಗ ಯಾರಿಗೆ ಸುಖ ಆದ ಯಾವತ್ತು ನಾಡಾಡ್ಯಾರ ಕೇಳಿದಿಲ್ಲ. ನಾಡ ರಾಮ ಬಂದು ದುಃಖ ಪಟ್ಟೋದ, ಕೃಷ್ಣ ಬಂದು ದುಃಖ ಪಟ್ಟೋದ, ನಳ ಮಹಾರಾಜ ಬಂದು ದುಃಖ ಪಟ್ಟೋದ, ಅದ ಕೇಳಿದಿಲ್ಲ. ಈ ಜಗತ್ತಿನಾಗ ಯಾರಿಗೆ ಸುಖ ಆದ ಯಾವತ್ತು ನಾಡಾದ ಕೇಳಿದಿಲ್ಲ, ಕೇಳಿಲ್ಲ. ಹಾಕ್ತೀನಿ ನೋಡಂತ್ರಿ. ಅದೇ ಇದು ದುಃಖ ಸುಖ ಯಾರಿಗಾದವ್ವ ಏನ್ರಿ ಏನದ್ರಿ? ಏನ ಹೇಳ್ತೀರಿ, ಆಮೇಲೆ ಗಪ್ಪ ಆಗ್ಬಿಡ್ತೀರಿ. ಮತ್ತೆ ಏನಂತ ಹೇಳಿದ್ರೆ ಗಪ್ಪ ಸುಖ ಎಲ್ಲರಿಗೆಲ್ಲ ಐತವ್ವ ಅಂತ ನಾಡ ಸುಖ ಎಲ್ಲ ಅದೇ ಹೇಳಕತ್ತೀನಲ್ಲ. ಗುರು ನಮ್ಮ ವಿನಾಯಕ್ ಅವರು ಇದು ನಡೆದ ರೆಕಾರ್ಡಿಂಗ್ ರೀ ನಡೆದ್ರಿ. ಓಕೆ. ಅದಕ್ಕೆ ಜಗತ್ತಿನ ಸುಖ ದುಃಖಗಳ ಮಿಶ್ರಣ ಅದ. ಎಂತ ಸುಖ ಎಂತ ದುಃಖ ಮತ್ತು ಜಗತ್ತಿನ ಯಾರು ಬದುಕ್ತಿರ್ಲಿಲ್ಲ, ಬರೇ ದುಃಖಿತ್ತಂತಂದ್ರ ಸುಖ ಆದ, ಸುಖ ಇಲ್ಲದ ಯಾರು ಹೇಳ್ತಾರ. ಆದ್ರೆ ಜಗತ್ತಿನ ಸುಖ ಹೆಂಗದಂತಂದ್ರ ಸಾಸಿವೆ ಎಷ್ಟು ಸುಖ ಅದ, ಸಾಸಿವೆ ಎಷ್ಟು ಸುಖ ಪಡ್ಕೊಳಕ ಸಾಗರದಷ್ಟು ದುಃಖ ಅದ. ಸುಖ ಇದ್ದಿದ್ದಿಲ್ಲ ಅಂತಂದ್ರ ಯಾರು ರಾತ್ರಿ ಮಲ್ಕೊಂಡು ನಿದ್ದೆ ಮಾಡೋದ್ರಾಗ ಸುಖ ಇದ್ದಿದ್ದಿಲ್ಲ ಅಂದ್ರೆ ಯಾರು ಹಾಕಿ ಹಾಕೊಂಡು ಮಕ್ಕೋತಿದ್ದಿಲ್ಲ. ಮತ್ತ ಹಗಲತ್ತ ಈ ಲೌಕಿಕ ವ್ಯವಹಾರಗಳು ಮಾಡೋದ್ರಾಗ ಸುಖ ಇದ್ದಿದ್ದಿಲ್ಲ ಅಂತಂದ್ರೆ ಯಾರು ಹಾಕಿ ಬಿಟ್ಟು ಮೇಲೆ ಹೇಳ್ತಿದ್ದಿಲ್ಲ, ಅಲ್ಲೇ ಮಕ್ಕೋತಿದ್ರು. ಏನ್ ಸುಖ ಅಂತಾನೆ. ಹೀಗಾಗಿ ಈ ಲೌಕಿಕ ಜಾಗ್ರ ಸುಶುಕ್ತಿ ಸ್ವಪ್ನ ಇದ್ರಾಗೆಲ್ಲ ಸುಖ ದುಃಖಗಳ ಮಿಶ್ರಣ ಅದ. ಈ ಸುಖ ದುಃಖ ಅಂದ್ರೆ ಅದು ದುಃಖನೇ ಸುಖ ಎಂದು ಅನ್ನಿಸ್ತದಂತ ಅವಿವೇಕಿಗಳಿಗೆ. ಜಗತ್ತಿನ ದುಃಖ ಏನದಲ್ಲ, ಆ ದುಃಖವೇ ಸುಖವೆಂಬರು ಅವಿವೇಕಿಗಳ. ಅದಕ್ಕೆ ಈ ಜಗತ್ತಿನೊಳಗೆ ಏನು ದುಃಖ ಅದ, ಏನ್ ಕಷ್ಟ ಅದ, ಏನ್ ನಷ್ಟ ಅದ, ಕಷ್ಟನೇ ಲಾಭ ಅನ್ನಿಸ್ತದ, ನಷ್ಟನೇ ಲಾಭ ಅನ್ನಿಸ್ತದಂತ, ಕಷ್ಟನೇ ಇದ ಅನ್ನಿಸ್ತದಂತ, ಅಲ್ಲದೆ ಪರಮ ಪವಿತ್ರ ಅನ್ನಿಸ್ತದಂತ. ಹೀಗಾಗಿ ಈ ಜಗತ್ತಿನೊಳಗೆ ಮಾಯೆ ಅಂತಂದು ಏನದಲ್ಲ, ಅಜ್ಞಾನ ಏನದಲ್ಲ, ಆ ಅಜ್ಞಾನದ ಪರಿಣಾಮವಾಗಿ ದುಃಖನೇ ಸುಖ ಅನ್ನಿಸ್ತಿರ್ತದ ಅವಿವೇಕಿಗಳಿಗೆ. ಈ ರೀತಿ ಇರ್ತದದು.
ಗೊತ್ತಾದ್ಮೇಲೆ ಜಗತ್ತಿನ ದುಃಖ ಆದ ಅಂದ್ರೆ ಅದು ದುಃಖ ಸತ್ಯನ ಮಿಥ್ಯನ ಅಂತ ಪ್ರಶ್ನೆ ಬರ್ತದೆ. ಜಗತ್ತಿನೊಳಗ ದುಃಖ ಆದ ಅಂತಂದ್ರೆ ಮೊದಲು ಜಗತ್ತಿನ ಸತ್ಯತ್ವದ ಬಗ್ಗೆ ನಮಗೆ ನಾಲೆಜ್ ಇರ್ಬೇಕು. ಜಗತ್ತು ಮಿಥ್ಯ, ಜಗತ್ತು ಅನ್ನೋದು ಮಿಥ್ಯ ಅಂತಂದ್ಮೇಲೆ ಜಗತ್ತಿನೊಳಗೆ ಅನುಭವಿಸುವ ಅನುಭವಗಳು ಅವು ಸತ್ಯ ಹೆಂಗಿರ್ತಾವ, ಅವು ಮಿಥ್ಯನೇ ಇರ್ತಾವ. ಹೌದಿಲ್ಲ? ಮಿಥ್ಯವಾದ ಜಗತ್ತಿನ ಅನುಭವಗಳು ಸತ್ಯವಾಗಿರ್ಲಿಕ್ಕೆ ಹೇಗೆ ಸಾಧ್ಯ? ಮಿಥ್ಯ ಅಂತಂದ್ರೆ ಅವು ಇದ್ದಂಗೆ ಇರಂಗಿಲ್ಲ, ಮತ್ತೆ ಶಾಶ್ವತವಾಗಿನೂ ಇರಂಗಿಲ್ಲ. ಈಗಿದ್ದದ್ದು ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗಿಬಿಟ್ಟಿತ್ತು, ಇನ್ನೊಂದ್ ಸ್ವಲ್ಪ ಹೊತ್ತಿದ್ದು ಮತ್ತೊಂದ್ ಸ್ವಲ್ಪ ಹೊತ್ತಿಗೆ ಚೇಂಜ್ ಆಗ್ಕೊತ ಹೋಗ್ತು. ಇಷ್ಟಂಗೆ ಇದೆಲ್ಲ ಶಾಶ್ವತವಾಗಿರಂಗಿಲ್ಲ, ಅವೆಲ್ಲ ನಾಶ ಆಗಿ ಹೋಗಂತ ಅನುಭವಗಳವೆಲ್ಲ, ಎಲ್ಲ ಲೌಕಿಕ ಅನುಭವಗಳೇನೋ ಎಲ್ಲ ನಾಶ ಆಗಿ ಹೋಗಂತ ಅನುಭವ. ಹೀಗಾಗಿ ಜಗತ್ತು ಮಿಥ್ಯ ಆದ. ಅದೇಂಗ್ರಿ ಜಗತ್ತು ಮಿಥ್ಯ ಆದ, ಇಷ್ಟೆಲ್ಲ ತೋರ್ಸದ, ಇಷ್ಟೆಲ್ಲ ವ್ಯವಹಾರ ಮಾಡ್ತೀವಿ, ಹಿಂಗೆಲ್ಲ ನಡೆದದಲ್ಲ, ಇದು ಏನಿದು, ಇದಕ್ಕೆ ಮಿಥ್ಯ ಅಂತ ಹೆಂಗ್ ಅಂತೀರಿ ನೀವು ಅಂತಂದ್ರ ಅದಕ್ಕೆ ಅವ್ರ ಏನ್ ಹೇಳ್ತಾರ, ಇಲ್ಲ ಅಂತ ಯಾರು ಹೇಳ್ತಾರ, ಜಗತ್ತು ಹೆಂಗಲ್ಲಪ್ಪ ಅಂದ್ರ ಯಥಾ ಒಂದ್ಯಾ ಸುತೋ ನಾಸ್ತಿ. ಈ ಬಂದೆ ಮಗ ಇಲ್ಲ ಇಲ್ಲ ಅಂದ್ರೂ ಅವನ ಬಗ್ಗೆ ಒಂದ್ ಕಲ್ಪನೆ ಹೆಂಗದಲ್ಲ ಹಂಗ. ಮತ್ತೆ ನೀರು ಇಲ್ಲ ಅಂತಂದ್ರು ಸಹಿತ ಮರೀಚಿಕ ಜಲ ಹೆಂಗದ ಹಂಗ ಈ ಜಗತ್ತು. ಮತ್ತ ಆಕಾಶದೊಳಗ ಏನು ಮ್ಯಾಲ ಹೋದವನಿಗೆ ಏನು ಸುರಕ್ಷತೆ ಇಲ್ಲ, ಭೂಮಿ ಮೇಲೆ ಇದ್ದವನಿಗೆ ಇದ್ದಷ್ಟು ಸುರಕ್ಷತೆ ಆಕಾಶದಾಗ ಹೋದವನಿಗಿಲ್ಲ. ಹಂಗಾಗಿ ಈ ಒಂದು ಜಗತ್ತಿನ ವ್ಯವಹಾರಗಳಲ್ಲಿ ಮುಳುಗಿ ಅದರಲ್ಲೇ ಹೋದವನಿಗೆ ಏನೂ ಸುರಕ್ಷತೆ ಇಲ್ಲ. ಆ ರೀತಿ ತಥಾ ನಾಸ್ತಿ ಜಗತ್ತಿನ ಸ್ಥಿತಿ ಈ ರೀತಿ ಅದ ನೋಡಪ್ಪ ಅಂತ ಹೇಳ. ಅದಕ್ಕೆ ಅತ್ಯಂತ ಸುಪ್ರಸಿದ್ಧವಾದಂತ ಒಂದು ದೃಷ್ಟಾಂತ ಏನದಲ್ಲ, ಎಂತ ದೃಷ್ಟಾಂತ, ಹಗ್ಗ ಹಾವಿನೊಳಗ ಏನಾದ್ರೂ ಸತ್ಯತ್ವ ಇರ್ಲಕ್ ಸಾಧ್ಯ ಅದ ಏನು? ಹಗ್ಗ ಮಂದಗತ್ತಲೆಯಲ್ಲಿ ಕಂಡ ಹಗ್ಗ ಹಾವಿನಂತೆ ಕಾಣ್ಲಿಕ್ಕತ್ತದ. ಹಾವಿನಂತೆ ಕಾಣ್ತಾ ಇರುವಂತ ಆ ಒಂದು ಹಗ್ಗ ಎಂದಾದ್ರೂ ಹಾವಿನ ರೂಪ ತಾಳೇನು? ಹಾವು ಅಂತ ಗೊತ್ತಾಗೋದಕ್ಕಿಂತ ಮೊದಲಾದ್ರೂ ಹಾವಿನ ರೂಪ ತಾಳೇನು ಇಲ್ಲ. ಮತ್ತೆ ಹಾವು ಅಂತ ತೋರುತ್ತಿರುವಾಗಲೂ ಹಗ್ಗ ಏನು ಹಾವಿನ ರೂಪ ತಾಳೇನು ಇಲ್ಲ. ಮತ್ತ ಬೆಳಕು ಮಾಡಿ ನೋಡಿದ ಮೇಲೆ ಹಾವು ಹೋಯ್ತು, ಬರೇ ಹಗ್ಗ ಆದ ಅಂತಂದ್ರೆ ಹಾವು ಇದ್ದೇನಲ್ಲಿ ಇಲ್ಲ. ಇಲ್ಲಂದ್ರೂ ಸಹಿತ ಅದೇನ್ ಮಾಡ್ಲಕ್ಕತ್ತದ, ಜಗತ್ತ ದುಃಖ ಪಡೋದಕ್ಕ ಇದು ಒಂದು ಉದಾಹರಣೆ. ಜಗತ್ತಿನಾಗ ದುಃಖ ಪಡೋದಕ್ಕ ಬಡ ಬಡ ಮುಂದೆ ಹೋಗಿರಿ, ಕತ್ತಲಾಗ ಹಗ್ಗ ಬಿದ್ದದ, ಅದ ಹಾವಿನ ಕಂಡದ, ದುಃಖ ಚಾಲು ಆಯ್ತು. ಅಲ್ಲಿ ಹಾವೇನು ಇಲ್ಲ, ಅದನ್ನು ದುಃಖ ಅನುಭವಿಸೋದೇನು ತಪ್ಪದೇನು ಇಲ್ಲ, ದುಃಖ ಅನುಭವಿಸಕತ್ತೇವೆ. ಮತ್ತ ಸಮುದ್ರ ದಂಡಿಗೆ ಹೋಗ್ಯಾರ, ಶುಕ್ತಿಗಳು ಅಂತಂದ್ರೆ ಕಷ್ಟ ಚಿಕ್ಕುಗಳು ಅಲ್ಲೆಲ್ಲಿ ಉಚಿತವಾಗಿ ಬಿದ್ದಾವ. ಅವನಿಗಿನ್ನು ಮಂದಗತ್ತಲೆ ಏನಾಗ್ಯದ, ಇಷ್ಟೊಂದು ಬೆಳ್ಳಿಗಟ್ಟಲೆ ಒಳೆಯಂತ ವಸ್ತುಗಳನ್ನ ಬೈಲಾಗ ಇದನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಹೋಗಿ ಬೆಳ್ಳಿಯನ್ನ ನಾಳೆ ನಾ ಬಜಾರ್ದಾಗ ಮಾಡ್ಕೊಂಡ್ರ ದೊಡ್ಡ ಶ್ರೀಮಂತ ಆಗ್ತೀನಿ ಅಂತ ತಿಳ್ಕೊಂಡು ಅವನೇನ್ ಮಾಡ್ತಾನ, ಆ ಸಮುದ್ರ ದಡದಲ್ಲಿರುವಂತ ಕಪ್ಪ ಚಿಪ್ಪುಗಳನ್ನ ಎಲ್ಲ ಜಮಾಚೆ ಚೀಲದಾಗೋ ಜೋಬ್ನಾಗೋ ಹಾಕೊಂಡು ಹೋಗಿ ಮರುದಿನ ಮಾರ್ಬೇಕಂತ ತೆಗೆದು ಅಂತಾನ. ಅಲ್ಲಿ ಬೆಳ್ಳಿ ಇರಂಗಿಲ್ಲ, ಕಪ್ಪ ಚಿಪ್ಪುಗಳಿರ್ತಾವ. ಸತ್ಯ ದರ್ಶನ ಆದಾಗ ಕಪ್ಪೆ ಚಿಪ್ಪುಗಳು, ಸತ್ಯ ದರ್ಶನ ಆಗ್ಲಾರ್ದಾಗ ಬೆಳ್ಳಿ. ಅಷ್ಟೊಂದು ಬೆಳ್ಳಿ ಸಂಗ್ರಹ ಮಾಡಿ ಬಾಜಾರ್ದಾಗ ಮಾರಿದ ಮೇಲೆ ನನಗೆ ಎಷ್ಟು ರೊಕ್ಕ ಬರ್ತದ, ನಾನು ಎಷ್ಟು ಶ್ರೀಮಂತ ಆಗ್ತೀನಿ, ಇನ್ನ ಬೇಕಾದಷ್ಟು ಸಮುದ್ರದಂಡಿಗೆ ಇಷ್ಟ ಸಂಪತ್ತಾದ, ಅದನ್ನ ನಾನು ಇದೆಲ್ಲ ವಹಿಸಿಕೊಂಡು ಬಂದು ಮಾರಿ ಸೌಕಾರ ಆಗ್ತೀನಿ
ಮಣ್ಣಕ್ಕ ಹಾಕಿತ್ತು. ಹಂಗ ಈ ಜಗತ್ತಿನಾಗ ನಾವು ಅನುಭವಿಸುತ್ತಿರೋ ಸುಖಗಳು ಹೆಂಗದಾವ ಅಂತಂದ್ರ ಅವುದ್ರ ಬಗ್ಗೆ ಅಜ್ಞಾನ ಇರುವಾಗ, ಅವುದ್ರ ಬಗ್ಗೆ ಸತ್ಯದ ಅರಿವು ಇರ್ಲಾರ್ದಾಗ ನಮ್ಗೇನಾಗ್ತದಪ್ಪ ಅಂತಂದ್ರೆ ಸುಖ ಆಗ್ತಿರ್ತಾರ. ಅವು ತಿಳಿದು ನೋಡಿದ್ರೆ ಅವು ಕಪ್ಪೆ ಚಿಪ್ಪುಗಳದಾವ. ಕಪ್ಪೆ ಚಿಪ್ಪು ನೋಡಿದಾಗ ಏನಾಗ್ತದ ಪರಿಸ್ಥಿತಿ? ಸಂಬಂಧಗಳು, ಸಂಪತ್ತುಗಳು ಎಷ್ಟೊಂದು ಅವರ ಮೇಲೆ ಅವಲಂಬಿಸಿಕೊಂಡು ನೀವು ಜೀವನ ಮಾಡ್ಲಕತ್ತೀರಿ. ಅವು ಏನವ, ಅವ್ರ ನಿಜ ಸ್ಥಿತಿ ಬಣ್ಣ ಬಯಲಾಗ್ಲಾರ್ದಕ್ಕ ಅವೇನಾಗ್ಯಾವ, ನಿಮ್ಗೆ ಸತ್ಯ ಕಾಣ್ಲಕತ್ತವ, ಬಹಳ ಹಿತಕರ ಕಾಣ್ಲಕತ್ತವ. ಅವ್ರ ಬಣ್ಣ ಬಯಲಾಯ್ತು ಅಂತಂದಾಗ ಅವಾಗ ಕಪ್ಪೆ ಚಿಪ್ಪುಗಳ ಕಪ್ಪೆ ಚಿಪ್ಪುಗಳ ಗಟ್ಲೆ ಕಾಣ್ಲತ್ತಾಗ ಏನಾಗ್ತದೆ? ಮನಸ್ಸು ಇಡ್ಬರ್ತದೇನೋ. ಕಪ್ಪೆ ಚಿಪ್ಪುಗಳು ಇರಲಿ, ಚಲೋ ಅವ, ಚಂದ ಅದಾವ ಅಂತ ಇಟ್ಕೊಳ್ತದೆ. ಇದು ಯಾವ ರೀತಿ ಜಗತ್ತಿನಾಗ ನಾವು ಬದುಕು ನಡೆದ ಮಿಥ್ಯಾ ಜಗತ್ತಿನೊಳಗ ನಾವೇನು ಸುಖ ಅನುಭವಿಸ್ಲಕತ್ತೀವಿ, ಅದು ಕಪ್ಪೆ ಚಿಪ್ಪನ್ನ ಬೆಳ್ಳಿ ಅಂತ ತಿಳ್ಕೊಂಡು ಸುಖ ಅನುಭವಿಸ್ಲಕತ್ತೀವಿ. ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿದು ನೋಡಿದ್ರ, ಬೆಳಕು ಮಾಡಿದ್ರ ಅದು ಕಪ್ಪೆ ಚಿಪ್ಪದ್ದು ಗೊತ್ತಾಗ್ತದ. ಹಂಗ ಇಲ್ಲಿ ಸಂಪತ್ತು ಮತ್ತು ಸಂಬಂಧಗಳ ಸುಖ ಸಮುದ್ರ ದಡದಲ್ಲಿ ಮಂದಗತ್ತಲೆಯಲ್ಲಿ ಕಂಡು ಬೆಳ್ಳಿಯ ಹಾಗೆ ಕಂಡು ಅವುಗಳನ್ನು ಸಂಗ್ರಹಿಸಿ ಅದರ ಬಗ್ಗೆ ನಾನಾ ರೀತಿ ಸಿರಿವಂತಿಕೆಯ ಕಲ್ಪನೆಗಳನ್ನು ಕಟ್ಟಿ 100 ವರ್ಷ ಅದರಾಗೇ ಬದುಕ್ತೀವಿ. ಮುಂದೆ ಹೆಣ್ಣು ಬಂದರೆ ಸುಖ ಆಗ್ತದಂತ, ಮುಂದೆ ಮಕ್ಕಳಾದ್ರೆ ಸುಖ ಆಗ್ತದಂತ, ರೊಕ್ಕ ಗಳಿಸಿದ್ರೆ ಸುಖ ಆಗ್ತದಂತ, ಮನಿ ಕಟ್ಟಿದ್ರೆ ಸುಖ ಆಗ್ತದಂತ, ರೊಕ್ಕ ಗಳಿಸಿದ್ರೆ ಸುಖ ಆಗ್ತದಂತ, ಮತ್ತಿನ್ನೇನೋ ಸುಖ ಆಗ್ತದಂತ. ಏನಾಗ್ತದ? ಏನಾಗಿದೆ? ನೋಡಿ ಸುಖ ಅನುಭವಿಸ್ಬೇಕಂತ ಎಲ್ಲ ಮಾಡಿ. ಹೀಗಾಗಿ ಇದು ಕಪ್ಪೆ ಚಿಪ್ಪಿನ ಸುಖ ಹೆಂಗದ ಜಗತ್ತಿನಾಗ, ಸುಖ ಹಿಂಗದ ನೋಡಪ್ಪ. ದುಃಖ ಹೆಂಗದ? ಅಲ್ಲಿ ಬೆಳ್ಳಿ ಆದಲ್ರಿ, ಸಮುದ್ರ ದಂಡೆ ಒಳಗಿರುವಂತ ಶುಕ್ತಿಯಲ್ಲಿ ಬೆಳ್ಳಿ ಇದೆಯಾ? ಇಲ್ಲ. ಇಲ್ಲದ ಬೆಳ್ಳಿ ನಿಮ್ಗೆ ಏನಾಗ್ಯದ? ಸುಖ ಕೊಡ್ಬೇಕು. ಮತ್ತ ಅಲ್ಲಿ ಹಗ್ಗ ಅದ, ಹಗ್ಗದಾಗ ಹಾವು ಅದ ಏನ್ರಿ? ಇಲ್ಲ. ಇಲ್ಲದ ಹಾವು ನಿಮಗ ದುಃಖ ಕೊಡ್ಲಕ್ಕತ್ತದ. ಅದಕ್ಕೆ ಜಗತ್ತು ಹೆಂಗದಪ್ಪ ಅಂತಂದ್ರೆ ಸುಖ ಕೊಡುವಾಗ ಆ ಸಮುದ್ರದ ದಡದಲ್ಲಿರುವ ಶುಕ್ತಿ ಒಳಗಿನ ಬೆಳ್ಳಿ ಇದ್ದಂಗದ, ಮತ್ತು ದುಃಖ ಕೊಡುವಾಗ ಆ ಹಗ್ಗದೊಳಗಿರುವ ಹಾವಿನಂಗದ. ಹಗ್ಗ ಸತ್ಯ, ಹಾವು ಮಿಥ್ಯ, ಶುಕ್ತಿ ಸತ್ಯ, ಬೆಳ್ಳಿ ಮಿಥ್ಯ. ಇಲ್ಲದ ಬೆಳ್ಳಿ, ಇಲ್ಲದ ಹಾವಿನಿಂದ ಸುಖ ದುಃಖಗಳನ್ನು ಅನುಭವಿಸ್ತಾ ಹೋಗ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ನಿಮ್ಮ ಜೀವನ? ದುಃಖ ಎಲ್ಲಂದ್ರೆ ಇಲ್ಲದ ನೋಡಪ್ಪ. ಜಗತ್ತನ್ನ ನಿನಗೆ ನೋಡ್ಲಕ್ ಬರ್ತಾ ಇಲ್ಲ, ಬೆಳಕು ಮಾಡಿ ನೋಡ್ಲಕ್ ಬರ್ತಾ ಇಲ್ಲ. ಜಗತ್ತನ್ನ ನೀನು ಬೆಳಕು ಮಾಡಿ ನೋಡಿದ್ರ ಏನದಲ್ಲಿ? ಜಗತ್ತಿನ ಬಗ್ಗೆ ತಿಳ್ಕೊಳ್ಳಕ್ ಏನದಲ್ಲಿ? ಬ್ರಹ್ಮನೇ ಆದ. ಬ್ರಹ್ಮನ ಹೊರತು ಮತ್ತಿನ್ನೇನೂ ಇಲ್ಲ. ಅಲ್ಲಿ ಬ್ರಹ್ಮನನ್ನು ಕಾಣುವ ಕೌಶಲ್ಯ ನಿಮಗಿಲ್ಲದಕ್ಕ ಏನಾಗಿದೆ? ಭ್ರಮ ಆಗಿ ನೀವು ಜಗತ್ತಿನಿಂದ ಭಿನ್ನವಾದ ಮತ್ತು ಬ್ರಹ್ಮನಿಂದ ಭಿನ್ನವಾದ ಬೇರೆ ಇನ್ನೂ ವಸ್ತುಗಳನ್ನು ನೋಡಕತ್ತೀರಷ್ಟೇ. ಬ್ರಹ್ಮನೇ ಆದಾಗಿಲ್ಲ. ಅಲ್ಲಿ ತಿಳಿದು ನೋಡಿದ್ರೆ ಬ್ರಹ್ಮ ಆದ. ತಿಳಿಲಾರದವರಿಗೆ ಜಗತ್ತು. ಅಜ್ಞಾನಿಗಳಿಗೆ ಜಗತ್ತು ಸತ್ಯ, ಜ್ಞಾನಿಗಳಿಗೆ ಬ್ರಹ್ಮ ಸತ್ಯ. ಅಜ್ಞಾನಿಗಳಿಗೆ ಬ್ರಹ್ಮ ಮಿಥ್ಯ, ಜ್ಞಾನಿಗಳಿಗೆ ಬ್ರಹ್ಮ ಸತ್ಯ. ಬರಬರಲ್ಲ? ಅಜ್ಞಾನಿಗಳಿಗೆ ಜಗತ್ತು ಸತ್ಯ, ಬ್ರಹ್ಮ ಮಿಥ್ಯ. ಜ್ಞಾನಿಗಳಿಗೆ ಜಗತ್ತು ನಿತ್ಯ, ಬ್ರಹ್ಮ ಸತ್ಯ.
ಬಂದಾಗ ಕೇಳ್ತೀರಿ ಮಕ್ಕಳು ಯಾವಾಗ ಕೊಡ್ತೀರಪ್ಪಚ್ಚಿ ಇಂಥ ದಿನ ಕೊಡ್ತೀವಪ್ಪ ಅಂತ ದಿನದ ತನಕ ಕಾಯ್ತಾ ಇರ್ತದ ಮನಸ್ಸು. ಕಾಯ್ತಾ ಇದ್ದ ಆ ಟೈಮಿಗೆ ಒಂದಿನ 2 ದಿನ ಬಿಟ್ಟು ನೋಡುದು ಕಳಿಸ್ತಾರೆ. ಇಲ್ಲಂದ್ರೆ ಫೋನ್ ಮಾಡಿ ನಮ್ ರೊಕ್ಕ ಕೊಡೋರಿದ್ರಿ ಕೊಡ್ರಿ ಅಂತ ಕೇಳ. ಒಂದ್ ವೇಳೆ ನಾ ಕೊಟ್ರ ಚಲೋ ಆಯ್ತು, ಕೊಡ್ಲಿಲ್ಲ ಅಂತಂದ್ರ ಏನಂದ ನನ್ ರೊಕ್ಕ ಮುಳುಗಿಸಿ ಬಿಟ್ಟ ರೊಕ್ಕ ಬೇಕಂತ ಊರೆಲ್ಲ ಒಪ್ಕೊಂಡಾಗ ಎಂತ ತತ್ವಜ್ಞಾನಿ ಎಷ್ಟು ಚಲೋ ಪಾಠ ಹೇಳ್ತಾನೆ ನೋಡಿದ್ರ ಸಂಜೆ ರೊಕ್ಕ ಎಲ್ಲ ತಿಂದು ಬರ್ತಾನ. ಒಂದ್ 5,000-10,000 ರೂಪಾಯಿ ಲಾಸ್ ಆದ್ರ ಇಷ್ಟು ತೊಂದರೆ ಆಗ್ತದ ಮನಸ್ಸಿಗೆ. ಆದ್ರ ನನಗ್ ಹುಟ್ಟಿದ ಮಗ ಅಂತೇಳಿ ಅವನಿಗೆ ತಿನಿಸಿದ್ದು ಏನದ ರೊಕ್ಕ ನೋಡ್ರಿ ನೀವು ಸ್ವಲ್ಪ ನೀವು ಆಡೋದ್ ಮಗನಿಗೆ ಏನ್ ಹಾಕಿರಿ ಲೆಕ್ಕ ಹಾಕಿ ನೋಡ್ರಿ. ಸಾಲಿ ಕಲಿಲಕ್ಕೆ ಏನ್ ರೊಕ್ಕ ಹಾಕಿರಿ, ಅವನ್ ಬಟ್ಟೆ ಮನೆಗೆ ಏನ್ ರೊಕ್ಕ ಹಾಕಿರಿ, ಮತ್ತ ಅವನಿಗೆ ನೀವ್ ಏನೆಲ್ಲ ಮಾಡಿ ಅಲ್ಲಿ ನಂದು 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 ಅಷ್ಟೇ ಮಾಡಿದ್ದು ಅದೊಂದು ಲೀಸ್ಟ್ ಮಾಡಿ ಇಟ್ಕೊಂಡು ಸ್ವಲ್ಪ ನೋಡ್ರಿ. 25 ವರ್ಷ ಅವನಿಗೆ ಬೆಳೆಸಿ ದೊಡ್ಡವ ಮಾಡ್ತಿರದ ಒಬ್ಬ ತಾಯಿ ಆದವಳು ಒಂದು ಮಗನನ್ನ ಒಂದು ವ್ಯಕ್ತಿಯನ್ನಾಗಿ ಮಾಡುವುದಕ್ಕೆ, ಒಂದು ವ್ಯಕ್ತಿಯನ್ನ ಮಗನನ್ನಾಗಿ ಮಾಡುವುದಕ್ಕೆ, ಒಬ್ಬ ವ್ಯಕ್ತಿಯನ್ನ ಒಂದು ಮಗ, ಒಂದು ದೇಶದ ಮಗ, ಒಂದು ಪ್ರಜೆಯನ್ನಾಗಿ ಮಾಡಬೇಕಂತ 25 ವರ್ಷದ ತಾಯಿ ಏನೂ ಇರಂಗಿಲ್ಲ. ಹುಟ್ಟಿದಾಗ ಮೌಸದ ಮುದ್ದಿ ಒಂದು ಮಾಸದಿಂದ ಆಡ್ಲಿಕ್ಕೆ ಬರ್ತಿರಲ್ಲ, ಏನೇನು ಬರ್ತಿರಲ್ಲ. ಅಂತದಕ್ಕ ಹೆಂಗ್ ತಯಾರು ಮಾಡ್ತಾರ ಮನ್ಯಾಗ, ಅದಕ್ಕೊಂದು ಮನುಷ್ಯ ಮಾಡ್ತಾರ ತಯಾರು ಮಾಡಿ ಅದಕ್ಕೆ ಹಂಗೆ ಬಿಟ್ಟು ನೋಡ್ರಿ ಅದು ಏನಾಗ್ತು. ಹಂಗ ತಯಾರು ಮಾಡಿ 25 ವರ್ಷ ಆದ್ಮೇಲೆ ಏನ್ ಬರ್ತದ ತಲೆಯಾಗ, ಮದ್ವಿ ಮಾಡಿದ್ರೆ ಚಲೋ ಆಗ್ತದ ಅಂತ ಅದಕ್ಕೆ ಮದ್ವಿ ಮಾಡಿಬಿಡ್ತಾರ. ಮದ್ವಿ ಮಾಡಿದ್ರ ಆ ಮಗನನ್ನ ಆಕೆ ಮದುವೆ ಮಾಡ್ಕೊಂಡ ಏನ್ ಮಾಡ್ತಾವಂತ 25 ನಿಮಿಷದಾಗ ಒಂದು ಮಂಗನನ್ನ ಮಾಡಿಬಿಡ್ತಾವಂತ. ನಡವರ್ಕೊಂದ್ ಜೀರೋ ತಂದ್ಬಿಡ್ತಾವ. ಮಗ ಅಂತ 2 ಅಕ್ಷರ ಅದಾವಲ್ಲ ಅದ್ರ ಮಧ್ಯದಾಗ ಒಂದು ಶೂನ್ಯ ತಂದಿಟ್ಬಿಡ್ತಾವ, ಜೀರೋ. ಒಂದು ಮಗನನ್ನ ಸಿದ್ಧಪಡಿಸಲು ತಾಯಿ ಆದವಳಿಗೆ 25 ವರ್ಷ ಬೇಕು. ಆ ಮಗನನ್ನ ಮಂಗನನ್ನಾಗಿ ಮಾಡಲು ಒಂದು ಹೆಣ್ಣಿಗೆ 25 ನಿಮಿಷ ಸಾಕು. ಮಂಗ ಯಾಕೆ ಮಾತು ಕೇಳಿಕೆ ಎಲ್ಲ 25 ವರ್ಷ ಏನ್ ಮಾಡ್ಯಾರ, ಎಲ್ಲ ಓಟು ಮಾರ್ಚ್ ಹಾಕಿದ್ದಾರೆ, ನಚ್ಚಿ ಬಿಡ್ತಾರೆ. ಕಾಣಬಾರದು ಕಂಡಂಗಾಗಿ ಏನ್ ಮಾಡ್ಬೇಕು, ಅವ ಉಲ್ಟಾ ಹೊಡೆದ 25-30 ವರ್ಷ ಮಗ ಉಲ್ಟಾ ಹೊಡೆದಂತಂದ್ರ ಅದು ಎಂತ ನಷ್ಟ. 25 ವರ್ಷ ಸಾಕಿ ಸಲುವಿದ ಮಗಳು ಯಾವುದೋ ಬೆನ್ನತ್ತಿ ವಾರಗಳು, ಅದು ಎಂತ ನಷ್ಟ. ಈ ಮಕ್ಕಳು ಮಾಡಿದಷ್ಟು ಲಾಸ್ ಜಗತ್ತಿನೊಳಗ ಯಾರು ಮಾಡಿಲ್ಲ. ಯಾರಿಗೆ ಇದು ತಿಳ್ಕೊಂಡ್ಬಿಡ್ರಿ. ಮಕ್ಕಳಿಂದ ಆದಂತ ನಷ್ಟಗಳು ಯಾರಿಗೆ ಯಾರು ಮಾಡಿಲ್ಲ. ಮಕ್ಕಳಿಗೆ ಕೊಟ್ಟಷ್ಟು ಯಾವ ತಂದೆ ತಾಯಿಗಳು ಹೊರಗೆ ಯಾರಿಗೆ ಕೊಟ್ಟಿಲ್ಲ. ಸರಿಯಾದ ಮಾತ್ರ ಇದು ತಪ್ಪದ. ಇಂಥವೆಲ್ಲ ಮಾತಾಡ್ಬೇಡ್ರಿ, ಸೀರಿಯಸ್ ಮ್ಯಾಟರು. ಮತ್ ನಮ್ಮ ಮನೆಗೆ ಜಗಳ ಚಾಲು ಆಗ್ತಾವ. ಹೌದಂದ್ರೆ ಒಂದು ಕಷ್ಟ, ಇಲ್ಲಂದ್ರೆ ಒಂದು ಕಷ್ಟ. ಇವೆಲ್ಲ ಸೀರಿಯಸ್ ಮ್ಯಾಟರು. ವಯಸ್ಸಾದ್ಮೇಲೆ ಒಬ್ರು ಜೊತೆಗೆ ಇರ್ತಾರ ಅಂತ ಹೇಳಿ ಮದುವೆ ಮಾಡ್ಕೊಂಡಿರ್ತಾರೆ. ವಯಸ್ಸಾದ್ಮೇಲೆ ಆಕಿ ದವಾಖಾನೆ ತೋರಿಸಿ ಆಕಿ ತೂಚುವಿಷ ಮಾಡೋದಕ್ಕ ಗಂಡ ಏನ್ ಭಾರಿ ಇಂಟ್ರೆಸ್ಟ್ ಇದ್ ಮಾಡ್ತಿರ್ತಾನೆ. ನಮಗೆ ಆಸರ್ ಬಂದಿರ್ತು, ಆಸರ್ ಕೊಟ್ಟು ಮಾಡ್ತಿರ್ತಾನೆ. ಅವನಿಗೆ 7 ವರ್ಷ ಆಗಿರ್ತದ. ಇದು ಜಡ್ಡಿಂದ ಒಂದು ಹೆಣ್ಣು ಗಂಡು ಬಿತ್ತಂದ್ರೆ ಏನ್ ಮಾಡೋದು? ಅನಾರೋಗ್ಯದ ಹೆಣ್ಣು ತಾನು ಸುಖವಾಗಿರಲ್ಲ, ಇಡೀ ಮನೆಯೊಳಗೆ ಯಾರಿಗೆ ಸುಖವಾಗಿ ಇರ್ಲಕ್ ಬಿಡಂಗಿಲ್ಲ. ಅಂತ ಹೆಣ್ಣು ನಾವು ಹಿಂಗಿರ್ತಾವ. ಅದಕ್ಕೆ ಅವ ಬ್ಯಾಸರ್ ಮಾಡ್ತಾರ. ಮತ್ತ ಅಕ್ಕಿ ಗಟ್ಟಿ ಮುಟ್ಟಿದ್ದು ಯಾವ ಮೆತ್ತಗಾಗಿದ್ದ ಅಕ್ಕಿ ಏನ್ ಇಂಟ್ರೆಸ್ಟ್ ಮಾಡ್ತಾರೆ. ವಯಸ್ಸ ಮುದುಕರು ಪಾಪ ಹೌದು ಮಾಡಾಮ ಅಕ್ಕಿನೂ ಬ್ಯಾಸರ್ ಮಾಡ್ತಾರ. ಇಬ್ಬರಿಗೆ ಅವ್ರವ್ರ ಸೇರಿದ್ರು ಅವರಿಗೆ ವಾಂಚೆ ಆಗಿರ್ತಾವ. ಎಷ್ಟು ನೀವು ಸೇವೆ ಮಾಡಿದ್ರೇನು, ಎಷ್ಟು ರೊಕ್ಕ ಖರ್ಚು ಮಾಡಿದ್ರೇನು, ಕಡೆಗೆ ಒಂದು ಟೈಮಿಗೆ ಕೈ ಎತ್ತಿ ಬಿಡ್ತಾರ. ನಮಗೆ ಆಗಲಾಗ್ಯದ ನಿದ್ದೆ
ಉದ್ದೇಶನೇ ಸರಿ ಹೋಗ್ಲಿಲ್ಲ. ಕೊನೆಗೆ ನಾವು ನೆಲಕ್ಕೆ ಬಿದ್ದಾಗ ಇವರು ಏನು ಮಾಡ್ಲಿಲ್ಲ ಅಂತಂದ್ರ ಅದು ಮಾಡಿದ್ದು ದೊಡ್ಡ ನಷ್ಟ. ಹೌದಾ? ಅಲ್ಲ. ನಷ್ಟನೇ ಏನಾಗ್ಯದ ಲಾಭವೆಂದ ಅನ್ನಿಸುವಂತ ಅವಿವೇಕತನಕ್ಕ, ನಮ್ಮ ಮಾಯಾ ಜಗತ್ತೇನದ ಅವಿವೇಕತನಕ್ಕ ನಷ್ಟನೇ ಲಾಭ ಅನ್ನಿಸ್ತದಂತ, ನಷ್ಟನೇ ಸುಖ ಅನ್ನಿಸ್ತದಂತ, ವಲಸೆ ಸತ್ಯ ಅನ್ನಿಸ್ತದಂತ. ಪರಮ ಪವಿತ್ರ ಶೀಲ. ಮತ್ತಿನ್ನೇ ಹೀಗಾಗಿ ದುಃಖ ಎಲ್ಲದು ಅಂತಂದ್ರ ಈ ರೀತಿ ಯಾಕೆ ಅನ್ನಿಸ್ತದ? ಅದು ಹಂಗ್ಯಾಕೆ ಕಾಣ್ಬೇಕಂತದ? ಅಜ್ಞಾನ. ನಮ್ಮ ದುಃಖಕ್ಕೆ ಕಾರಣ ಯಾವುದು? ನಮ್ಮ ಅಜ್ಞಾನ. ಜಗತ್ತಿನ ಬಗ್ಗೆ, ಜಗತ್ತಿನ ವಸ್ತುಗಳ ಬಗ್ಗೆ, ಜಗತ್ತಿನಲ್ಲಿರುವ ಜೀವಿಗಳ ಬಗ್ಗೆ ಅವುಗಳ ಬ್ರಹ್ಮ ಸ್ವರೂಪವನ್ನ ಮರೆತು ಅವುಗಳನ್ನ ಬೇರೆ ಬ್ರಹ್ಮನಿಂದ ಭಿನ್ನವಾದ ಬೇರೆ ಏನೋ ಅಲ್ಲವಂತೇಳಿ ನಾನಾ ರೀತಿ ನಾಮರೂಪಗಳನ್ನ ಕಲ್ಪಿಸಿಕೊಂಡು ಮತ್ತು ತಾನು ಕೂಡ ಬ್ರಹ್ಮನಿಂದ ಭಿನ್ನವಾಗಿ ತಾನು ಕೂಡ ಬೇರೆ ಏನೇನೋ ಅದನ್ನ ತನ್ನ ನಾಮರೂಪಾದಿಗಳನ್ನ ಕಲ್ಪಿಸಿಕೊಂಡು ಈ ಮಿಥ್ಯಾ ಜಗತ್ತಿನಲ್ಲಿ ವ್ಯವಹಾರ ಮಾಡ್ತಾ ದುಃಖಿಗಳಾಗಿ ಒಂದೊಂದ್ಸಾರಿ ಬ್ಯಾಸ ಮಾಡ್ಕೊಳ್ಳೋದು, ಒಂದೊಂದ್ಸಾರಿ ಇಂಟ್ರೆಸ್ಟ್ ಬರೋದು, ಈ ತರ ಎಲ್ಲ ಮಾಡ್ಕೊತೋಗ. ಇದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ? ಅದಕ್ಕೆ ಈಗ ಎಲ್ಲಿದ ಒಂದು ದುಃಖ ಎಲ್ಲಿರೋದು ಗೊತ್ತಾಯ್ತು ನಿಮಗ? ದುಃಖ ಯಾರಿಂದ ಹಾರಕತ್ತದ? ನಮ್ಮ ಅಜ್ಞಾನನೇ ದುಃಖ ರೂಪವಾಗಿದೆ, ನಮ್ಮ ಅಜ್ಞಾನನೇ ಭಯ ರೂಪವಾಗಿದೆ. ಅಗ್ಗವನ್ನ ನೋಡ್ಲಿಕ್ಕೆ ಬರ್ತಾ ಇಲ್ಲ, ಅಗ್ಗವನ್ನಾಗಿ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಅದ್ರ ಬಗ್ಗೆ ನಮಗ ಅಗ್ಗದ ಜ್ಞಾನ ಇಲ್ಲದ ಕಾರಣ, ಅಜ್ಞಾನದ ಕಾರಣ ನಮಗ ಭಯ ಆಗ್ಲಿಕ್ಕತ್ತದ. ಅಕ್ಕ ಚಿಪ್ಪುಗಳನ್ನ ನೋಡ್ಲಿಕ್ಕೆ ಬರ್ತಾ ಇಲ್ಲ. ಅದಕ್ಕೆ ಸರಿಯಾದ ಜ್ಞಾನ ತಿಳ್ಕೊಳ್ಳಕ್ಕೆ ನಮ್ಮ ಹತ್ರ ಜ್ಞಾನ ಇಲ್ಲದಕ್ಕೆ ಏನಾಗ್ಯದ? ನಮಗಲ್ಲಿ ಸುಖ ಆಗ್ಲಿಕ್ಕತ್ತದ. ಈ ಸುಖ ದುಃಖಗಳು ಎರಡು ಮಿಥ್ಯಾ ವಸ್ತುಗಳಿಂದ ಜನ್ಯವಾಗಿರುವುದರಿಂದ ಈ ಸುಖ ದುಃಖಾದಿಗಳು ಮಿಥ್ಯನೇ ಅದಾವ. ಹೀಗಾಗಿ ಸತ್ಯವಾದ ದುಃಖ ಎಲ್ಲಿ ಇಲ್ಲವೇ ಇಲ್ಲ. ಅದಕ್ಕೆ ದುಃಖ ಎಲ್ಲಿದಂತ ಗೊತ್ತಾಯ್ತು ನಿಮಗೀಗ? ಅಜ್ಞಾನಗಳು. ಜಗತ್ತಿನಾಗ ದುಃಖ ಅಂದ್ರೆ ಜಗತ್ತು ಬಂದು ನಿಮ್ ಕಣ್ಣು ಮುಂದೆ ಕುಣಿಲಕತ್ತದ, ನೀವೇ ಜಗತ್ತಿನ ಗಂಡಕ್ಕೆ ಹೋಗ್ಲಕತ್ತ ಸುಖ ಪಡೋದು. ಯಾವನಾರ ಬಂದು ನಿಮ್ ಕಣ್ಣಿನ ನಾನು ನಿನಗೆ ಸುಖ ಪಡ್ಲಕ್ ಬಂದೀನಿ, ನಾನು ನಿನಗೆ ದುಃಖ ಪಡ್ಲಕ್ ಬಂದೀನಿ, ನಾವು ಏನಾರ ಬಂದವ ಜಗತ್ತಿನ ವಸ್ತುಗಳು ನಿಮ್ಮ ಹತ್ರ? ಏನಿಲ್ಲ. ಅವು ಸಂಪಾದಿಕ್ ತಾವಲ್ಲ. ಅದರ ಮುಂದಾನ ಆಸೆ ಮಾಯ ನೋಡ, ದ್ವೇಷಣ. ನೀವೇ ಆಚೆ ಪಟ್ಟು ಮಿಥ್ಯವಾದ ಜಗತ್ತಿನಲ್ಲಿ ಸತ್ಯವಾದ ಸುಖ ಪಡ್ಕೋಬೇಕಂತ ಹೋಲಕತ್ತಿರಲ್ಲ, ಆಗಂಗಿಲ್ಲ. ಸತ್ಯವಾದ ಸುಖ ನಿಮ್ಮೊಳಗೆ ಆದ. ಅದನ್ನ ಹೇಳಿದ್ರು. ಈಗ ಮಿಥ್ಯವಾದ ದುಃಖ ಏನದ? ಜಗತ್ತಿನಾಗ ಆದ ಅಂತಂದ್ರೆ ಜಗತ್ತು ದುಃಖನೂ ಇಲ್ಲ, ಏನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ, ಸುಮ್ಮನೆ ತೋರ್ಲಕತ್ತದ. ಅದರ ಅರ್ಥ ಹೋಗಿ ನೀವು ಸುಖ ದುಃಖ ಅನುಭವಿಸ್ಲಕತ್ತಿರಲ್ಲ, ನಿಮ್ಮ ಅಜ್ಞಾನದ ಕಾರಣ ನಿಮಗೆ ದುಃಖ ಆಗ್ಲಕತ್ತದ, ನಿಮ್ಮ ಅಜ್ಞಾನದ ಕಾರಣ ನಿಮಗೆ ಜಗತ್ತಿನಲ್ಲಿ ಸುಖ ಆಗ್ಲಕತ್ತದ. ಈಗ ದುಃಖ ಎಲ್ಲದ ಅಂತ ಕೇಳಕತ್ತೀನಿ ನಾವು. ಜಗತ್ತಿನಾಗ ಅದು ನಿಮ್ಮ ಅಜ್ಞಾನದಾಗ ಅದು, ನಮ್ಮ ಅಜ್ಞಾನದಾಗ ಅದು ಬರ್ಬೇಕು ನಿಮಗ. ನಮ್ಮ ಅಜ್ಞಾನ ಈ ದುಃಖದ ಇದ್ದೀನಿ ಅಂತಂದ್ರೆ ಅದು ಏನದ? ಜಗತ್ತನ್ನು ನಾವು ರೆಫರೆನ್ಸ್ ಇಟ್ಕೊಂಡಿ ಜಗತ್ತಿನೊಳಗಿನ ಸಂಬಂಧಗಳು, ಸಂಪತ್ತುಗಳು, ಅಧಿಕಾರಿಗಳು ಮತ್ತಿನ್ನೇನೋ ಇಟ್ಕೊಂಡು ನಾವು ಸುಖ ದುಃಖ ಅನುಭವಿಸಕತ್ತೀವಲ್ಲ. ಈ ಅನುಭವಿಸ್ತಾ ಇರೋದು ಏನದ? ಇದು ಸತ್ಯನೋ ಮಿಥ್ಯನೋ? ಮಿಥ್ಯ. ಯಾಕ? ಅದನ್ನು ಮಿಥ್ಯ ಇದ್ದುದು ನಮ್ಗೆ ಸತ್ಯ ಆಗಿ ಕಾಣಲಕತ್ತದ. ಯಾಕಂದ್ರೆ ಮಾಯೆಯ ಕಾರಣ, ಅಜ್ಞಾನದ ಕಾರಣ, ಅವಿದ್ಯೆಯ ಕಾರಣ. ಹೀಗಾಗಿ ಜಗತ್ತು
ಜಗತ್ತನ್ನಾಗಿ ನೋಡ್ತಾ ಇದ್ದ ಕಾರಣ ಅಲ್ಲಿ ಬ್ರಹ್ಮನೇ ಅದ, ಯಥಾರ್ಥವಾದ ಬ್ರಹ್ಮ. ಅದನ್ನು ಬಿಟ್ಟು ಅಯಥಾರ್ಥವಾದ ಜಗತ್ತನ್ನು ನೋಡಕ್ಕೆ. ಹೀಗಾಗಿ ನಮ್ಗ ದುಃಖ ಎಲ್ಲಿದಂದ್ರೆ ಈ ರೀತಿ ಆದ. ಅದಕ್ಕೆ ಹೇಗೆ ಹಗ್ಗದಲ್ಲಿ ಟಿಪ್ಪಣಿ 154 ಪೇಜ್ ನಂಬರ್ 166 ಹೇಗೆ ಹಗ್ಗದಲ್ಲಿ ಕಲ್ಪಿತವಾದ ಸರ್ಪವು ವ್ಯಾವಹಾರಿಕ ಸತ್ಯದಿಂದ ಅತ್ಯಂತ ಅಭಾವವಿರುವುದು, ಹಾಗೆಯೇ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ಪರಮಾರ್ಥ ಸತ್ಯದಿಂದ ಅತ್ಯಂತ ಅಭಾವವಿರುತ್ತದೆ. ಅದುವೇ ಜಗತ್ತಿನ ಅತಿ ಹಾನಿ ಅಂದ್ರೆ ನಿತ್ಯ ನಿವೃತ್ತಿಯಾಗಿರುತ್ತದೆ. ಎಂದೆಂದೂ ಇಲ್ಲ ನಿತ್ಯ ನಿವೃತ್ತಿ, ಎಂದೆಂದೂ ಹಗ್ಗ ಹಾಗೆ ಇಲ್ಲ, ಶುದ್ಧಿ ಬೆಳ್ಳಿ ಹಾಗೆ ಇಲ್ಲ, ನಿತ್ಯ ನಿವೃತ್ತವಲ್ಲ. ಹೇಗೆ ಹಗ್ಗದಲ್ಲಿ ಕಲ್ಪಿತ ಸರ್ಪ ವ್ಯಾವಹಾರಿಕ ಸತ್ವದಿಂದ, ವ್ಯಾವಹಾರಿಕ ಸತ್ವ ಅಂದ್ರೆ ಹಗ್ಗ, ಶುದ್ಧಿ, ಇವೆಲ್ಲ ಜಗತ್ತಿನ ವಸ್ತುಗಳಿಗೆ ವ್ಯಾವಹಾರಿಕ ಸತ್ವ ಅಂತಾರೆ. ಅವು ನಿಮಗೆ ಬೇರೆ ರೀತಿ ಕಾಣೋದಕ್ಕೆ ಏನಂತಾರೆ ಕಲ್ಪಿತ, ಪ್ರಾತಿಭಾಸಿಕ ಸತ್ವ ಅಂತಾರೆ. ನಿಮಗೆ ಬೇರೆ ರೀತಿ ಕಾಣೋದು. ಹೇಗೆ ಹಗ್ಗದಲ್ಲಿ ಕಲ್ಪಿತವಾದ ಸರ್ಪವು ವ್ಯಾವಹಾರಿಕ ಸತ್ವದಿಂದ ಅತ್ಯಂತ ಅಭಾವವಿರುವ, ಎಂದೂ ಅದು ಹಗ್ಗ ಸರ್ಪ ಹಾಗೇ ಇಲ್ಲ, ಅದಕ್ಕೆ ಅತ್ಯಂತ ಅಭಾವ ಎನ್ನುತ್ತಾರೆ. ಭ್ರಾಂತಿಯಿಂದ ತೋರತಕ್ಕಂಥ ಸರ್ಪ, ಭ್ರಮದಿಂದ ತೋರತಕ್ಕಂಥ ಏನು ಸರ್ಪವಿದೆಯೋ ಅದು ವ್ಯಾವಹಾರಿಕವಾಗಿ ಇದೆಯೇನು? ಅದು ವ್ಯಾವಹಾರಿಕ ಹಗ್ಗದಗತ್ತೆ ನಿಮ್ಮ ಹಾವೇನರೆ ಅಲ್ಲಿ ಕಂಡದೇನು? ಇಲ್ಲ. ಬೆಳಕು ಬಂದ ಕೂಡಲೇನೆ ಅದು ಹಾವು ಇದ್ದಂಗೆ ಅಂದ್ರೆ ಅದೇನದು ಪ್ರಾತಿಭಾಸಿಕ ಸತ್ತ. ವ್ಯಾವಹಾರಿಕವಾಗಿ ನಿಜವಾದ ಹಾವು ಬಂದಿತ್ತು ಅಂತಂದ್ರೆ ಅದು ವ್ಯಾವಹಾರಿಕ ಹಾವು. ಹಗ್ಗದೊಳಗೆ ನಿಮಗೆ ಸರಿಯಾಗಿ ಹಗ್ಗ ಕಾಣ್ಲಾರ್ದ ಕಂಡದಲ್ಲ, ಅದು ಹಾವಿನಗತ್ತೆ ಕಂಡದಲ್ಲ, ಅದೇನದು ಪ್ರಾತಿಭಾಸಿಕ ಹಾವು ಅಷ್ಟೇ, ವ್ಯಾವಹಾರಿಕ ಹಾವಲ್ಲ. ವ್ಯಾವಹಾರಿಕವಾಗಿ ಅಲ್ಲಿ ಸರ್ಪ ಇಲ್ಲವೇ ಇಲ್ಲ ಅಂದ್ರೆ ಅದು ಕಲ್ಪಿತವಿದೆ, ಅಂದ್ರೆ ಪ್ರಾತಿಭಾಸಿಕವಾಗಿದೆ. ಪ್ರಾತಿಭಾಸಿಕ ಅಂದ್ರೆ ಪ್ರತೀತಿ ಮಾತ್ರ, ಅಂದ್ರೆ ತೋರಿಕೆಯಲ್ಲಿ ಆದ ಹೊರತು ಇರುವಿಕೆಯಲ್ಲಿ ಇಲ್ಲ, ಸ್ಥಿತಿಯಲ್ಲಿ ಇಲ್ಲ, ಬರೀ ತೋರಿಕೆಯಲ್ಲಿ ಅದಷ್ಟೇ. ಸ್ಥಿತಿಯಲ್ಲಿ ಹಗ್ಗ, ಇರುವಿಕೆಯಲ್ಲಿ ಹಗ್ಗ, ತೋರಿಕೆಯಲ್ಲಿ ನಾವು, ಆ ರೀತಿ ಆಗ್ಬಿಟ್ಟದು. ರಜ್ಜುವಿನಲ್ಲಿ ತೋರತಕ್ಕಂಥ ಸರ್ಪವು ವ್ಯಾವಹಾರಿಕವಾಗಿ ಇಲ್ಲ. ಈ ಜಗತ್ತಿನ ತುಂಬ ಹಾವುಗಳ ಅನರ್ಥವಲ್ಲ, ಅವೆಲ್ಲ ವ್ಯಾವಹಾರಿಕ ಜಗತ್ತಿನ ವಸ್ತುಗಳು. ಹಗ್ಗದ ಕಾಣವು, ಹಗ್ಗದ ಕಾಣ ಹಾವು ಪ್ರಾತಿಭಾಸಿಕ ವಸ್ತು, ನಿಜವಾದ ಹಾವು ವ್ಯಾವಹಾರಿಕ ವಸ್ತು. ಹೀಗಾಗಿ ಸರ್ಪವು ವ್ಯಾವಹಾರಿಕವಾಗಿ ಇಲ್ಲ, ಪ್ರಾತಿಭಾಸಿಕವಾಗಿ ಮಾತ್ರ ತೋರುತ್ತಿದೆ. ಅದರಂತೆಯೇ ಬ್ರಹ್ಮದಲ್ಲಿ ಕಲ್ಪಿತವಾದ ಜಗತ್ತು ಪರಮಾರ್ಥ ಸತ್ವದಿಂದ ಅಲ್ಲ. ಜಗತ್ತೇನಲ್ಲ ಪರಮಾರ್ಥ ಸತ್ವದಿಂದ ಇಲ್ಲ, ಅದು ಕೇವಲ ಪ್ರಾತಿಭಾಸಿಕವಾಗಿ ತೋರುತ್ತಿದೆ. ತೋರಿಕೆಯಲ್ಲಿ ಜಗತ್ತಿನ ಒಂದು ಇರುವಿಕೆಯಲ್ಲಿ ಬ್ರಹ್ಮನೇ ಅಲ್ಲ. ಅದಕ್ಕೆ ಸತ್ಯಗಳು ಮೂರು ನಾಲ್ಕು ಬರ್ತವೆ. ಸತ್ಯಗಳು 3 ಪ್ರಕಾರ, 4 ಪ್ರಕಾರ ಬಂದ್ರು ಏನ್ ತಪ್ಪಿಲ್ಲ. ಒಂದನೇದೇನು ಪಾರಮಾರ್ಥಿಕ ಸತ್ತ, ಎರಡನೇದ್ದು ವ್ಯಾವಹಾರಿಕ ಸತ್ತ, ಮೂರನೇದು ಪ್ರಾತಿಭಾಸಿಕ ಸತ್ತ, ನಾಲ್ಕನೇದು ಎಂತ ಸತ್ಯ? ಶುದ್ರ ಸತ್ತ. ಶುದ್ರ ಈ ರೀತಿ 4 ರೀತಿಯದು. ಕ್ರಾಂತಿ ಕಾಲದಲ್ಲಿ ಹಗ್ಗದಲ್ಲಿ ಹಾವು ಇದೆ ಎನ್ನುತ್ತೇವೆ. ಇದೆ ಅಂದ್ರೆ ಸತ್ಯ, ಅದು ಅಲ್ಲಿ ಪಾರಮಾರ್ಥಿಕವಾಗಿ ಇರುವಿಕೆ ಇಲ್ಲ, ವ್ಯಾವಹಾರಿಕ ಅಸ್ತಿತ್ವವೂ ಇಲ್ಲ. ಪಾರಮಾರ್ಥಿಕ ಅಸ್ತಿತ್ವಕ್ಕ, ವ್ಯಾವಹಾರಿಕ ಅಸ್ತಿತ್ವಕ್ಕ, ಪ್ರಾತಿಭಾಸಿಕ ಅಸ್ತಿತ್ವಕ್ಕ ಏನೇನು ವ್ಯತ್ಯಾಸವೇ? ಪ್ರಾತಿಭಾಸಿಕ
ಸತ್ತಾ ಇರುವಿಕೆಯನ್ನ ಪ್ರಾತಿಭಾಷಿಕ ಸತ್ತ ಏನದ ಯಾವುದರಿಂದಲೂ ಬಾಧೆ ಆಗುವುದಿಲ್ಲ, ಬಾಧಿಸಿಕೊಳ್ಳುವುದಿಲ್ಲ. ಪ್ರಾತಿಭಾಷಿಕ ಸತ್ತ ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ವ್ಯಾವಹಾರಿಕ ಸತ್ತ ಜಗತ್ತಿನ ವಸ್ತುಗಳಲ್ಲ. ಈ ವ್ಯಾವಹಾರಿಕ ಸತ್ತ ಏನದ ಎದರಿಂದ ಬಾಧಿಸುತ್ತದೆ? ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ. ಪ್ರಾತಿಭಾಷಿಕ ಸತ್ತ ಅಧಿಷ್ಠಾನದಿಂದ ಬಾಧಿಸಿಕೊಳ್ಳುತ್ತದೆ. ಪ್ರಾತಿಭಾಷಿಕ ಸತ್ತ ಅಧಿಷ್ಠಾನ ವಸ್ತುವಿನಿಂದ ಬಾಧೆ ಹೋಗ್ತದೆ. ಅಧಿಷ್ಠಾನ ವಸ್ತುವಿನ ತಾನೇ ಅದನ್ನು ಬ್ರಹ್ಮ ಬಾಧೆ ಅನ್ನೋದು ಬರಂಗೇ ಇಲ್ಲ. ಪಾರಮಾರ್ಥಿಕ ಸತ್ತ ಸಾರಿ ಇದು ಪ್ರಾತಿಭಾಷಿಕ ಪಾರಮಾರ್ಥಿಕ ಅಂತ ಹೇಳಿದ್ರೆ ಪ್ರಾತಿಭಾಷಿಕ ಅಂತ ಹೇಳಕತ್ತೀನಿ. ಪ್ರಾತಿಭಾಷಿಕ ಅವೇನು ಪಾರಮಾರ್ಥಿಕ ಸತ್ತ. ಪಾರಮಾರ್ಥಿಕ ಸತ್ತ ಏನದಲ್ಲ ಇದೇನದ ಅಂತಂದ್ರೆ ಪಾರಮಾರ್ಥಿಕ ಸತ್ತ ಅಂದ್ರೆ ಅತಿ ಟಾಪ್ ಕ್ವಾಲಿಟಿ. ಅದೇ ಹೇಳಕ್ ಹೋಗಿ ಪ್ರಾತಿಭಾಷಿಕ ಅಂತ ಗೊತ್ತೀನಿ. ಪಾರಮಾರ್ಥಿಕ ಸತ್ತ ಏನದಲ್ಲ ಇದು ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ಪಾರಮಾರ್ಥಿಕ ಸತ್ತ ಇದು ಬರ್ಕೋಬೇಕು. ಮೊದಲನೇದು ಪಾರಮಾರ್ಥಿಕ ಸತ್ತ ಯಾವುದರಿಂದಲೂ ಬಾಧಿಸಿಕೊಳ್ಳುವುದಿಲ್ಲ. ನೆಕ್ಸ್ಟ್ ವ್ಯಾವಹಾರಿಕ ಸತ್ತ ಏನ್ ಮಾಡ್ತದ? ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ. ಇದೇನ್ ಮಾಡ್ತದೆ? ಬ್ರಹ್ಮಜ್ಞಾನದಿಂದ ಬಾಧಿಸಿಕೊಳ್ಳುತ್ತದೆ. ಬ್ರಹ್ಮಜ್ಞಾನದಿಂದ ಬಾಧಿಸೋದು ವ್ಯಾವಹಾರಿಕ ಸತ್ತ. ಈಗ ಹಗ್ಗ ಅಥವಾ ಶುಕ್ತಿ ಮತ್ತಿನ್ನೇನೋ ಜಗತ್ತಿನ ವಸ್ತುಗಳಲ್ಲ. ಈ ವಸ್ತುಗಳಿಗೆ ವ್ಯಾವಹಾರಿಕ ಸತ್ತ ಅಂತಾರೆ. ಇವು ನಿಮಗ ಕೈಗೆ ಸಿಗ್ತಾವ ಮುಟ್ಲಕ, ಕಣ್ಣಿಗೆ ಸಿಗ್ತಾವ ಕಾಣಲಿಕ್ಕೆ, ಮತ್ತೆ ಎಲ್ಲ ರುಚಿಸಲಿಕ್ಕೆ ಏನ್ ಮಾಡ್ಬೇಕಂತೀರಿ ಅವೆಲ್ಲ ನಿಮ್ಮ ಇಂದ್ರಿಯಗಳಿಗೆ ಇವು ಲಭ್ಯನೂ. ಇವುಗಳನ್ನ ನಾವು ಬ್ರಹ್ಮಜ್ಞಾನದಿಂದ ಬಾಧಿಸಬೇಕಾಗಿದೆ. ಹೆಂಗ್ ಬಾಧಿಸ್ತೀರಿ? ಈಗ ಒಂದು ಹಗ್ಗ ಅದ, ಈಗ ಹಗ್ಗ ಇಲ್ಲದಂಗ್ ಮಾಡ್ಬೇಕಾಗಿದೆ. ಹೆಂಗ್ ಮಾಡ್ತೀರಿ? ಬ್ರಹ್ಮನ ಇರುವಿಕೆನ ಹಗ್ಗ ಬ್ರಹ್ಮನ ಇರ್ತಾನ. ಅದಕ್ಕಾಗಿ ಹಗ್ಗನೂ ಅಲ್ಲಿ ಹಗ್ಗಕ್ಕ ಅಥವಾ ಶುದ್ಧಿಗೆ ಹಿಂದೆ ಇರೋ ವಸ್ತು ಯಾವುದು? ಭೂಮಿ, ಪೃಥ್ವಿ. ಪೃಥ್ವಿ ಅಂತ ನೀವು ನೋಡಿದ್ರಿ ಅಂತಂದ್ರೆ ಅಲ್ಲಿ ಹಗ್ಗ ಇಲ್ಲ, ಶುದ್ಧಿ ಇಲ್ಲ, ಜಗತ್ತಿನ ಯಾವ ವಸ್ತುಗಳು ಇಲ್ಲ. ಅದೇ ಸತ್ಯ ವೇದಾಂತಿ ಬರೀತಾನೆ. ಎಲ್ಲಾನು ಮಣ್ಣು ಮಣ್ಣಂತ. ಬಂಗಾರ ಎದರಿಂದ ಬಂದದು? ಮಣ್ಣಿನಿಂದನ. ಮಣ್ಣಿನಿಂದ ಬಂದದ. ಜಗತ್ತಿನಾಗ ಏನ್ ವಸ್ತುಗಳದಾವ ಅವೆಲ್ಲ ಮಣ್ಣಿನಿಂದ ಹುಟ್ಟ್ಯಾವ. ಹಠ ಮಣ್ಣಿನಿಂದ ಹುಟ್ಟ್ಯಾರ, ಮಠ ಮಣ್ಣಿನಿಂದ ಹುಟ್ಟ್ಯಾರ. 84 ಲಕ್ಷ ಜೀವರಾಶಿಗಳ ದೇಹಗಳೆಲ್ಲ ಮಣ್ಣಿನಿಂದ ಹುಟ್ಟ್ಯಾವ. ನಾಮ ರೂಪಾತ್ಮಕ ಜಗತ್ತನ್ನು ಮಣ್ಣಿನಿಂದನೇ. ಎಲ್ಲ ಮಣ್ಣಿನಿಂದ ಹುಟ್ಟ್ಯಾರಲ್ಲ. ಈ ಮಣ್ಣಿನಿಂದ ಹುಟ್ಟಿದ್ದು ಏನಾಯ್ತು? ನೀವು ಯಾವಾಗ ಮಣ್ಣು ಅಂತಂದ್ರೆ ಏನಂತಂದ್ರೆ ಈ ಜಗತ್ತಿನ ವಸ್ತುಗಳೆಲ್ಲ ನಾಮರೂಪ ಕಳ್ಕೊಂಡು ಎಲ್ಲ ಮಣ್ಣೆ ಆಗ್ತಾವ. ಹೌದಲ್ರಿ? ಅಲ್ಲಿ ಪೃಥ್ವಿ ಆದ ಅಂತೇಳಿ ಇಲ್ಲಿ ಇವೆಲ್ಲ ವಸ್ತುಗಳು ಅದಾವ. ಅಲ್ಲಿ ಪೃಥ್ವಿನೇ ಇಲ್ಲ ಅಂದ್ರೆ ಇವೆಲ್ಲಿರ್ತಾವ? ಇದಾದ್ಮೇಲೆ ಮಣ್ಣಿನಿಂದ ಏನ್ ಮಾಡಿಬಿಟ್ರಿ? ಅವೆಲ್ಲ ಇಲ್ಲದಂಗ ಮಾಡಿದ್ರಿ. ಹೌದು, ಮಣ್ಣಿನಿಂದ ಇಷ್ಟೊಂದು ಜಗತ್ತಿನ ವಸ್ತುಗಳು ಇಲ್ಲದಂಗ
ಮಾಡಿದ್ಮೇಲೆ ಮತ್ತು ಮಣ್ಣರ ಕೆರೆ ಅದ ಏನು ಇಲ್ಲ. ಮಣ್ಣು ನೀರಿನಿಂದ ಹುಟ್ಟದ, ನೀರೇ ಗಟ್ಟಿಯಾಗಿ ಮಣ್ಣಾಗ್ಯದ. ನೀರು ಇದ್ದಿದ್ದಿಲ್ಲ ಅಂತಂದ್ರ ಮಣ್ಣೆಲ್ಲಿಂದ ಬರ್ತದೆ. ಹೀಗಾಗಿ ಆ ಮಣ್ಣು ಇಲ್ಲದಂಗ ಮಾಡಿಬಿಟ್ರಿ, ಮಣ್ಣಿಂದಂಗ ಮಾಡಿ ನೀರು ಸತ್ಯ ಮಾಡಿದ್ರಿ. ಮತ್ತ ನೀರಾದ್ರೂ ಸತ್ಯ ಅದ ಏನು, ಅದು ಅಗ್ನಿಲಿಂದ ಬಂದದ. ಹೀಗಾಗಿ ಅಗ್ನಿ ಸತ್ಯ ಮಾಡಿ ನೀರು ನಿತ್ಯ ಮಾಡಿದ್ರಿ. ಮತ್ತ ಅಗ್ನಿಯರ ಸತ್ಯ ಅದ ಏನು ಇಲ್ಲ, ಅದರ ಹಿಂದ ಏನದ ವಾಯು ಅದ. ವಾಯುವನ್ನ ಸತ್ಯ ಮಾಡಿ ಅಗ್ನಿ ನಿತ್ಯ ಮಾಡಿದ್ರಿ. ಮತ್ತು ವಾಯು ಎದರಿಂದ ಬಂದದ, ಆಕಾಶದಿಂದ ಬಂದದ. ಆಕಾಶ ಸತ್ಯ ಮಾಡಿ ವಾಯು ಮಿತ್ರ ಮಾಡಿದರೆ. ಮತ್ತು ಆಕಾಶದಿಂದ ಆಚೆಗೆ ಏನದ ಮಾಯೆ ಅದ. ಆ ಮಾಯೆ ಸತ್ಯ ಮಾಡಿ ಆಕಾಶ ಮಿತ್ರ ಮಾಡಿದರೆ. ಮುಂದೇನಾಯ್ತು, ಆ ಮಾಯವನ್ನು ಸತ್ಯ ಮಾಡಿ ಆಕಾಶ ಮಿತ್ರ ಮಾಡಿದ್ಮೇಲೆ ಮಾಯೆ ಎದರಿಂದ ಬಂದದ, ಬ್ರಹ್ಮನಿಂದ. ಹೀಗಾಗಿ ಬ್ರಹ್ಮ ಸತ್ಯ ಮಾಡಿದ್ರಿ, ಈ ಮಾಯೆ ಅನ್ನೋದು ಮತ್ತು ಮಾಯೆಯಿಂದ ಉಂಟಾದ ಜಗತ್ತನ್ನ ಮಿತ್ರ ಮಾಡಿದ್ರಿ. ಮಾಡಿ ಮುಂದಿನ ಸ್ಟೇಜಿಗೆ ಹೋಗಿ ಬ್ರಹ್ಮನನ್ನು ಎಲ್ಲರ ನಿತ್ಯ ಮಾಡ್ಲಿಕ್ಕೆ ಬರ್ತದೇನ್ರಿ? ಮತ್ತಿನ್ ಯಾವ್ದಾರ ಸತ್ಯ ಮಾಡಿ ಬ್ರಹ್ಮನನ್ನು ನಿತ್ಯ ಮಾಡ್ಲಿಕ್ಕೆ ಬರ್ತದೇನು? ಬರದು. ಹೀಗಾಗಿ ಬ್ರಹ್ಮ ಪಾರಮಾರ್ಥಿಕ ಸತ್ತ, ಉಳಿದು ಎಲ್ಲ ಏನದವ ವ್ಯಾವಹಾರಿಕ ಸತ್ತ. ಹೀಗಾಗಿ ಈಗ ಬ್ರಹ್ಮನಂದ ಬ್ರಹ್ಮ ಇದ್ದಾನೆ ಅಂತ ಮಾಯ ಇದೆ, ಮಾಯ ಇದೆ ಅಂತೇಳಿ ಪಂಚಭೂತಾತ್ಮಕ ಜಗತ್ತಿದೆ. ಪಂಚಭೂತಾತ್ಮಕ ಜಗತ್ತ ಆದ ಅಂತೇಳಿ ಈ ವಸ್ತು ಪ್ರಪಂಚ ಆದ. ಆ ತುದಿಯಲ್ಲಿ ಬ್ರಹ್ಮ ಅದನಂತೇಳಿ ಈ ತುದಿಯಲ್ಲಿ ನೀವು ವಸ್ತು ಪ್ರಪಂಚಗಳು ಸಿಗ್ಲಿಕ್ಕತ್ತವ. ಒಂದ್ ವೇಳೆ ಆ ತುದಿಯಲ್ಲಿ ಬ್ರಹ್ಮನೇ ಇಲ್ಲ ಅಂತಂದ್ರೆ ಮಾಯನೂ ಇಲ್ಲ, ಪಂಚಭೂತಾತ್ಮಕ ಜಗತ್ತು ಇಲ್ಲ, ಮತ್ತು ಯಾವ ವಸ್ತು ಪ್ರಪಂಚನೂ ಇಲ್ಲ. ಹೀಗಾಗಿ ಹಗ್ಗವನ್ನ ಬ್ರಹ್ಮವಾಗಿ ನೋಡಬೇಕು. ಬ್ರಹ್ಮನೇ ಹಗ್ಗದ ರೂಪದಲ್ಲಿ ಈ ರೀತಿ ಬಂದಾನ, ತೋರ್ತಾ ಇದ್ದಾನೆ. ಹಗ್ಗವನ್ನ ಬ್ರಹ್ಮನಾಗಿ ನೋಡಿದ್ರೆ ಬ್ರಹ್ಮಜ್ಞಾನ, ಹಗ್ಗವನ್ನ ಹಾವಾಗಿ ನೋಡಿದ್ರೆ ಅಜ್ಞಾನ. ಶುಕ್ತಿಯನ್ನ ಬ್ರಹ್ಮನಾಗಿ ನೋಡಿದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನದಿಂದ ಏನಾಗ್ತದ, ಹಾವು ನಿವೃತ್ತಿಯಾಗಿ ಹಗ್ಗವಾಗಿ ತೋರುತ್ತದೆ. ಇಲ್ಲೇನಾದ ಬ್ರಹ್ಮಜ್ಞಾನದಿಂದ ಅಲ್ಲ, ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಇಲ್ಲದೇ ಬಾಧೆಗೊಳಗಾಗದು. ಇದು ಒಂದು ಬರ್ಕೊಬಿಟ್ಟಿದೆ, ಚಂದ ಮರಲ್ ಬರ್ಕೊಡಿ. ಪಾರಮಾರ್ಥಿಕ ಸತ್ತ ಏನದಲ್ಲ, ಪಾರಮಾರ್ಥಿಕ ಸತ್ತ ಯಾವುದರಿಂದಲೂ ಬಾಧೆ ಒಳಗೊಳ್ಳುವುದಿಲ್ಲ. ವ್ಯಾವಹಾರಿಕ ಸತ್ತ ಬ್ರಹ್ಮಜ್ಞಾನದಿಂದ ಮಾತ್ರ ಬಾಧಿಸಿಕೊಳ್ಳುತ್ತದೆ. ಮೂರನೇ ಪ್ರಾತಿಭಾಸಿಕ ಸತ್ತ. ಪ್ರಾತಿಭಾಸಿಕ ಸತ್ತ ಬ್ರಹ್ಮಜ್ಞಾನ ಏನ್ಬೇಕಿರೋದು. ವ್ಯಾವಹಾರಿಕ ಸತ್ತ ಬ್ರಹ್ಮಜ್ಞಾನದಿಂದ ಮಾತ್ರ ಬಾಧಿಸಿಕೊಳ್ಳುತ್ತದೆ. ಇಲ್ಲಿ ಪ್ರಾತಿಭಾಸಿಕ ಸತ್ತ ಬ್ರಹ್ಮಜ್ಞಾನ ಏನಂತ ಬರೀತೇವೆ? ಬ್ರಹ್ಮಜ್ಞಾನ ಇಲ್ಲದೆಯೇ ಬಾಧಿಸಿಕೊಳ್ಳುತ್ತದೆ. ಪ್ರಾತಿಭಾಸಿಕ ಸತ್ತ ಬ್ರಹ್ಮಜ್ಞಾನ ಇಲ್ಲದೆಯೇ ಬಾಧಿಸಿಕೊಳ್ಳುತ್ತದೆ. ಈಗ ಪ್ರಾತಿಭಾಸಿಕ ಸತ್ತ ಏನದ? ಬೆಳ್ಳಿ ಅದ, ಮತ್ತ ಹಗ್ಗ ಅದ, ಮತ್ತ ಘಟಪಟಾದಿಗಳದವ. ಬೆಳ್ಳಿ ಅಲ್ಲ, ಇದು ಪ್ರಾತಿಭಾಸಿಕ ಸತ್ತದೊಳಗೆ ಬೆಳ್ಳಿ ಒಳಗೆ ಬೆಳ್ಳಿ ಕರೆಕ್ಟ್ ಅದ. ಹಗ್ಗ ಅಲ್ಲ, ಹಾವು ಹಾವಲ್ಲ. ಮತ್ತ ಈ ಬೆಳ್ಳಿ ಏನ್ ಮಾಡ್ಲಕತ್ತದ? ಸುಖ ಕೊಡ್ಲಕತ್ತದ. ಹಾವು ಸುಖ ಕೊಡ್ಲಕತ್ತದಲ್ಲ. ಈ ಪ್ರಾತಿಭಾಸಿಕ ಸತ್ತಾಗ ಏನಾರೆ
ಒಂದು ಕುಂಜು, ಒಂದು ನೂಲು ಏನಾದ್ರು ತಯಾರಾಗಬೇಕಾದ್ರ ಪೃಥ್ವಿ ಒಳಗಿನ ಒಂದು ವಸ್ತು ಹೊಲದೊಳಗ ನಾರು ಅದು ಇದು ಬೆಳೆದಾಗೆ ಅದರಿಂದ ಹಗ್ಗ ಆಗ್ಯದ. ಆದ್ರ ಮುಂದದ ಹಾವಾಗ್ಯದಲ್ಲ, ಹಾಗಾಗಿ ಆ ಹಗ್ಗಕ್ಕೆ ಏನಾರ ಸಂಬಂಧದ ಏನು ಇಲ್ಲ. ಹೀಗಾಗಿ ನಾವು ಪಂಚಭೂತಾತ್ಮಕ ಜಗತ್ತಿನಿಂದ ಇದು ತಯಾರಾಗಿರ್ಲಿಲ್ಲ. ಹಾವು ಅಥವಾ ಬೆಳ್ಳಿ. ಬೆಳ್ಳಿ ಅಂದ್ರೆ ತೋರ್ತಾ ಇರತಕ್ಕಂಥ ಬೆಳ್ಳಿ, ಪ್ರಾತಿಭಾಷಿಕ ಬೆಳ್ಳಿ. ವ್ಯಾವಹಾರಿಕ ಬೆಳ್ಳಿ ಬಜಾರ್ದಾಗ ಮಾರಾಟ ಮಾಡ್ತಿಲ್ಲ, ಆ ಬೆಳ್ಳಿ ಹೇಳ್ತಾ ಇಲ್ಲ. ಇದು ಪ್ರಾತಿಭಾಷಿಕ ಬೆಳ್ಳಿ. ಬಜಾರ್ದಾಗ ಅಂಗಡಿಯಾಗ ಬೆಳ್ಳಿ ವ್ಯಾಪಾರ ಮಾಡ್ತೀರಿ, ಹಳ್ಳಿಯಾಗ ಹೋದ್ರ ಹಾವುಗಳು ಓಡಾಡ್ತಿರ್ತಾವ, ಅವೆಲ್ಲ ವ್ಯಾವಹಾರಿಕ ವಸ್ತುಗಳು. ಇಲ್ಲಿ ತೋರ್ತಾ ಇದಾವ, ಇಲ್ಲಿ ವ್ಯಾವಹಾರಿಕವಾಗಿಲ್ಲ. ಇವು ಪ್ರಾತಿಭಾಷಿಕ ಬೆಳ್ಳಿ ಏನದಲ್ಲ, ಪ್ರಾತಿಭಾಷಿಕ ಹಾವು ಏನದಲ್ಲ. ಈಗ ಈ ಹಾವಿಗೆ ಪ್ರಾತಿಭಾಷಿಕವಾದ ಹಾವನ್ನ ನೀವು ನಿಜ ಮಾಡ್ಬೇಕು ಅಂತಂದ್ರೆ ಇದಕ್ಕೆ ಹೆಂಗ ಪೃಥ್ವಿ ಪಂಚಭೂತಗಳು ಎಲ್ಲ ಮಾಡಿ ಮಾಯೆ ಬ್ರಹ್ಮ ಅಂತ ಹೇಳಕ್ ಬರ್ತದೆ. ಅಕಷ್ಟ ಹಾವಿಗೆ ಇಲ್ಲ. ಪಂಚಭೂತಾತ್ಮಕ ಜಗತ್ತಿಗೂ ಸಂಬಂಧ ಇಲ್ಲದು, ಮಾಯೆಗೂ ಸಂಬಂಧ ಇಲ್ಲ, ಬ್ರಹ್ಮನಿಗೂ ಸಂಬಂಧ ಇಲ್ಲದು. ಇದು ಕೇವಲ ನಮ್ಮ ಅಜ್ಞಾನಕ್ಕೆ ಸಂಬಂಧಪಟ್ಟದ್ದಲ್ಲ. ಹಾವು ಶುಕ್ತಿ ನಮ್ಮ ಅಂತಃಕರಣದೊಳಗಿರುವ ಅಜ್ಞಾನನೇ ಇದಕ್ಕೆ ಅಧಿಷ್ಠಾನ. ಆ ಮೂಲ ಬ್ರಹ್ಮ ಏನದಲ್ಲ ಅವ ಅಧಿಷ್ಠಾನ ಅಲ್ಲ. ಈಗೇನಾಯ್ತು, ಪ್ರಾತಿಭಾಷಿಕ ಸತ್ತ ಬೆಳ್ಳಿ ಮತ್ತು ಹಾವು ಏನದವ ಇವು ಬ್ರಹ್ಮಜ್ಞಾನ ಇಲ್ಲದೆ ಒಂದು ಚಿಮಣಿ ಎಣ್ಣೆ ದೀಪ ಹಚ್ಚಿಕೊಂಡು ಹೋಗಿ ನೋಡಿದರೆ ಇದು ಹಾವಲ್ಲ ಹಗ್ಗ ಅದ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಒಂದಿಟ್ಟು ಬೆಳಕು ಮಾಡಿ ನೋಡಿದ್ರೆ ಇವು ಬೆಳ್ಳಿ ಎಲ್ಲ ಶುಕ್ತಿ ಅಂತ ಗೊತ್ತಾಗ್ಬಿಡ್ತು. ಅಲ್ಲೇನು ಬ್ರಹ್ಮಜ್ಞಾನ ಉಪಯೋಗ ಐತೇನ್ರಿ? ಇಲ್ಲ. ಇವು ಬೆಳ್ಳಿ ಅಲ್ಲ, ಇದು ಚಿಪ್ಪದ, ಇದು ಹಾವಲ್ಲ ಹಗ್ಗ ಅಂತ ತಿಳ್ಕೊಳ್ಳೋದ್ರವಾಗಿ ಪ್ರಾತಿಭಾಷಿಕ ಸತ್ಯದಿಂದ ವ್ಯಾವಹಾರಿಕ ಸತ್ಯವನ್ನ ತಿಳ್ಕೋಬೇಕಾದ್ರೆ ಪ್ರಾತಿಭಾಷಿಕ ಸತ್ಯ ಬಾಧೆ ಮಾಡಿ ವ್ಯಾವಹಾರಿಕ ಸತ್ಯವನ್ನ ನಾವು ಎತ್ತಿಗೆ ಹಿಡಿಬೇಕಾದ್ರೆ ಏನಾಗಿ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಇಲ್ಲದೆಯೇ ಹಾವು ಮತ್ತು ಬೆಳ್ಳಿ ಬಾಧೆಗೊಳಗಾಗುತ್ತವೆ. ಬ್ರಹ್ಮಜ್ಞಾನ ಇಲ್ಲದೆಯೇ ಬಾಧೆಗೊಳಗಾಗವು ಪ್ರಾತಿಭಾಷಿಕ ಸತ್ತ. ಪ್ರಾತಿಭಾಷಿಕ ಸತ್ತ ಉದಾಹರಣೆ ಯಾವುವು? ಬೆಳ್ಳಿ ಬೆಳ್ಳಿ ಅಂತ ಚಂದ ಬೆಳ್ಳಿ ಅಂತ ಕೂಡಲೇ ನೀವು ಬಜಾರ್ನಲ್ಲಿ ಬೆಳ್ಳಿ ಅಂತ ತಿಳ್ಕೊಂಡಿರಿ, ನೀಟಾಗಿ ನೋಡ್ಕೊಂಡ್ರಿ. ಶುಕ್ತಿಯಲ್ಲಿ ತೋರುವ ಬೆಳ್ಳಿ, ಶುಕ್ತಿಯಲ್ಲಿ ನಿತ್ಯವಾಗಿ ತೋರುವ ಬೆಳ್ಳಿ. ಮತ್ತೆ ನಾಳೆ ಬಜಾರ್ದಾಗ ಹೋಗ್ತೇವೆ ಬೆಳ್ಳಿ ಇದು ಪ್ರಾತಿಭಾಷಿಕ ಸತ್ಯ ಅಂದಿದೆ. ಶುಕ್ತಿಯಲ್ಲಿ ನಿತ್ಯವಾಗಿ ತೋರುವ ಬೆಳ್ಳಿ ಬಜಾರ್ನಾಗಿರೋ ಎಂತ ಬೆಳ್ಳಿ? ಅದು ವ್ಯಾವಹಾರಿಕ ಬೆಳ್ಳಿ, ಅದು ವ್ಯಾವಹಾರಿಕ ಸತ್ಯ. ಮತ್ತು ರಜ್ಜುವಿನಲ್ಲಿ ನಿತ್ಯವಾಗಿ ತೋರುವ ಸರ್ಪ. ಇವು ಏನದವ ಪ್ರಾತಿಭಾಷಿಕ ಸತ್ಯಗಳು. ಈಗೇನಾಯ್ತು, ಪ್ರಾತಿಭಾಷಿಕ ಸತ್ಯದಿಂದ ಏನ್ ಮಾಡಿದ್ರೆ ವ್ಯಾವಹಾರಿಕ ಸತ್ಯಗಳು ಬಂದ್ರೆ ಇವು ಏನದವ ಹಾವಲ್ಲ ಹಗ್ಗ ಅಲ್ಲ ಬೆಳ್ಳಿ ಅಲ್ಲ, ಇದು ಸಪ್ತಚಿಪ್ಪದವ ಅಂತೇಳಿ ವ್ಯಾವಹಾರಿಕ ಸತ್ಯ ಬಂದಿರಿ. ಈಗ ವ್ಯಾವಹಾರಿಕ ಸತ್ಯದಿಂದ ಏನಾಗಬೇಕಾಗ್ಯದ? ಪರಮಾರ್ಥ ಸತ್ಯಕ್ಕೆ ಹೋಗ್ಬೇಕಾಗ್ಯದ. ನೀವು ವ್ಯವಹಾರ ಸತ್ಯದಿಂದ ನೀವು ಪರಮಾರ್ಥ ಸತ್ಯಕ್ಕೆ ಹೋಗ್ಬೇಕಾದ್ರೆ ಅದಕ್ಕೇನ್ ಬೇಕು? ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಅಂದ್ರೆ ಏನು ಅಂತ ಈಗ ಹೇಳಕತ್ತೀನಿ. ಏನಿದು ಬ್ರಹ್ಮಜ್ಞಾನ ಅಂತಂದ್ರ ಇವು ಯಾರಿಂದ ತಯಾರಾಗ್ಯಾವ? ಇವು ಪೃಥ್ವಿಯಿಂದ ತಯಾರಾಗ್ಯಾವ, ಪೃಥ್ವಿ ಅದರಿಂದ ತಯಾರಾಗ್ಯದ, ಜಲದಿಂದ ತಯಾರಾಗ್ಯದ, ಜಲ ಯಾವ್ದ್ರಿಂದ? ಅಗ್ನಿಲಿಂದ, ಅಗ್ನಿ
ಪಂಚಮಹಾಭೂತಗಳಿಂದ ತಯಾರಾಗಿದ್ದು ಈ ಪಂಚಮಹಾಭೂತಾತ್ಮಕ ಜಗತ್ತು ಅದರಿಂದ ತಯಾರಾಗ್ಯದ, ಮಾಯೆಯಿಂದ ತಯಾರಾಗ್ಯದ. ಮಾಯೆ ಎಲ್ಲಿ ಅದ? ಬ್ರಹ್ಮನ ಅಡಿ ಮೇಲೆ ಒಂದು ಚಿಗಳಿ ಇದ್ದಂಗ ಅದ. ಹೀಗಾಗಿ ಬ್ರಹ್ಮನೇ ಮಾಯೆಯಾಗಿ ತೋರ್ತಾ ಇದ್ದಾನೆ, ಬ್ರಹ್ಮನೇ ಮಾಯೆಯ ಮೂಲಕ ಜಗತ್ತಾಗಿ ತೋರ್ತಾ ಇದ್ದಾನೆ. ಬ್ರಹ್ಮನೇ ಮಾಯೆ ಮತ್ತು ಈ ಪಂಚಭೂತಾತ್ಮಕ ಜಗತ್ತಿನ ಮೂಲಕ ಈ ಒಂದು ಹಗ್ಗ ಶುಕ್ತಿಗಳಾಗಿ ತೋರ್ತಾ ಇದ್ದಾನೆ. ಹೀಗಾಗಿ ಏನಾಯ್ತು? ಬ್ರಹ್ಮ ಅನ್ನೋದು ಯಾವ ಕಾರಣಕ್ಕೂ ಬಾಧೆಗೊಳಗಾಗಂಗಿಲ್ಲ. ಅದಕ್ಕೆ ಏನಂತಾರೆ? ಪರಮಾರ್ಥ ಸತ್ತ ಅಂತರ. ಈ ಜಗತ್ತಿನ ಎಲ್ಲ ವಸ್ತುಗಳು ಪಂಚಭೂತಾತ್ಮಕ ಜಗತ್ತಿನಿಂದ ಪಂಚಭೂತಾತ್ಮಕ ವಸ್ತುಗಳಿಂದ ಮಾಡಿದ ವಸ್ತು ಪ್ರಪಂಚ ಏನದಲ್ಲ, ಇದು ಬಾಧೆಗೊಳಗಾಗ್ತದ. ಇದು ಬಾಧೆಗೊಳಗಾಗುವ ಕಾರಣ ಏನಾಯ್ತು? ಇದು ಬಾಧೆ ಒಳಗಾಗ ಕಾರಣ ಏನಾಯ್ತು? ವ್ಯವಹಾರಿಕ ತತ್ವ ಅನ್ನಿಸ್ಬೇಕು. ಯಾವುದರಿಂದಲೂ ಬಾಧೆ ಒಳಗಾಗಿರೋದು ಬ್ರಹ್ಮಜ್ಞಾನ ಇಲ್ಲದೆಯೇ ಬಾಧೆ ಒಳಗಾಗದು ರಾಶಿವಂಚಿಕ ತತ್ವ. ಅನುಗಿನ ವಸ್ತುಗಳಿದ್ದವು ನಿಮಗೇನು ಹಾಕ ಹೋಗಿ ಹಾವು ಕಾಣ್ಲಕತ್ತದ, ಮತ್ತೆ ಬೆಳ್ಳಿ ಕಾಣ್ಲಕತ್ತದ, ಅವು ಏನಾಗ್ತವ? ಬೆಳಕು ಮಾಡಿದಾಗ ಸತ್ಯ ವಸ್ತು ಗೊತ್ತಾಯ್ತಂದ್ರೆ ನಾವು ಕನಸಿನ ವಸ್ತುಗಳಂತೆ ಹೋಗ್ಬಿಡ್ತಾವ. ಕನಸಿನಾಗಿನ ವಸ್ತುಗಳು ಪ್ರಾತಿಭಾಷಿಕ ಸತ್ಯಗಳು ಅವು ಏನು ಹೆಸರ ಇರುವ ಅಂತಂದ್ರೆ ಅವೆಲ್ಲ ಹೋಗಿಬಿಡ್ತಾವ. ಕನಸಿನಾಗಿರೋವೆಲ್ಲ ವಸ್ತುಗಳು ಹೋಗ್ಬಿಡ್ತಾವ. ಹೀಗಾಗಿ ಪರಮಾರ್ಥ ಸತ್ತ ಯಾವುದರಿಂದಲೂ ಬಾಧೆಗೊಳಗಾಗುವುದಿಲ್ಲ. ಅದು ಒಂದೇ ಒಂದು ಬ್ರಹ್ಮ, ಅದರೊಳಗೆ ಸುಧಾರಣೆ ಇಲ್ಲ, ಸಾಧಾರಣೆ ಇಲ್ಲ. ಪರಮಾರ್ಥ ಸತ್ತ ಅಂದ್ರೆ ಬ್ರಹ್ಮ, ಮತ್ತೊಂದೇನು ಇಲ್ಲ. ಆಮೇಲೆ ವ್ಯವಹಾರಿಕ ಸತ್ತಾಗಳು ಏನದವ? ಜಗತ್ತಿನೊಳಗಿರುವ ಪಂಚಭೂತಗಳಿಂದಾದ ಎಲ್ಲಾ ವಸ್ತುಗಳು ನಮ್ಮ ದೇಹಾದಿಗಳು ಹಿಡಿದುಕೊಂಡು ಇವು ಏನಾಗ್ತವ? ಬ್ರಹ್ಮಜ್ಞಾನದಿಂದ ಬಾಧೆಗೊಳಗಾಗ್ತವ. ಮತ್ತು ಇದಕ್ಕಿಂತ ಕೆಳಗ ಮಟ್ಟದ ಸತ್ಯ ಯಾವುದು? ಪ್ರಾತಿಭಾಷಿಕ ಸತ್ಯ. ಅವು ಬರೀ ತೋರಿಕೆಯಲ್ಲಿ ಮಾತ್ರ ಅದಾವ, ಇರುವಿಕೆಯಲ್ಲಿ ಇಲ್ಲ. ಅವು ಎದರಿಂದ ಬಾಧೆಗೊಳಗಾಗ್ತಾವಂತಂದ್ರೆ ಬ್ರಹ್ಮಜ್ಞಾನ ಇಲ್ಲದೇ ಬಾಧೆಗೊಳಗ. ಈ ರೀತಿ ತಿಳ್ಕೊಂಡು ಕೊನೆಗೆ ನಾಲ್ಕನೇದೇನದ? ಶುದ್ರ ಸತ್ಯ. ಈ ಶುದ್ರ ಸತ್ಯ ಅಂತಂದ್ರೆ ಇದು ಪೂರ್ತಿ ಕೆಳಮಟ್ಟದ ಫೋರ್ತ್ ಕ್ಲಾಸ್ ಸತ್ಯ ಇದೆ. ಥರ್ಡ್ ಕ್ಲಾಸ್ ಅಲ್ಲ, ಫೋರ್ತ್ ಕ್ಲಾಸ್ ಸತ್ಯ ಇದೆ. ಸತ್ಯ ಸತ್ಯ ಇದೇನದಂತಂದ್ರೆ ವಂದ್ಯ ಪುತ್ರ ಅಂದ್ರೆ ಬಂಜೆಯ ಮಗ, ಮೊಲದ ಕೋಡು, ಮತ್ತೆ ಗಗನ ಕುಸುಮ, ಮತ್ತೆ ಕಲ್ಪನೆಯ ಕನ್ನೆ. ತನ್ನೊಳಗೆ ಕಲ್ಪನೆ ಮಾಡ್ಕೊಂಡಿರ್ತಾನ ಕನ್ನೆ ಹೆಂಗಿರ್ಬೇಕಂತ, ತನ್ನ ಕಲ್ಪಿತವಾದ ಕನ್ನೆ. ಈ ರೀತಿ ಈ ಸತ್ತಾಗಳ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಈ ಶುದ್ರ ಸತ್ತದಾಗ ಏನದ? ಕೇವಲ ಕಾಲ್ಪನಿಕ, ಕೇವಲ ಕಾಲ್ಪನಿಕ. ಇಲ್ಲಿ ಇರುವಿಕೆ ಮತ್ತು ತೋರುವಿಕೆ ಏನದಾವೇನು? ಇಲ್ಲ. ತೋರುವಿಕೆನೂ ಇಲ್ಲ, ಇರುವಿಕೆನೂ ಇಲ್ಲ. ನೆಕ್ಸ್ಟ್ ಪ್ರಾತಿಭಾಷಿಕ ಸತ್ವಾಗ್ರಿ, ಇದು ಕಾಲ್ಪನಿಕ ಅಲ್ಲ. ಇದು ಕನ್ಯರು ಬರ್ಲಕತ್ತದ ಕನಸಿನ ಹಾಗೆ. ಇಲ್ಲಿ ಎದರ ಒಂದು ಆನೆ ಎಷ್ಟು ಸತ್ಯವಾಗಿದೆಯೋ ಕನಸಿನೊಳಗೆ ಬಂದ ಆನೆ ಕೂಡ ಅಷ್ಟೇ ಸತ್ಯವಾಗಲ್ಲ. ಕನಸಾಗಿದ್ದವನಿಗೆ ಕನಸಿನ ರೂಪ ಅಷ್ಟೇ ಸತ್ಯ, ಜಾಗೃತವಾಗಿದ್ದವನಿಗೆ ಜಾಗೃತ ಅವಸ್ಥೆ ಜಗತ್ತು ಎಷ್ಟು ಸತ್ಯ ಅದೋ ಕನಸಿನಾಗಿದ್ದವನಿಗೆ ಕನಸು ಅಷ್ಟೇ ಸತ್ಯ. ಇದು ಪ್ರಾತಿಭಾಷಿಕ ಸತ್ಯ. ಇದು ಎಂತದ್ದು? ಇದಕ್ಕಿಂತ ಒಂದು ಟಾಪ್ ಕ್ವಾಲಿಟಿ ಏನಂತಂದ್ರೆ ಇಲ್ಲಿ ತೋರುವಿಕೆ ಇದೆ.
ಅಂತಂದ್ರ ಯಾರಪ್ಪನೂ ಮಿಥ್ಯೆ ಆಗಲ್ಲ. ಈ ಲೌಕಿಕ ಸಂಬಂಧಗಳು ಸಂಪತ್ತುಗಳು ಅನ್ನೋವಲ್ಲ, ಇವೆಲ್ಲ ಈಗ ಹೆಂಡತಿ ಆಳ ಅಕ್ಕಿ ಹೆಂಡತಿ ಸುಳ್ಳು ಅದನ್ನ ಬರ್ತೊಂಬರ್ತಾವ. ಸುಳ್ಳು ಅಂತ ಹೇಳ್ತೀನಿ, ಕರೆ ದಿನ ಇಲ್ಲ ತಾಳಿ ಕಟ್ಕೊಂಡು ಬಂದೀನಿ ಸುಳ್ಳು ಸರಿ ಏನಾರ ಬಿಡ್ತಾರೆ ಹೆಂಡತಿ ಸುಳ್ಳ ಅಂತಂದ್ರ ನಾನು ತಾಳಿ ಕಟ್ಕೊಂಡು ಬಂದೀನಿ. ಏನನ್ಬೇಕು ತಾಳಿ ಕಟ್ಕೊಂಡು ಬಂದೀನಿ ಅಂದ್ರ ತಾಳಿ ಕಟ್ಕೊಂಡು ಎದಕ್ ಬಂದಾರ ಅವರು? ಈ ಜೀವನವನ್ನು ಮಾಡುದು ತಾಳ್ಕೊಂಡಿರ್ತೀನಿ ನಿನ್ನ ಮನೆಯಾಗ ಅಂತ ಬಂದಿರ್ತಾರ ಅವರು. ಹೆಂಗಾಗಿರಲಕ್ಕ ತಾಳ್ಕೊಂಡಿರ್ತೀನಿ ಅಂತ ಬಂದಿರ್ತಾರೆ. ತಾಳಿ ಕಟ್ಕೊಂಡು ಬಂದಿನ ತಾಳ್ಕೊಂಡಿರೋದು ಅಷ್ಟಕ್ಕೆ ಬಿತ್ತದ ಇರ್ತಾರ. 100 ವರ್ಷ ಇನ್ನೊಬ್ಬರ ಮನೆಗೆ ಬಿತ್ತಾ ಇದ್ದಾರೆ ತಾಳಿ ಕಟ್ಕೊಂಡು ಬಂದಿದ್ದು. ತಾಳ್ಕೊಂಡು ಇಡೀ ಜೀವನನೇ ತಾಳ್ಕೊಳ್ಳೋದೇ ಹೋಗ್ತಾರ. ತಾಳ್ಕೊಳ್ಳೋಕೆ ಆಗಲಿಲ್ಲ ಅಂತಂದ್ರ ಅದು ಸಂಸಾರ ಆಗಂಗಿಲ್ಲ. ಇವತ್ತು ತಾಳಿ ಕಟ್ಕೊಂಡು ಏನ್ ಹೇಳಕತ್ತಿದ್ದೆ, ಹೆಂಡತಿಯನ್ನ ಮಿಥ್ಯೆ ಮಾಡ್ಬೇಕು. ಆಕಿ ಏನಾರ ದೀಪ ಹಚ್ಚಿ ನೋಡಿಕೆ ಇದು ಹಾವಲ್ಲ ಇದು ಅರ್ಥ ಅಂತೇಳಿ ಹಿಂಗೇನಾರ ಹಗಲ ರಾತ್ರಿ ಏನಾರ ಬೆಳಕು ಮಾಡಿ ಏನಾರ ಒಂದು ಬ್ರಹ್ಮಜ್ಞಾನ ಇರ್ಲಾರ್ದು ಯಾಕೆ ಸುಳ್ಳು ಮಾಡ್ಲಿಕ್ಕೆ ಸಾಧ್ಯ ಅದ ಏನು? ಆಗಲ್ಲ. ಬ್ರಹ್ಮಜ್ಞಾನ ಈಗ ಸುಳ್ಳು ಮಾಡ್ಬೇಕಾಗ್ಯದ. ಹೆಂಡತಿಯನ್ನ ಮಿಥ್ಯೆ ಮಾಡ್ಬೇಕಾಗ್ಯದ ಅಥವಾ ಗಂಡನನ್ನ ಮಿಥ್ಯೆ ಮಾಡ್ಬೇಕಾಗ್ಯದ. ಬ್ರಹ್ಮಜ್ಞಾನ ಅದಕ್ಕೇನ್ ಮಾಡೋದು? ಬ್ರಹ್ಮಜ್ಞಾನಕ್ಕೆ ಹೋಗ್ಬೇಕು ನಾವು. ಬ್ರಹ್ಮಜ್ಞಾನಕ್ಕೆ ಹೋಗಿ ಗಂಡ ಹೆಂಡತಿ ಅಂತ ಏನ್ ಮಾಡಿವಲ್ಲ, ಇದು ಒಂದು ಮಣ್ಣಿನ ಗೊಂದೆಯ ವ್ಯವಹಾರ. ಘಟ ಗಂಡಕ್ಕೊಂದು ಒಂದು ಘಟ ಅಲ್ಲ, ಹೆಂಡತಿ ಒಂದು ಘಟ ಅಲ್ಲ. ಈ ಘಟದಿಂದ ಘಟ ಯಾವ್ದ್ರಿಂದ ತಯಾರಾಗ್ಯದ? ಮಣ್ಣಿನಿಂದ. ಪೃಥ್ವಿ ಜಲದಿಂದ, ಜಲ ಅಗ್ನಿಯಿಂದ, ಅಗ್ನಿ ವಾಯುವಿನಿಂದ, ವಾಯು ಆಕಾಶದಿಂದ, ಆಕಾಶ ಮಾಯೆಯಿಂದ, ಮಾಯ ಎಲ್ಲ ಒಟ್ಟು ಬ್ರಹ್ಮನಿಂದ. ಹೀಗಾಗಿ ಹೆಂಡತಿಯನ್ನ ಮಿಥ್ಯೆ ಮಾಡಿ ಯಾವಾಗ ಸತ್ಯ ಮಾಡ್ಬೇಕು? ಬ್ರಹ್ಮ ಸತ್ಯ. ಅಲ್ಲಿ ಬ್ರಹ್ಮನನ್ನ ನೋಡುವ ಕೆಲಸ ಆಗಬೇಕು. ಮಕ್ಕಳಲ್ಲಿ ಬ್ರಹ್ಮನನ್ನ ನೋಡೋ ಕೆಲಸ ಆಗಬೇಕು. ಸುಮ್ಮನೆ ದೇಶವರೇ ಹೆಂಗರೆ ಹೋಗಿ ಬ್ರಹ್ಮನನ್ನ ನೋಡ್ಬೇಡ್ರಿ. ಮೊದಲು ನಿಮ್ಮ ಮನೆಯಾಗ ಎದುರಿಗಿದ್ದಂತ ದೇವರುಗಳಿಗೆ ನೋಡಿ. ಬ್ರಹ್ಮನೇ ಹೆಂಡತಿಯ ರೂಪದಲ್ಲಿ ಬಂದನ ನಿಮ್ಮ ಹತ್ರ, ಬ್ರಹ್ಮನೇ ಗಂಡನ ರೂಪದಲ್ಲಿ ಬಂದನ, ಬ್ರಹ್ಮನೇ ಮಕ್ಕಳ ರೂಪದಲ್ಲಿ ಬಂದನ, ಬ್ರಹ್ಮನೇ ನಿಮ್ಮ ಹೊಲ ಮನಿ ರೊಕ್ಕ ರೂಪಾಯಿಯಾಗಿ ಬಂದನ. ನಿಮ್ಮ ಜೀವನಕ್ಕೆ ಏನೇನ್ ಮಾಡಬೇಕು? ಬ್ರಹ್ಮನೇ ಬಂದನ. ಈ ರೀತಿ ನೀವು ಬ್ರಹ್ಮಜ್ಞಾನದಿಂದ ಎಲ್ಲ ನಿತ್ಯ ಮಾಡ್ಕೋಬೇಕು. ಜಗತ್ತು ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ನಿತ್ಯ ಮಾಡ್ಕೊಂಡು ಅಲ್ಲಿ ಬ್ರಹ್ಮನನ್ನು ಹೊರತುಪಡಿಸಿ ಮತ್ತೊಂದು ಏನು ಕಾಣಬಾರದು. ವ್ಯವಹಾರಿಕ ಸತ್ತಾದೊಳಗಿನ ಸಂಬಂಧಗಳನ್ನ ಎಲ್ಲ ನಿತ್ಯ ಮಾಡಿ ಏನ್ ಮಾಡ್ಬೇಕು? ಅಲ್ಲಿ ಬ್ರಹ್ಮ ಸತ್ಯತ್ವವನ್ನು ಸ್ಥಾಪನೆ ಮಾಡ್ಕೋಬೇಕು. ಸುಮ್ಮನೆ ಎಲ್ಲರೂ ಹೋಗಿ ಯಾವ್ದ್ರಾಗ ಬ್ರಹ್ಮನ್ ನೋಡ್ತೀನಿ ಕಲ್ಲಾಗ ಮಣ್ಣಾಗ ಕಟ್ಕೊಂಡು ಹೆಂಡು 100 ವರ್ಷ ಸೇವೆ ಮಾಡ್ತಿರ್ತಾರ, ಏನ್ ಮಾಡಿದ್ದೆಲ್ಲ ತಾಳ್ಕೊತಿರ್ತಾರ. ಅಂತವ್ರೊಳಗೆ ಬ್ರಹ್ಮನನ್ನ ಕಾಣಂಗಿಲ್ಲ. ಹೆಂಡತಿ ಹೆಂಗ್ಯಾಕಿರ್ಲಕ್ಕ ಎಲ್ಲ ತಾಳ್ಕೊಂಡು ಓದ್ತಿರ್ತಾರ. ಅಂತಲ್ಲಿ ಗಂಡ ಬ್ರಹ್ಮನಾಗಿ ಕಾಣಂಗೇ ಇಲ್ಲ ಅವ್ರಿಗೆ. ಗಂಡನ ಒಳ್ಳೆಯತನ, ಹೆಂಡತಿಯ ಸೌಂದರ್ಯ ಇವ್ರಿಗೆ ಸಾಯತನ ಕಾಣಂಗಿಲ್ಲ. ಎಷ್ಟಾದ್ರೂ ಮಂದಿ ಹೆಂಗಿದ್ರೆ ಚಂದ ಕಾಣ್ತಿರ್ತಾರ. ತಾಳಿ ಕಟ್ಟೋದ್ರಕ್ಕಿಂತ ಮೊದಲಕ್ಕೆ ಬಹಳ ಚಂದ ಕಾಣ್ತಿರ್ತಾರ. ತಾಳಿ ಕಟ್ಟಿದ್ಮೇಲೆ ಆಕಿ ಸೌಂದರ್ಯದ ಕಡೆ ಅವ್ನ ಲಕ್ಷಣ ಹೋಗ್ಬಿಡ್ತಾವ. ಆ ಲಕ್ಷಣ ಇಲ್ಲ ಅವ್ನಿಗೆ. ಆಕಿ ಸೌಂದರ್ಯದ ಕಡೆ ಏನು ಚೇಂಜ್ ಆಗಿರ್ತಾವ. ಇದ್ದಾಗೆ ಹೆಂಡತಿಯ ಸೌಂದರ್ಯ ಮರೆತು ಹೋಗ್ಬಿಡ್ತಾನಂತ ಗಂಡ. ಮತ್ತು ಗಂಡನ ಒಳ್ಳೆಯತನದಿಂದ ಅವ್ನು ಎಷ್ಟು ತಾಳ್ಕೊಂಡು ಹೆಂಗ್ ಸಂಸಾರ ನಿಭಾಯಿಸ್ಕೊಂಡು ಹೋಗ್ತಿರ್ತಾನ. ಅದೇನು ಅವ್ನ ಡ್ಯೂಟಿ ಅದ ಮಾಡೇನ್ ಹೇಳು, ಅವ್ನ ಕರ್ತವ್ಯ ಅದ ಮಾಡೇನ್ ಹೇಳು ಅಂತ ಹೇಳಿ ಮೋಣಿನ ಬುದ್ಧಿ ತಾಳ್ಕೊಂಡಿರ್ತಾರ. ಇಷ್ಟೊಂದು ನಾವು ಕೊರತೆಗಳನ್ನು ಉಂಟು ಮಾಡಿದಾಗಲೂ ಆತ ಎಲ್ಲ ಸಂಭಾಳಿಸ್ಕೊಂಡು ಹೋಗಲಕ್ಕತ್ತನಲ್ಲ ಅಂತ ಹೇಳಿ ಗಂಡನ ಒಳ್ಳೆತನ ಹೆಣಸಿ ಗೊತ್ತಾಗಲ್ಲ ಅಂತ. ಹೆಣಸಿ ಸೌಂದರ್ಯ ಗಂಡ ಗೊತ್ತಾಗಲ್ಲ. ಇವರಿಬ್ರು ಬೇಕೂಫ್ರ ಅಂತ ಹೇಳ್ತಾರ. ಅದಕ್ಕೆ ಗೊತ್ತಾಗ್ತಿರ್ತಾರ. ಅದಕ್ಕೆ ಅಷ್ಟೇ ವಯಸ್ಸಾಗ್ಲಕ್ಕ
ಎಂತ ಅಭಿಪ್ರಾಯ ಇರಬೇಕಂದ್ರ ಬಸವಣ್ಣ ಒಂದು ವಚನದ ಬರೀತಾನೆ, ಪೃಥ್ವಿ ಅಗ್ಗಳೇ ಚೆಲುವೆ ಚನ್ನ ಸತಿ ನೀಲಲೋಚನೆ ಹಂಗತಿ ಹೆಂಗ್ಯಾಕಿರ್ಲಕ್ಕ ಎಷ್ಟ್ಯಾಕ್ ವಯಸ್ಸಾಗಲ್ಲಕ್ಕ ಎಷ್ಟ್ಯಾಕ್ ರೋಗ ಹತ್ತಲಕ್ಕ ಅತಿ ಶರೀರ ಪ್ರಾರಂಭಕ್ಕೆ ಏನೇನು ಅನುಭವಿಸಿದ್ರು ಕೂಡ ನಾವೇನು ಮಾಡಬೇಕು, ಪೃಥ್ವಿಯೆಲ್ಲ ಏಸ್ ಮಂದಿ ಹೆಣ್ಮಕ್ಳ ಎಲ್ಲರಿಗಿಂತ ನನ್ನ ಕೈ ಹಿಡಿದ ಹೆಂಡತಿ ಅಷ್ಟು ಚಲುವಲ್ಲ, ಅಗ್ಗಳೇ ಚೆಲುವೆ ಶ್ರೇಷ್ಠವಾದ ಚೆಲುವೆ ಅಂತ ಅಭಿಪ್ರಾಯ ಇರಬೇಕು. ಅಲ್ಲಿ ಸಂಸಾರ ಚಂದ. ಮಾಡೆಲ್ಗಳು ಇನ್ನೊಂದು ತಿಂಗಳು ಬಿಟ್ಟು ಮಾಡ್ಕೋ ಅನ್ನೋ ತಗೊಂಡ್ರೆ ಹೊಸ ಮಾಡೆಲ್ ಸಿಕ್ತಿತ್ತಲ್ಲ ಅಂತಿರ್ತಾರ ಮೊಬೈಲ್ ಖರೀದಿ ಮಾಡೋರು. ಒಂದು ವರ್ಷ ತಿಂಗಳದಾಗ ಅದ್ರಾಗ ಫಂಕ್ಷನ್ ಇದ್ರಾಗ ಈ ಫಂಕ್ಷನ್ ಮಾಡಿ ಮತ್ತೊಂದು ತಗೋತಿರ್ತಾರೆ. ಹಂಗಲ್ಲ, ಆಯಾ ತನಕ ಪೃಥ್ವಿ ಅಗ್ಗಳೇ ಚೆಲುವೆ ಎನ್ನ ಸತಿ ನೀಲಲೋಚನೆ ಇಂಥ ಅಭಿಪ್ರಾಯ ಇರಬೇಕು. ಹಂಗಿದ್ರೆ ಸಂಸಾರ ಅದಕ್ಕ ಏನಾಯ್ತು, ಈ ವ್ಯಾವಹಾರಿಕ ಸತ್ಯ ಎಲ್ಲ ನಾವು ಮಿಥ್ಯೆ ಮಾಡ್ಕೋಬೇಕು. ಅದರಿಂದ ಬ್ರಹ್ಮಜ್ಞಾನಿಗಳಾಗಿ ಹೆಂಡತಿಯನ್ನ ನೋಡಿದರೆ ವ್ಯಾವಹಾರಿಕ, ಹೆಂಡತಿಯಲ್ಲಿ ಬ್ರಹ್ಮನನ್ನು ನೋಡಿದರೆ ಪರಮಾರ್ಥಿಕ ಸತ್ತ, ಗಂಡನನ್ನಾಗಿ ನೋಡಿದರೆ ವ್ಯಾವಹಾರಿಕ ಸತ್ತ, ಗಂಡನನ್ನು ಬ್ರಹ್ಮನನ್ನಾಗಿ ನೋಡಿದರೆ ಪಾರಮಾರ್ಥಿಕ ಸತ್ತ. ಹೀಗಾಗಿ ಬ್ರಹ್ಮನನ್ನಾಗಿ ನೋಡುವಂತ ದೃಷ್ಟಿಕೋನ ಏನಂದ್ರೆ ಅದೇ ಬ್ರಹ್ಮಜ್ಞಾನ. ವ್ಯಾವಹಾರಿಕ ಸತ್ತ ಏನದ? ವ್ಯಾವಹಾರಿಕ ಸತ್ತ ಹೆಂಗಿರ್ತದ? ಈ ಸಂಬಂಧ ಅನಾತ್ಮ ಸಂಬಂಧ. ಅನಾತ್ಮ ಸಂಬಂಧ ಹೆಂಗಿರ್ತದ್ರಿ? ದೃಶ್ಯವಾಗಿರ್ತದೆ, ದೃಶ್ಯ ರೂಪದಲ್ಲಿ. ಗಂಡ ಹೆಂಡತಿಯ ಸಂಬಂಧ ದೃಶ್ಯ ರೂಪದಲ್ಲಿದ್ದು ನೋಡು, ಹೆಂಗ್ ಮಾಡ್ತಾನ ನೋಡು, ಹೆಂಗ್ ಮಾಡ್ತಾಳ ನೋಡು ಅಂತಿರ್ತೀರಿ. ಅದು ಎಂತ ಸಂಬಂಧ? ದೃಶ್ಯ ರೂಪದ ಸಂಬಂಧ. ಅದು ಎಂತದಂತಂದ್ರೆ ಕೂಡುವ ಅಗಲುವ ಸಂಬಂಧ. ಚಲೋ ಇದ್ದಾಗ ಕೂಡವು, ಹೇಳಾಡ್ದಾಗ ಕೂಡುವ ಅಗಲುವ ಸಂಬಂಧ. ಈ ದೃಶ್ಯ ರೂಪದ ಸಂಬಂಧ ತೆಗೆದು ನಾವು ಪರಮಾರ್ಥ ಸತ್ಯ ಒಳಗೆ ಹೋಗಿ ಆಕೆನೂ ಬ್ರಹ್ಮ ಇವನು ಬ್ರಹ್ಮ ಅಂತ ಹೇಳಿ ಅನ್ಕೊಂಡ್ರು ಅಂತಂದ್ರ ಏನಾಯ್ತು? ಇಬ್ರು ಒಂದೇ ಆತರ ಇಲ್ಲ, ಬ್ರಹ್ಮಸೂತ್ರ. ಅವಾಗೇನಾಯ್ತು? ದೃಷ್ಟ ಆಗಿಬಿಟ್ರು. ದೃಷ್ಟ ಅಲ್ಲಿ ದೃಶ್ಯ ಇಲ್ಲ. ದೃಷ್ಟ ಆದ್ಮೇಲೆ ಏನಾಯ್ತು? ಇಬ್ರು ಬ್ರಹ್ಮಸ್ವರೂಪರಾದ್ರ ಅವ್ನು ಎಂತ ಸಂಬಂಧ ಅಂದ್ರ ಕೂಡದ ಅಗಲದ ಸಂಬಂಧ. ಇಬ್ರು ಬ್ರಹ್ಮ ಒಂದೇ ಆಗಿ ಇಬ್ರು ಅವನು ಬ್ರಹ್ಮ ಈಗಿನ ಬ್ರಹ್ಮ ಆದ್ಮೇಲೆ ಅಲ್ಲಿ ಕೂಡ ಪ್ರಶ್ನೆ ಏನ್ ಬಂತು? ಅಗಲ ಪ್ರಶ್ನೆ ಏನು ಬಂತು? ಕೂಡುವ ಅಗಲುವ ಸಂಬಂಧದಿಂದ ಕೂಡದ ಅಗಲದ ಸಂಬಂಧಕ್ಕೆ ನಾವು ಏನ್ ಮಾಡಬೇಕು? ಅಭಿವೃದ್ಧಿ ಪಡಿಸಿಕೊಳ್ಳಬೇಕು ನಮ್ಮ ಜ್ಞಾನವನ್ನ. ಕಾಯತನಕ ಕೂಡುವ ಅಗಲುವ ಸಂಬಂಧದಲ್ಲಿ ಇರಬಾರದು, ಕೂಡದ ಅಗಲದ ಸಂಬಂಧಕ್ಕೆ ಹೋಗ್ಬೇಕು. ನಮ್ಮದು ಆತ್ಮೀಯತೆ ಬೆಳೆಸ್ಕೋಬೇಕು. ಹೆಂಡತಿ ಇರ್ಬೋದು, ಮಿತ್ರ ಇರ್ಬೋದು, ಮತ್ತೇನು ಅಧಿಕಾರಿ ಜವಾನ ಇರ್ಬೋದು, ಏನಾರ ಇರ್ಬೋದು. ಆರಂಭದಲ್ಲಿ ಕೂಡುವ ಅಗಲುವ ಸಂಬಂಧ, ಅಂತ್ಯದಲ್ಲಿ ಅದು ಸಾರ್ಥಕ ಆಗಬೇಕು ಅಂತಂದ್ರೆ ಕೂಡದ ಅಗಲದ ಸಂಬಂಧ. ದೃಷ್ಟ ಆಯ್ತು ಅಂತಂದ್ರ ಒಂದೇ ಒಂದು ಬ್ರಹ್ಮ, ಅಗಲಿದ ಬ್ರಹ್ಮ. ಕೂಡುವುದು ಅರಿಯುವುದು ಯಾವುದು ಅರಿತದ, ಅಗಲುವುದನ್ನ ಯಾವುದು ಅರಿತದ ಅದೇ ದೃಷ್ಟ. ಕೂಡುವುದನ್ನು ಅಗಲುವುದನ್ನು ಅರಿಯುವ ಯಾವ ವಸ್ತು ಇದೆಯೋ ಅದೇ ದೃಷ್ಟ. ಆ ದೃಷ್ಟ ಏನ್ ಮಾಡಬೇಕು? ನಾವು ಆನೆ ಬಂದ್ರೆ ಬರೀ ಗಂಡ ಹೆಂಡತಿ ಅಷ್ಟೇ ಅಲ್ಲ, ಇಡೀ ಬ್ರಹ್ಮಾಂಡ ಎಲ್ಲ ಅಖಂಡವಾದಂತ ಒಂದೇ ಒಂದು ವಸ್ತುವಿನಿಂದ ಆಗ್ಯದ. ಹೂಗಳು ಅನೇಕ, ಅದರೊಳಗಿರುವ ಸೂತ್ರ ಒಂದೇ, ಮಣಿಗಳ ಸೂತ್ರದಂತೆ. ಜನರ ರಾಶಿಮಯ್ಯ ಹೇಳ್ತಾರ, ಏನ್ ಹೇಳ್ತಾರ? ರಾಶಿಮಾಯ ವಚನ ಅಂತ ಹೇಳಿದ ಮಣಿಗಳ ಸೂತ್ರದಂತೆ ಶ್ರೇಯ ನೀನಿತ್ಯ
ಮಣಿಗಳ ಸೂತ್ರದಂತೆ ನಿರ್ಣಯ ಈ ನಿತ್ಯಯ ಎಣಿಸುವಡೆ ತನು ಭಿನ್ನ ಎಣಿಸ್ತಾ ಹೋದ್ರೆ 84 ಲಕ್ಷ ತನುಗಳು ಭಿನ್ನ ಭಿನ್ನವಾಗಿ ತೋರ್ತವ. ಆದರೆ ಆತ್ಮನೊಬ್ಬನೇ ನೋಡ, ಆತ್ಮ ಒಬ್ಬನೇ ಇದೆಯಾ. ಅಣು ಎಣಿಸ್ಬೇಕಾದ್ರೆ ತನುಗಳು ದುಡ್ಡಿನ ಮಣಿ ಎಣಿಸಿದ್ರೆ ಬೇಕಾದಷ್ಟು ನಾವು ಆಗಿನ ಸೂತ್ರ ಒಂದೇ ಆದ. ಅಣು ರೇಣು ಮಧ್ಯದಲ್ಲಿ ಗುಣಭರಿತ ನೀನೊಬ್ಬನೇ ಇರುವೆ ಎಂದು ಮಣಿಯುತ್ತಿಪ್ಪೆನೆಯ ರಾಮನ. ಅಣು ರೇಣು ಸುಳ ಕಾಷ್ಟ ಸಕಲ ಸಚಾರ ಆಚಾರ ಏನೇನದವ ಅವೆಲ್ಲದರೊಳಗೂ ಅವೆಲ್ಲದರ ಮಧ್ಯದಲ್ಲಿ ಏನಲಿ ನೀನೇ ಗುಣಭರಿತನಾಗಿ ಇರುವೆ ಎಂದು ನಿನಗೆ ಮಣಿಯುತ್ತಿಪ್ಪೆನೆಯ ರಾಮನ. ನಿನಗೆ ನಮಸ್ಕಾರ ಮಾಡ್ತೀನಪ್ಪ, ಎಲ್ಲದರೊಳಗೂ ನೀನೇ ಇದ್ದೀಯ. ಎಲ್ಲರಿಗೂ ನೀನೇ ಇದೆಯಾ. ಅದು ಪಾರಮಾರ್ಥಿಕ ಸತ್ತ, ಕೂಡದ ಅಗಲದ ಕೂಟ. ಸಂಪತ್ತು ಸಂಗ್ರಹ ಮಾಡ್ತೀರಿ. ಎಂತ ಸಂಪತ್ತು ಸಂಗ್ರಹ ಮಾಡ್ತೀರಿ? ಬರುವ ಹೋಗುವ ಸಂಪತ್ತನ್ನು ಸಂಗ್ರಹ ಮಾಡ್ತೀರಿ. ನಿಮ್ಮ ಸಂಬಂಧ ಎಂತದಾಗಬೇಕು? ಕೂಡದ ಅಗಲದ ಕೂಟ. ಜಗದ ನೆಂಟ ನೀನೊಬ್ಬನೇ ಕೂಡಲ ಸಂಗಮದೇವ ಅಂತ ಆತ್ಮೀಯತೆ ಬೆಳೆಸ್ಕೊಂಡ್ರಿ ಅಂದ್ರೆ ಕೂಡಲ ಅಗಲದ ಕೂಟ ಅಂತ ಸಂಬಂಧ ಮಾಡಲಿ. ಬ್ರಹ್ಮಜ್ಞಾನಿ ಸಂಬಂಧ ಹಂಗಿರ್ತದೆ. ಮತ್ತೆ ಅನಾತ್ಮ ಸಂಪತ್ತು, ಆತ್ಮ ಸಂಪತ್ತು ಅಂದ್ರೆ ಹೆಂಗಿರ್ತದೆ? ಅನಾತ್ಮ ಸಂಪತ್ತು ಬರುವ ಹೋಗುವ ಸಂಪತ್ತು. ಆತ್ಮ ಸಂಪತ್ತು ಹೆಂಗದ? ಆರದ ಹೋಗದ ಸಂಪತ್ತು. ನಿಮ್ಮ ಆತ್ಮಜ್ಞಾನ ಏನದಲ್ಲ, ಇದು ಬರೋದು ಅಲ್ಲ ಹೋಗೋದು ಅಲ್ಲ, ನಿಮ್ಮೊಳಗೆ ಇದ್ದದ್ದು. ನಿಮ್ಗೇನೇನು ಹೊರಗೆ ನಿಂತು ಬರಬೇಕಂತ ತಿಳ್ಕೊಂಡಿರ? ಏನು ವಿಚಾರ ಸಾಗರದಲ್ಲಿಂತ ಇನ್ನಾಂತ ಸ್ವಾಮಿ ಹೇಳೋದ್ರಿಂದ ನಿತ್ಯದ ಕಾಲದಿಂದ ಬರ್ತದ ತಿಳ್ಕೊಂಡಿರ? ಏನು ನೀವು ನಿಮ್ಗೆ ಜ್ಞಾನ ಎಲ್ಲಿ ಬರ್ಬೇಕತ್ತದ? ನಿಮ್ ಒಳಗಿಂದ ನಿಮ್ಗೆ ಸಿಗ್ಬೇಕತ್ತದ. ನಿಮ್ ಒಳಗಿಂದ ಜ್ಞಾನ. ಬ್ರಹ್ಮಜ್ಞಾನಿ ಎಲ್ಲಿದಾನ? ನಿಮ್ಮ ಒಳಗೆ ಅದನ. ನಿಮ್ಮ ಸ್ವರೂಪನೇ ನಿಮ್ಮ ಬ್ರಹ್ಮಜ್ಞಾನ. ಒಬ್ಬ ರಾಜ ನಿಮ್ಗೆ ಏನ್ ಬೇಕು ತಗೊಂಡು ಬರಪ್ಪ ಅಂತ ಹೇಳ್ಬಿಟ್ರಂತ ಪ್ರಜೆಗಳಿಗೆ. ಒಬ್ಬ ಶಿಲ್ಪಿ ಏನ್ ಮಾಡಿದಂತ, ನನಗೆ ಏನು ಬೇಕಾಗಿಲ್ಲ, ಅಲ್ಲಿ ಅಂಗಳದಾಗ ಬಿದ್ದಲ್ಲ ಅದೊಂದು ಕಲ್ಲು ಕೊಡು ಅನ್ನಂತ. ಯಾರು ಏನೇನೋ ಹೋಗ್ತಾರೆ, ನೀನೇನು ಕಲ್ಲು ಕೇಳ್ತಲ್ಲ ತಗೊಂಡು ಹೋಗಂದ್ರ ಕಲ್ಲು ತಗೊಂಡು ಬಂಡೆಗೆ ಹಾಕೊಂಡು ತಗೊಂಡು ಬಂದ. ಬಂಡೆಗೆ ಹಾಕೊಂಡು ತಗೊಂಡು ಬಂದಲ್ಲ, ಆ ಕಲ್ಲು ಮೇಲೆ ರಾಜ ಸಣ್ಣ ವಿಚಾರ ಹಿಡಿದು ಅದರ ಮೇಲೆ ಆಟ ಆಡೋದು, ಅದರ ಮೇಲೆ ಮಲಮೂತ್ರ ಮಾಡೋದು ಎಲ್ಲ ಲೀಲೆಗಳೆಲ್ಲ ಕಲ್ಲಿನ ಸಂಘಟನೆ ಮಾಡಿದ್ದನು. ಮಾಡಿದ್ಮೇಲೆ ಮುಂದೇನಾಯ್ತು, ಆ ಕಲ್ಲು ಇವ ಹೋಗಿ ಕಟ್ಟದ ಮೂರ್ತಿ ಕಟ್ಟದ ಮೇಲೆ ಆ ಕಲ್ಲನ್ನ, ಆ ಮೂರ್ತಿಯನ್ನ ನೋಡ್ಲಕ್ಕ ಜನರಿಗೆ ಕರೆದ. ಒಂದಿನ ಮಹಾರಾಜರು ಕರೆದ, ಇದು ನೋಡ್ರಿ ಮೂರ್ತಿ ಹೆಂಗಾಗ್ಯದ. ಅವಾಗ ಅವನಂದ್ರ ಎಂತ ಮೂರ್ತಿ ಕಟ್ಟಿದೆಯಪ್ಪ, ಎಂತ ಭವ್ಯವಾದ ಜೀವಂತ ಮೂರ್ತಿ ಅದ, ಅದ್ಭುತ ಮೂರ್ತಿ ಅದ ಅಂತ ಹಿಂಗ. ಮಹಾರಾಜರೇ ಇದು ಬೇರೆ ಎಲ್ಲಿದ ಅಲ್ರಿ, ನಿಮ್ ಮಂಗಳದಾಗ ಅವಾಗ ಬಿತ್ತಿರ್ತಾರ, ಕಿತ್ತಂದಾಗ ಅಷ್ಟಲ್ಲೇ ಮೂರ್ತಿ ಅದರಿ. ಅದ್ ಹೆಂಗ್ ಕಟ್ಟಿದಪ್ಪ, ಹೆಂಗ ಅದ್ರೊಳಗೆ ತಗೊಂಡು ಮೂರ್ತಿ ಕಟ್ಟಿಬೇಕಂತ ಹೆಂಗ್ ಬರ್ತ ನಿನ್ ತಲೆಗ ಮೂರ್ತಿ ಹೆಂಗ ಹಚ್ಚಿದ್ರು? ಮೂರ್ತಿ ನಾ ಕಟ್ಟದಿಲ್ರಿ ಅಂತನವ. ಮೂರ್ತಿ ನಾ ಕಟ್ಟದಿಲ್ಲ, ಮೂರ್ತಿ ಒಳಗೆ ಇತ್ತು. ಆ ಮೂರ್ತಿಗೆ ಅಂಟಿಕೊಂಡಂತ ಅನಾವಶ್ಯಕ ಕಲ್ಲಿನ ಭಾಗಗಳನ್ನ ಕಿತ್ತು ಹಾಕಿನಷ್ಟೇ ನಾನು. ಮೂರ್ತಿ ಮೊದಲು ಒಳಗೆ ಇತ್ತು, ನಾನು ಮೂರ್ತಿ ಎಲ್ಲಿಂದ ತಂದಿಲ್ಲ, ಆ ಕಲ್ಲಿನೊಳಗೆ ಮೂರ್ತಿ ಇತ್ತು. ಅದಕ್ಕೆ ಸಂಬಂಧ ಇಲ್ಲದಂತಹ ಕೆಲವೊಂದು ಅನಾವಶ್ಯಕ ಕಲ್ಲಿನ ಭಾಗಗಳು ಅದಕ್ಕೆ ಅಂಟುಕೊಂಡಿದ್ದು, ಅವುಗಳನ್ನು ಕಿತ್ತು ಹಾಕಿನಿ. ಅದು ಮೂರ್ತಿ ಒಳಗೆ ಇತ್ತು, ನಾ ಎಲ್ಲಿ ಹೊರಗಿನ ಮೂರ್ತಿ ತಂದಿಲ್ಲಿದ್ದು ಅಂತ. ಹಂಗ ನಿಮ್ಮೊಳಗೆ ಬ್ರಹ್ಮಜ್ಞಾನ ನಿಮ್ಮದೇ ಜ್ಞಾನ, ನಿಮ್ಮ ಸ್ವರೂಪನೇ ನಿಮಗೆ ಏನಾಗ್ಲಿಕ್ಕತ್ತದ, ಅನಾವರಣ ಆಗ್ಲಿಕ್ಕ.
ಆತ್ಮರೂಪನೇ ನಿಮಗೆ ಅನಾವರಣ ಆಗ್ಲಿಕ್ಕೆ ಹೊರಗಿನಿಂದ ಯಾರಿಂದ ನಿಮ್ಗೆ ಏನೂ ಆಗಲ್ಲ. ನಿಮ್ ಒಳಗಿದ್ರೆ ನಿಮಗೆ ಅನಾವರಣ ಆಗ್ತದೆ. ಅದು ಬಿಡ್ಲಿಕ್ಕೆ ನಿಮ್ ಒಳಗಿಂದು ಮೂರ್ತಿಯನ್ನ ನೀವು ಅನಾವರಣ ಮಾಡ್ಕೊಳ್ಳೋದು ಬಿಟ್ಟು ಹಿಂದೆ ಯಾರು ಏನೇನೋ ಮಾಡಿದಂತ ಒಂದು ಮೂರ್ತಿ ಮಾಡಿ ಅದಕ್ಕೊಂದು ಹಟ್ಟಿ ಹಚ್ಚಿ ಚೌಕನಾಗಿಟ್ಟು ಅದನ್ನ ಅನಾವರಣ ಮಾಡ್ತೀವಿ ಅಂತ ಹೇಳಿ ಕಲ್ಲಿನ ಮೂರ್ತಿ ಅನಾವರಣ ಮಾಡಿ ನಮ್ಮ ಜೀವಂತ ಮೂರ್ತಿ ಅನಾವರಣ ಮಾಡೋದು ಹಂಗೆ ಪೆಂಡಿಂಗ್ ಇಟ್ಕೊಂಡು ನಿಮ್ಮ ಒಳಗಿನ ಮೂರ್ತಿ ಅನಾವರಣ. ಬ್ರಹ್ಮಜ್ಞಾನ ಸಾಧನೆ ಅಂದ್ರೆ ಏನು? ನಿಮ್ಮ ಒಳಗಿನ ಮೂರ್ತಿಯ ಅನಾವರಣ, ನಿಮ್ಮ ಒಳಗಿನ ಬ್ರಹ್ಮಜ್ಞಾನಿಯ ಅನಾವರಣ. ಇದೇ ಹೊರಗಿನಿಂದ ನಿಮ್ಮ ಬ್ರಹ್ಮಜ್ಞಾನ ಸಿಗ್ಲಕ್ಕತ್ತದ, ಸುಳ್ಳು ಮಾತು. ನಿಮ್ಮ ಒಳಗಿನ ಜ್ಞಾನ ನಿಮಗೆ ಸಿಗ್ಲಕ್ಕತ್ತದ. ಅದಕ್ಕೇನದ, ಇದು ಅನಾತ್ಮ ಸಂಬಂಧಗಳ ಸಂಪತ್ತುಗಳೇನದವ, ಬರುವ ಹೋಗುವ ಸಂಪತ್ತುಗಳು. ಅನಾತ್ಮ ಸಂಬಂಧಗಳು ಎಂತವದವ? ಕೂಡುವ ಅಗಲುವ ಸಂಬಂಧಗಳು. ಈ ಆತ್ಮ ಸಂಬಂಧ ಹೆಂಗಿರ್ತದ? ಕೂಡುವ ಅಗಲದ ಸಂಬಂಧ. ಆತ್ಮದ ಸಂಪತ್ತು ಹೆಂಗಿರ್ತದ? ಬಾಳದ ಹೋಗದ ಸಂಪತ್ತು. ಆ ಕಲ್ಲಿನ ಒಳಗೆ ಇತ್ತ ಇಲ್ಲ ಮೂರ್ತಿ ಅದು. ಅದೆಲ್ಲ ಹೊರಗೆ ಹೋಗಿತ್ತ, ಹೊರಗಿಂದ ಏನಾರ ಬಂದ ಆತ್ಮದ ಸಂಪತ್ತು. ನಿಮ್ಮ ಹೊರಗಿನ ಬ್ರಹ್ಮಜ್ಞಾನಿ ಏನಾರ ಹೊರಗೆ ಹೋಗಿದ್ದೇನೆ ಅಡ್ಡಾಡ್ಲಕ್ಕ? ಮತ್ತ ಪಾಠ ಹೇಳಿ ಹೇಳಿ ಹೊರಗಿದ್ದವನಿಗೆ ಏನಾರ ತಂದು ನಿಮ್ಮ ಒಳಗೆ ಪ್ರತಿಷ್ಠಾಪನೆ ಮಾಡಿವೇನು ನಾವು? ಬಾಳದ ಹೋಗದ ಸಂಪತ್ತು ನಿಮ್ಮೊಳಗೆ ಅದ. ಆತ್ಮದ ಸಂಪತ್ತು, ಆ ಆತ್ಮ ಸ್ವರೂಪನೇ ನೀವದಿರಿ, ಆತ್ಮ ಸಂಬಂಧಿನೇ ನೀವದಿರಿ. ಅನಾತ್ಮದ ಏನದ ದೃಶ್ಯಗಳು ನೋಡಿ 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 ಏನ್ ಮಾಡ್ತೀರಿ? ಹೊರಗಿನ ನೋಟಗಳು ಏನದವ? ತೋರ್ತಾವ, ಅಡಗ್ತಾವ. ಎಷ್ಟು ದೃಶ್ಯಗಳು ನೋಡಿರಿ? ಅವೆಲ್ಲ ಇದ್ದಂಗೆ ಅದಾವೇನ್ರಿ? ಎಲ್ಲ ಚೇಂಜ್ ಹಾಕೋತ ನಾಶ ಆಗ್ಲಿಕ್ಕತ್ತವ ಇಲ್ಲ? ಬರ್ತಾವ, 4 ದಿನ ಇರ್ತಾವ, ಹೋಗ್ತಾವ, ಬರ್ತಾವ, 6 ದಿನ ಇರ್ತಾವ, ಹೋಗ್ತಾವ. ಆದ್ರ ನೋಡೋದ್ರಿಗೆ ಏನಾದ್ರು ವ್ಯತ್ಯಾಸ ಆಗಿದೇನು? ದೃಷ್ಟ, ದೂರದ ಅಡಗದ ದೃಷ್ಟ ಯಾರು? ತಾನೇ. ಕೂಡದ ಅಗಲದ ಸಂಬಂಧಿ ಯಾರು? ತನಗೆ ತಾನೇ. ಬಾರದ ಹೋಗದ ಸಂಪತ್ತು ಯಾರು? ತನಗೆ ತಾನೇ. ಏನೆಲ್ಲ ತಾನೇ ಇದ್ದು ಬಾರದ ಹೋಗದ ಸಂಪತ್ತಿನ ಸ್ವರೂಪ ತಾನೇ ಆಗಿದ್ದು ಬರುವ ಹೋಗುವ ಸಂಪತ್ತಿಗೆ ತೆಕ್ಕಿ ಬೀಳ್ತಾನಲ್ಲ. ಇದಕ್ಕೆ ಜ್ಞಾನ ಅಂತೀರ, ಅಜ್ಞಾನ ಅಂತೀರ? ಅಜ್ಞಾನ. ಕೂಡದ ಅಗಲದ ಸಂಬಂಧ ಉಳ್ಳವನಾಗಿ ಕೂಡುವ ಅಗಲುವ ಸಂಬಂಧಕ್ಕೆ ಬೆನ್ನಚ್ಚನಲ್ಲ. ತೋರದ ಅಡಗದ ದೃಶ್ಯ ಸ್ವರೂಪನೇ ತಾನಾಗಿ ತೋರುವ ಅಡಗುವ ದೃಶ್ಯಗಳಿಗೆ ಕಣ್ ತೆರ್ಕೊಂಡು ಬಾಯಿ ತೆರ್ಕೊಂಡು ಬೆನ್ನತ್ತೇನಲ್ಲ. ಹೆಂಗ ಇದು? ಅದಕ್ಕೆ ಈ ಒಂದು ಸೂತ್ರ ಸತ್ಯದಲ್ಲಿ ಇರುವಿಕೆನೂ ಇಲ್ಲ, ತೋರುವಿಕೆನೂ ಇಲ್ಲ, ಇದು ಕೇವಲ ಕಾಲ್ಪನಿಕ ಅನ್ನೋದು ಇದು ತೋರಿಸಿಲ್ಲ. ಸತ್ಯ. ಇದರ ಸ್ಥಾನಮಾನ ಅತ್ಯಂತ ಕೆಳಮಟ್ಟದ್ದು. ಮತ್ತೆ 3ನೇ ದೇಹದ ಪ್ರಾತಿಭಾಷಿಕ ಸತ್ಯ. ಇದರಲ್ಲಿ ತೋರುವಿಕೆ ಮಾತ್ರ ಇದೆ, ಇರುವಿಕೆ ಇಲ್ಲ. ಈ ಪ್ರಾತಿಭಾಷಿಕ ಸತ್ಯ ಏನಾಗ್ತದಪ್ಪ ಅಂದ್ರೆ ಬ್ರಹ್ಮಜ್ಞಾನ ಇಲ್ಲದೆಯೇ ಹಾಗೆಯೇ ಇದು ಏನಾಗ್ತದ? ನಿವೃತ್ತಿ ಆಗ್ತದ. ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಸುಮ್ಮನೆ ಲೌಕಿಕ ಉಪಾಯಗಳಿಂದ ಇದು ನಿವೃತ್ತಿ ಆಗ್ತದೆ. ಮತ್ತ ಇದಕ್ಕೆ ಉದಾಹರಣೆಗಳು ಯಾವುವು ಅಂತಂದ್ರೆ ಹಗ್ಗದಲ್ಲಿನ ಹಾವು, ರಜ್ಜುವಿನಲ್ಲಿನ ಸರ್ಪ, ಇವೇನದವ ತೋರಿಕೆಯಲ್ಲಿ ಮಾತ್ರ ಅಲ್ಲವ. ಇವು ಬ್ರಹ್ಮಜ್ಞಾನ ಇರಲಿಲ್ಲ ಅಂತಂದ್ರೂ ಉಪಾಯದಿಂದ ಇವುಗಳನ್ನು ನಿತ್ಯ ಮಾಡಬಹುದು. ಅದರ ಹಗ್ಗ ಇದು ಏನು ಶ್ರುತಿ ಮತ್ತು ಘಟಪಟಾದಿಗಳೇನದವ ವ್ಯವಹಾರಿಕ ಸತ್ತಾದಂತ ಇರಲಿವು. ಇವು ಏನಾದವ? ಇವಕ್ಕೆ ತೋರಿಕೆನೂ ಅದ, ಇರುವಿಕೆನೂ ಅದ. ಇವುಗಳನ್ನ ಮಿಥ್ಯೆ ಮಾಡ್ಬೇಕಾದ್ರೆ ಬ್ರಹ್ಮಜ್ಞಾನನೇ ಬೇಕಾಗ್ತದ. ಬ್ರಹ್ಮಜ್ಞಾನ ಇಲ್ಲದೆಯೇ ಇದನ್ನು ಮಿಥ್ಯೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಮತ್ತ ಪಾರಮಾರ್ಥಿಕ ತತ್ವ ಅಂತಂದ್ರೆ ಇದನ್ನ ಯಾವುದರಿಂದ ಮಾಡಿಸಿಕೊಳ್ಳಲು ಸಾಧ್ಯವಿದೆ?
ಸೂಜಿದು ಒಂದು ತುದಿಗಿಟ್ಟು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವನಿಲ್ಲದ ಜಾಗ ಅಂತ ಬರೀ ತುಂಬಿರೋದು ಪಾರಮಾರ್ಥಿಕ ಸತ್ತ. ಈ ಮಿಥ್ಯಾ ಜಗತ್ತಿಗೆ ಆಧಾರ ಯಾರು ಅಂದ್ರೆ ನೀನೇ. ನೀನೇ ಅಂತಂದ್ರೆ ಏನದರ ಅರ್ಥ? ನಿಮ್ಮ ಅಂತಃಕರಣದೊಳಗಿರುವಂತ ಸಾಕ್ಷಿ ಚೇತನ ಏನದಲ್ಲ, ಅದು ಏನಾಗ್ಯದ? ನಿಮ್ಮ ಶರೀರ ಎನ್ನುವ ಉಪಾಧಿಯ ಕಾರಣ ಅದೇನಾಗ್ಯದ, ನಿಮ್ಮ ಶರೀರದೊಳಗೆ ಅಷ್ಟೇ ಸಾರದಾಗಿ ಉಂಟು. ಇನ್ನ ಸ್ವಲ್ಪ ಆಳವಾಗಿ ಹೋಗೋಣ. ನಿಮ್ಮ ಸ್ವರೂಪವನ್ನ ನೀವು ಹೆಂಗ್ ಗುರುತಿಸ್ತೀರಿ? ಜಗತ್ತಿಗೆ ಹೆಂಗ್ ತೋರಿಸ್ತೀರಿ? ಯಾರು ಎಂತವ್ರು ಅಂತೇಳಿ ತೋರಿಸ್ಬೇಕಾದ್ರೆ ಏನ್ ಮಾಡ್ತೀರಿ? ಆಧಾರ್ ಕಾರ್ಡ್ ಫೋಟೋ ತೆಗಿತೀರಿ, ಇಲ್ಲಾಂದ್ರೆ ಫುಲ್ ಫೋಟೋ ತೆಗಿತಾರೆ. ನಿಮ್ ಶರೀರದ ಟೋಟಲ್ ಫೋಟೋ ತೆಗಿತಾರೆ. ನಿಮ್ ಶರೀರ ಎಷ್ಟದ? 3 ಅಡಿ ಒಳ. ಅಷ್ಟೇ ಅಲ್ಲ, ಈ ಜಗತ್ತಿನಾಗ ನಿಮ್ಗೆ ಗುರುತಿಸೋದು. ನಿಮ್ಗೆ ಎಲ್ಲರಿಗೂ ಗುರುತಿಸ್ತಾರ. 3 ಅಡಿ ಒಳ ಶರೀರದಿಂದ ನಿಮ್ಮನ್ನು ಗುರುತಿಸ್ತಾರ. ಇಷ್ಟೇ ಇರೋಣ. ಈ ಶರೀರದೊಳಗ ಅಂತಃಕರಣ ಅಂತ ಏನದಲ್ಲ, ಅದೇ ಏನದ? ನಿಮ್ಮ ಸ್ಥೂಲ ಶರೀರದೊಳಗ ಒಂದು ಅಂತಃಕರಣ ಅಂತದಲ್ಲ, ಸೂಕ್ಷ್ಮ ಶರೀರ, ಅದು ಎಷ್ಟದ? 3 ಮಳನೆ ಅದ. ಅದನ್ನು 3 ಮಳನೆ ಅದ. ನಿಮ್ಮ ಸ್ಥೂಲ ಶರೀರ ಎಷ್ಟದ? ಅಷ್ಟೇ ಸೈಜಿಂದು ನಿಮ್ಮ ಸೂಕ್ಷ್ಮ ಶರೀರ ಅಥವಾ ಅಂತಃಕರಣ ಅದನ್ನು 3 ಮಳ ಅದ. ಯಾರ್ದಾರ 3 ಮಳದ ಶರೀರದೊಳಗೆ 4 ಮಳದ ಯಾರದಲ್ಲೇ ಅಲ್ಲ, ಇದು ಸೂಕ್ಷ್ಮ ಶರೀರ. ಅದು ಹೊರಗೆ ಬಂದದ್ದು ಎಲ್ಲದು ಅಷ್ಟೊಳಗೆ ಅದು ಇಲ್ರಿ. ಶರೀರ ಏನ್ ಸೈಜ್ ಅದ ಅಷ್ಟೇ. ಘಟಾಕಾಶ ಘಟದಿಂದ ಹೊರಗೆ ಬಂದ್ರೆ ಅದು ಘಟಾಕಾಶ ಅಂತ ಯಾಕೆ ಅನಿಸ್ಬೋದು? ಘಟ ಎಷ್ಟದ ಅಷ್ಟೇ, ಘಟದೊಳಗೆ ಯಾವ್ದ ಇಲ್ಲ ಅದು. ಘಟದ ಸೈಜ್ ಎಷ್ಟಂದ್ರೆ ಅಷ್ಟೇ ಘಟಾಕಾಶ. ಹಾಗೆ ನಿಮ್ಮ ಸೂಕ್ಷ್ಮ ಶರೀರ ಎಷ್ಟದ ಅಂತಂದ್ರೆ ನಿಮ್ಮದು ಸ್ಥೂಲ ಶರೀರ ಎಷ್ಟದ ಅಷ್ಟೇ, ಅದು 3 ಮಳಲ್ಲಿ ಅಲ್ಲ. ಆದ್ರೆ ಆ 3 ಮಳ ಶರೀರದೊಳಗ ಸೂಕ್ಷ್ಮ ಶರೀರ ಅದಲ್ಲ, ಆ 3 ಮಳದಂತ ಅಂತಃಕರಣ ಏನದಲ್ಲ, ಅದ್ರೊಳಗೆ ಒಂದು ಸಾಕ್ಷಿ ಚೇತನ ಅಂತ ಏನದಲ್ಲ, ಆ ಸಾಕ್ಷಿ ಚೇತನ ಏನದಪ್ಪ ಅಂತಂದ್ರೆ ಅದು 3 ಮಳ ಇಲ್ಲ. 84 ಲಕ್ಷ ಜೀವರಾಶಿಗಳ ಒಳಗ ಯಾರ್ಯಾರ ಸ್ಥೂಲ ಶರೀರಗಳು ಎಷ್ಟಿಷ್ಟದವ, ಯಾರ್ಯಾರ ಸೂಕ್ಷ್ಮ ಶರೀರಗಳು ಎಷ್ಟಿಷ್ಟದವ, ಆ ಎಲ್ಲ ಸೂಕ್ಷ್ಮ ಶರೀರದೊಳಗ ಸಾಕ್ಷಿ ಸ್ವರೂಪವಾಗಿ ವ್ಯಾಪಿಸದ ಈ ಒಂದು ಸಾಕ್ಷಿ ಕೂಟಸ್ಥ. ಅದು ಕೇವಲ ನಿಮ್ಮ 3 ಮಳದಾಗ ಅಕ್ಕ ಇಲ್ಲದು. ಒಂದು ದಾರ ಒಂದು ಮಣಿ ಹಿಡಿದು ನೋಡಿದ್ರ ಆ ಮಣಿ ಒಳಗೆ ಅಷ್ಟೇ ಅದೇನದು ದಾರ, ಉಳಿದ ಮಣಿ ಒಳಗೂ ಆಧಾರ ಇಲ್ಲ. ಎಲ್ಲ ಮಣಿ ಒಳಗೆ ಅದೇ ಒಂದೇ ದಾರ. ಹೀಗಾಗಿ ಆ ದಾರ ಸರ್ವವ್ಯಾಪಕ. ಒಂದು ಮಣಿಗಷ್ಟೇ ನಮಗ್ ಬರ್ತದ, ಉಳಿದ ಮಣಿ ಒಳಗೂ ಅದೇ ದಾರ ಆದ ಅಂತ ತಿಳ್ಕೋಬೇಕು. ಮಣಿಗಣ ಸೂತ್ರದಂತೆ 2 ದಶಮಯ ವಚನ. ಹೀಗಾಗಿ ಏನಾಯ್ತು, ಪ್ರಾತಿಭಾಷಿಕ ಸತ್ತೆಯಿಂದ ವ್ಯಾವಹಾರಿಕ ಸತ್ತೆಗೆ ಹೋಗ್ಬೇಕು, ವ್ಯಾವಹಾರಿಕ ಸತ್ತೆಯಿಂದ ಪಾರಮಾರ್ಥಿಕ ಸತ್ತೆಗೆ ಹೋಗಿ ಬ್ರಹ್ಮ ಸ್ವರೂಪನೇ ನಾನಿದ್ದೇನೆ. ನಮ್ಮ ಸಂಪರ್ಕಗಳು, ಸಂಬಂಧಗಳು, ನಮ್ಮ ಕಲ್ಪನೆಗಳು ಏನೇನದಾವಂದ್ರೆ ಇವೆಷ್ಟು ಕೆಳಮಟ್ಟದವರವಲ್ಲಪ್ಪ. ಅದು ನಿಜವಾಗಿ ಇರೋದು ಪರಬ್ರಹ್ಮ ವಸ್ತು ಹೆಂಗದ ನಾವು ನೋಡಿದ್ರೆ ಹೆಂಗದೀವಲ್ಲಪ್ಪ. ಅದಕ್ಕ ಯಾವುದು ನಿಮ್ಮ ಸ್ಥೂಲ ಶರೀರದೊಳಗಿರುವ 3.5 ಮಳ ಸ್ಥೂಲ ಶರೀರದೊಳಗಿರುವ 3.5 ಮಳ ಸೂಕ್ಷ್ಮ ಶರೀರದೊಳಗಿರುವ ಅಂತ
ಅದಕ್ಕೆ ಸತ್ಯಗಳು 3 ಪ್ರಕಾರ ಅಥವಾ 4 ಪ್ರಕಾರ ಮಾಡ್ಕೊಳ್ರಿ. ಸುಂದರ ಸತ್ಯ ಇಟ್ಕೊಂಡು ಕ್ರಾಂತಿ ಕಾಲದಲ್ಲಿ ಅಂಗದಲ್ಲಿ ಹಾವು ಇದೆ ಎನ್ನುತ್ತೇವೆ. ಇದೆ ಎಂದರೆ ಸತ್ಯ, ಅದು ಅಲ್ಲಿ ಪಾರಮಾರ್ಥಿಕವಾಗಿ ಇರುವಿಕೆ ಇರುವುದಿಲ್ಲ, ವ್ಯಾವಹಾರಿಕ ಅಸ್ತಿತ್ವವು ಇಲ್ಲ. ಅದು ಪ್ರಾತಿಭಾಷಿಕ ಸತ್ತ ಅಂತಾರೆ. ಪ್ರಾತಿಭಾಷಿಕ ಸತ್ತ ಅಂದ್ರೆ ಪ್ರತೀತಿ ಮಾತ್ರ ಇರುತ್ತದೆ, ಇರುವಿಕೆ ಮಾತ್ರ, ತೋರುವಿಕೆ ಮಾತ್ರ, ಇರುವಿಕೆ ಇಲ್ಲದೆ. ಅಲ್ಲಿ ವಸ್ತು ಇಲ್ಲವೇ ಇಲ್ಲ. ಕನಸಿನಲ್ಲಿನ ವಸ್ತುಗಳು ಪ್ರತೀತಿ ಮಾತ್ರವಾಗುತ್ತವೆ, ಅವು ಇಲ್ಲವೇ ಇಲ್ಲ. ಹಾಗೆಯೇ ಜಗತ್ತು ಪ್ರಾತಿಭಾಷಿಕ ಸತ್ಯ ಆಗಿದೆ. ಇನ್ನು ಆಕಾಶಾದಿ ಪ್ರಪಂಚಭೂತ, ಪಂಚಭೂತಗಳೇನದವಲ್ಲ ಪ್ರಪಂಚ, ಇದು ಇದೆ ಅಂತೀವಿ. ಗಿಡ ಇದೆ, ಕಲ್ಲು ಇದೆ, ಪರ್ವತ ಇದೆ, ನದಿ ಇದೆ, ಶರೀರ ಇದೆ, ಇವೆಲ್ಲ ಇರುವಿಕೆ ಅದಾವು. ಏನು ಇದೆ ಅಲ್ಲ, ಇದೆಲ್ಲ ವ್ಯಾವಹಾರಿಕ ಸತ್ಯ ಅಂತೀವಿ. ಇರುವಿಕೆ ಮತ್ತು ತೋರುವಿಕೆ ಎರಡೂ ಅದಾವಿದೆ. ಜಗತ್ತು ವ್ಯಾವಹಾರಿಕ ಸತ್ವದಿಂದ ಜಗತ್ತು ಇರಬಹುದು, ಆದರೆ ಪಾರಮಾರ್ಥಿಕ ಸತ್ವದಿಂದ ಜಗತ್ತು ಇಲ್ಲವೆಂದು ಹೇಳುತ್ತಿದ್ದಾರೆ. ಮನುಷ್ಯನು ಇದನ್ನು ತಿಳಿದುಕೊಳ್ಳಬೇಕು. ಜಗತ್ತು ಒಂದೇ ಜಗತ್ತು ವ್ಯಾವಹಾರಿಕ ತತ್ವದಿಂದ ಇದೆ. ಜಗತ್ತು ಏನು ಪಾರಮಾರ್ಥಿಕ ತತ್ವದಿಂದ ಇಲ್ಲ. ಜಗತ್ತದ ಹೆಂಗದ ಪಾರಮಾರ್ಥಿಕ ತತ್ವದಿಂದ ಅದ ಅಂದ್ರೆ ಅದು ಯಾವುದರಿಂದಲೂ ಬಾಧೆಗೊಳಗಾಗಲಾರ್ದಂಗೆ ಗಟ್ಟಿಯಾಗಿ ನಿಂತದೆ ಅನ್ನೋದು. ಈಗ ಜಗತ್ತು ಇದೆ ಅನ್ನೋರಿಗೆ ಇಲ್ಲ ಅಂತ ಸಾಧಿಸಲಿಕ್ಕೆ ಹೋಗಬೇಡ್ರಿ. ಜಗತ್ತು ಇರಬಹುದು. ಎದರಿಂದ ಅದು ವ್ಯಾವಹಾರಿಕ ತತ್ವದಿಂದ ಇದೆ, ಆದರೆ ಪಾರಮಾರ್ಥಿಕ ತತ್ವದಿಂದ ಜಗತ್ತು ಇಲ್ಲ. ಯಾರು ವ್ಯಾವಹಾರಿಕ ಮಾತ್ರ ನಾಲೆಜ್ ಅದ ಅವರಿಗೆ ಮಾತ್ರ ಜಗತ್ತು ಸತ್ಯ ಅದ. ಪಾರಮಾರ್ಥಿಕ ತತ್ವದ ಬಗ್ಗೆ ಯಾರಿಗೆ ಜ್ಞಾನ ಇಲ್ಲ ಅವರಿಗೆ ಜಗತ್ತು ಸತ್ಯ. ಪಾರಮಾರ್ಥಿಕ ಜ್ಞಾನ ಯಾರು ಹೊಂದಿರ್ತಾರೋ ಅವರಿಗೆ ಜಗತ್ತು ನಿತ್ಯ. ಈ ವಾಕ್ಯ ಹೆಂಗೆ ಹೇಳ್ತೀರಿ? ಜಗತ್ತು ಇದೆ, ಯಾವುದರಿಂದ ಇದೆ? ವ್ಯಾವಹಾರಿಕ ಸತ್ಯ ಮಟ್ಟದಲ್ಲಿ ಇದೆ. ಅದಕ್ಕೆ ಒಂದು ಸ್ಥಾನಮಾನ, ಜಗತ್ತಿಗೆ ಪಾರಮಾರ್ಥಿಕ ಸತ್ಯ ಸ್ಥಾನಮಾನ ಇಲ್ಲದಕ್ಕೆ. ಪಾರಮಾರ್ಥಿಕ ಸತ್ಯ ಸ್ಥಾನಮಾನ ಏನು? ಯಾವುದರಿಂದಲೂ ಬಾಧೆ ಒಳಗಾಗಬಾರ್ದು ಅಂತ ಸತ್ಯಗೆ ಪಾರಮಾರ್ಥಿಕ ಸತ್ಯ ಅಂತಾರ. ಈ ಜಗತ್ತು ಬ್ರಹ್ಮಜ್ಞಾನದಿಂದ ಬಾಧೆಗೊಳಗೊಳ್ಳುವ ಕಾರಣ ಇದನ್ನ ಪಾರಮಾರ್ಥಿಕ ಸತ್ಯ ಎನ್ನಲಿಕ್ಕಾಗದು. ಏನ್ ಮಾಡ್ತೀರಿ? ಜಗತ್ತು ಇದೆ ಅನ್ನೋರಿಗೆ ವ್ಯಾವಹಾರಿಕ ಸತ್ಯದಿಂದ ಇದೆ, ಜಗತ್ತು ಇಲ್ಲ ಅನ್ನೋರಿಗೆ ಪಾರಮಾರ್ಥಿಕ ತತ್ವದಿಂದ ಇಲ್ಲ. ಹೋಯ್ತಾ ಇದು ಶಬ್ದ ಒಳಗ ತಲೆಗ? ಯಾರಿಗೆ ವ್ಯಾವಹಾರಿಕ ಬುದ್ಧಿ ಇರ್ತದ ಅವರಿಗೆ ಆ ಮಟ್ಟದೇ ಜ್ಞಾನ ಇರ್ತದಲ್ಲ, ವ್ಯಾವಹಾರಿಕ ಜಗತ್ತಿನ ಜ್ಞಾನ, ಅವರಿಗೆ ಜಗತ್ ಸತ್ಯ. ವ್ಯಾವಹಾರಿಕವಾಗಿ ಅದಪ್ಪ ಇಲ್ಲ ಯಾರು ಹೇಳ್ತಾರ, ಅದು ಪಾರಮಾರ್ಥಿಕವಾಗಿಲ್ಲ. ಯಾಕಂದ್ರೆ ವ್ಯಾವಹಾರಿಕ ಇದ್ದದ್ದು ಬ್ರಹ್ಮಜ್ಞಾನದಿಂದ ಬಾಧೆಗೊಳಗಾಗ್ತದ, ನಷ್ಟಕ್ಕೊಳಗಾಗ್ತದ. ಆದ್ರೆ ಪಾರಮಾರ್ಥಿಕ ನಾವು ಯಾವುದರಿಂದಲೂ ನಷ್ಟಕ್ಕೊಳಗಾಗಂಗಿಲ್ಲ. ಹೀಗಾಗಿ ಈ ಜಗತ್ತು ಬ್ರಹ್ಮಜ್ಞಾನದಿಂದ ನಷ್ಟವಾಗುವ ಕಾರಣ ಇದನ್ನ ನಾವು ಪಾರಮಾರ್ಥಿಕ ಸತ್ಯ ಸ್ಥಾನಮಾನಕ್ಕೆ ಒಯ್ಯಕ್ಕಾಗಲ್ಲ. ಜಗತ್ತ ಆದ ಅಂದ್ರೆ ಹೋಕೆ ಜಗತ್ ಆದ ಹೆಂಗದ? ವ್ಯಾವಹಾರಿಕ ತತ್ವದಿಂದ ಆದ ಇಲ್ಲ ಅಂತ. ಪ್ರಾತಿಭಾಷಿಕ ಸತ್ಯದಿಂದ ಆದ, ಆದ್ರೆ ವ್ಯಾವಹಾರಿಕ ಸತ್ಯ ಇಲ್ಲ. ಒಂದಕ್ಕೊಂದು ಕನೆಕ್ಷನ್ ಕೊಡಕತ್ತೀವಿ ನಾವು. ಪ್ರಾತಿಭಾಷಿಕ ತತ್ವದಿಂದ ಅದ, ವ್ಯಾವಹಾರಿಕವಾಗಿಲ್ಲ. ವ್ಯಾವಹಾರಿಕ ತತ್ವ ನಾವು ಅಂತಂದ್ರೆ ಇಲ್ಲಿ ಭೂಮಿ ಮೇಲೆ ಓಡಾಡ್ತಾವಲ್ಲ, ಅವು ವ್ಯಾವಹಾರಿಕ ತತ್ವ ನಾವು ಆಗ್ತದಾಗ ನಾವು ಆದ ಹೆಂಗದ? ಪ್ರಾತಿಭಾಷಿಕ ಮಾತ್ರ ವ್ಯಾವಹಾರಿಕವಾಗಿ. ಅಕ್ಕ ವ್ಯಾವಹಾರಿಕವಾಗಿ ಆದ, ಆದರೆ ಪಾರಮಾರ್ಥಿಕವಾಗಿಲ್ಲ. ಅದ ಅವಿನಾಶಿ ಏನಲ್ಲದು, ನಾಶ ಆಗಿ ಹೋಗುತ್ತದ. ಅಕ್ಕೂ ಸತ್ಯ.
ಬೇಕಂತ ಅಜ್ಜಿ ಅಳ್ಳಕತ್ತನ ಹಾವು ನೋಡಿ ಅಜ್ಜಿ ಅಳ್ಳಕತ್ತನ ಅವನಿಗೆ ಹಾವು ಸತ್ಯ ಆದ ಇಲ್ಲ ಹಾವಾಗೋ ಮಾರಾಯ ಗೋಧಿನಿ ಕಚ್ಚದ ಕತ್ತಲ್ವಾಗ ನನಗೆ ತ್ರಾಸ ಆಗ್ಲಕತ್ತದ ಸಂಗೀತ ಆಗ್ಲಕತ್ತದ ಬಾಯಿ ಒಣಗ್ಲಕತ್ತದ ಚಡ್ಡಿ ಅಜ್ಜಿ ಆಗ್ಯದ ಏನಾಗ್ಯದ ಅವನಿಗೆ ಪ್ರಾತಿಭಾಷಿಕವಾಗಿ ಆದ ವ್ಯಾವಹಾರಿಕವಾಗಿ ಇಲ್ಲ ವ್ಯಾವಹಾರಿಕವಾಗಿ ಹಾವು ಇಲ್ಲ ಬೆಳಕು ಮಾಡಿ ನೋಡಿದ್ರೆ ಅದು ಹಾವಿಲ್ಲ ಅದೇ ಪ್ರಾತಿಭಾಷಿಕವಾಗಿ ಇದ್ದದಕ್ಕೆ ಅವ ಇಟ್ಕೊಳ್ಳೋಣ ಅವನಿಗೆ ಪ್ರಾತಿಭಾಷಿಕವಾಗಿ ಇರೋವನಿಗೆ ಅದು ಸತ್ಯವೇ ಅಲ್ಲ ಅವನಿಗೆ ವ್ಯಾವಹಾರಿಕವಾಗಿ ಚೆಕ್ ಮಾಡಿದವನಿಗೆ ಇಲ್ಲ ಹೋಗಿ ನೋಡ್ತಾನ ಆಗ್ತದ ಹಂಗ ಅಂದ್ರೆ ಜಗತ್ತ ಕಟ ಪಟ ಹಗ್ಗ ಶುಕ್ತಿ ಏನೇನವೆಲ್ಲ ಜಗತ್ತ ಈ ಜಗತ್ತು ಅದ ಹೇಗದ ವ್ಯಾವಹಾರಿಕವಾಗಿದ್ದವ್ರಿಗೆ ಅದ ಪಾರಮಾರ್ಥಿಕವಾಗಿಲ್ಲ ಯಾಕಂದ್ರೆ ಹಗ್ಗ ಅವಿನಾಶಿ ಅಲ್ಲ ಬ್ರಹ್ಮಜ್ಞಾನದಿಂದ ಪ್ರಸ್ತರವಾಗಿ ಅದು ಬ್ರಹ್ಮಸ್ವರೂಪ ಸಾರುವುದರಿಂದ ಅದು ವಿನಾಶ ಆಗ್ತದೆ ನಿಮ್ಮನ್ನು ಮಾಯ ಮಾಡ್ಲಿ ಕೂಡಲೇ ನೀವು ಏನಂತ ಹೇಳಿದ್ರೆ ನನ್ನ ಹೆಸರ್ರಿ ಪ್ರಕಾಶ್ ಹುಡುಕೇರಿ ಅಂತ ಹೇಳ್ತೀರಿ ಎಲ್ಲರ ತೋರ್ತಾರೆ ಪ್ರಕಾಶ್ ಹುಡುಕೇರಿ ಕೈ ಹಿಡದ್ ನೋಡ್ರಿ ಕಾಲ್ ಹಿಡದ್ ನೋಡ್ರಿ ಇದು ಕಾಲಿ ಪ್ರಕಾಶ್ ಇಲ್ರಿ ಅದು ಕಾಲ್ ಅಂತಾರ್ರಿ ಕೈ ಹಿಡದ್ ನೋಡ್ರಿ ಇದು ಕೈ ಅಂತಾರ್ರಿ ಮೂಗ್ ಅಂತಾರ್ರಿ ಕಿವಿ ಅಂತಾರ್ರಿ ಕಣ್ಣು ಅಂತಾರ್ರಿ ತಲೆ ಅಂತಾರ್ರಿ ಹೊಟ್ಟೆ ಅಂತಾರ್ರಿ ಬೆನ್ನು ಅಂತಾರ್ರಿ ಅದು ಪ್ರಕಾಶ್ ಹುಡುಕೇರಿ ಅಲ್ಲಿ ಇಲ್ಲ ಇರುವಿಕೆಯಲ್ಲಿ ಆದ ತೋರುವಿಕೆಯಲ್ಲಿ ಆದ ಒಂದ್ ಸೆಕೆಂಡ್ ಏನೋ ಪೋಸ್ಟ್ ಮಾಡಂತ ಅನಿಸ್ತದ ಒಂದ್ ಸ್ವಲ್ಪ ಹೋಗ್ಬಾರ್ದು ಒಂದೇ ನಿಮಿಷ ಒಂದು ಚರ್ಚೆ ಮಾಡ್ರಿ ಮಾಯ ಮಾಡ್ತಾರ ಕೂಡ ಜಾದೂನು ಮಾಡ್ತಾರ ಜಾದೂ ಅಲ್ಲೇ ಎಲ್ಲ ಏನ್ ಮಾಡ್ತಾರ ಈ ಜಾದೂಗಾರ ಆಶ್ರಯ ಕೊಟ್ಟು ಇದ್ದಾಗ ವಿಚಾರ ಮಾಡ್ರಿ ಅಂದ್ರೆ ಇಲ್ಲಿ ನಾನು ಪರೀಕ್ಷೆ ಹಾಕಿದ್ರ ಅಲ್ಲಿ ಏನು ಇಲ್ಲ ಅಲ್ಲಿ ಏನೈತೆ ಅಂದ್ರೆ ಸತ್ಯವಾದ ವಸ್ತು ಆಯ್ತಂತ ಯಾಕಂದ್ರೆ ತೋರ್ಸ್ಬಿಡೋದಕ್ಕ ವ್ಯಾವಹಾರಿಕ ಸತ್ಯನೂ ಹೋಗ್ತದೆ ಅಲ್ಲಿ ಪಾರಮಾರ್ಥಿಕ ಸತ್ಯವನ್ನ ನಾವು ಕಾಣ್ತೀವಿ ನಿಜವಾಗಿಲೂ ತೋರಿ ಅಣಗುವ ಸತ್ಯ ಅಂತ ಹೇಳ್ತಾ ಉಂಟು ಯಾಕೆಂದ್ರೆ ಪ್ರಕಾಶ ಸಿಕ್ಕೇರಿ ಅವರು ಅವ್ರು ಅದಲ್ಲ ಹಂಗೆ ಈಗ ಹುಡುಗಿಯರು ಸಿಗಂಗಿಲ್ಲ ಅವ್ರ ಶರೀರದೊಳಗೆ ಎಷ್ಟು ಜೀವಕೋಶಗಳದಾವ ಅಷ್ಟು ಜೀವಕೋಶಗಳು ಸಪ್ರೇಟ್ ಮಾಡಿದ್ರು ಹುಡುಗಿಯರೇ ಸಿಗಲ್ಲ ನಾಮ ರೂಪಗಳು ಏನದಾವ ವ್ಯವಹಾರಿಕ ಸತ್ತ ನಿಮ್ಮ ನಾಮರೂಪ ಘಟ ಪಟಾದಿಗಳಿದ್ದಾಗ ನಿಮ್ ಶರೀರಕ್ಕೂ ಒಂದು ಹೆಸರಲ್ಲ ವ್ಯವಹಾರಿಕ ಸತ್ತ ಜ್ಞಾನದಿಂದ ಏನಾಯ್ತು ಬಾಧೆಗೊಳಗಾಯ್ತು ಪ್ರಕಾಶ ದಿಗ್ಗೇರಿ ಎಲ್ಲ ಹೆಸರು ಮತ್ತು ಬಾಧೆಗೊಳಗಾಗಿ ಅಲ್ಲಿ ಉಳಿತೇನು ಬ್ರಹ್ಮ ಉಳಿತು ಬ್ರಹ್ಮನೇ ಪ್ರಕಾಶ ಹುಡುಕಿಯಾಗಿ ತೋರ್ತಾ ಇದ್ದಾರೆ ಆ ತೋರಿಕೆಯ ವಿಷಯವನ್ನ ಸ್ವಲ್ಪ ಕೈಲಿಗೆ ಇಟ್ಬಿಟ್ರೆ ಅಂತಂದ್ರೆ ಪ್ರಕಾಶ ಹುಡುಕಿಯರು ಏನಾಗ್ತಾರ ಬ್ರಹ್ಮನೇ ಆಗ್ತಾರ ವ್ಯವಹಾರಿಕ ಸತ್ತ ಬ್ರಹ್ಮಜ್ಞಾನದಿಂದ ಇದು ಒಂದು ರೀತಿ ನಷ್ಟ ನಿಮ್ಮ ಮನೆ ಮುಂದ ಹಿತ್ತಲ್ದಾಗ ಹೊಲ್ದಾಗ ದೊಡ್ಡ ಗಿಡಗಳು ಹಾಕಿರಿ ಇದು ಯಾವ್ದ್ರ ಗಿಡ ಅಂತ ಹೇಳಿದ್ರೆ ಒಂದು ಹೆಸರು ಹೇಳ್ತೇನೆ ಆ ಗಿಡದೊಳಗಿನ ಬೇರು ತಗೊಂಡು ಅದು ಹೌದೇನು ಗಿಡದೊಳಗಿನ ಕಾಂಡ ತಗೊಂಡು ಇದು ಹೌದೇನು ಗಿಡ ಏನು ಅಲ್ಲ ಕಾಂಡ ಅಂತಾರ್ರಿ ಸೊಂಗಿ ಅಂತಾರ್ರಿ ಕಾಯಿ ಅಂತಾರ್ರಿ ಹೂವ ಅಂತಾರ್ರಿ ಹಣ್ಣು ಅಂತಾರ್ರಿ ಬೀಜ ಅಂತಾರ್ರಿ ತಿರುಳು ಅಂತಾರ್ರಿ ಸಿಪ್ಪೆ ಅಂತಾರ್ರಿ ಏನೇನೋ ಅಂತಾರ ಅದ್ರ ಗಿಡ ಹೆಂಗ
ಅಂತಕ್ಕದ್ದು ಇಲ್ಲ. ಬಂಡಿ ಅಂತೀರಿ, ಬಂಡಿ ಅದನ್ನೆಲ್ಲ ಕಾರಣಗಳು ಬಿಚ್ಚಿದ್ರೆ ಇದಕ್ಕೆ ಮಗ ಅಂತಾರ, ಇದಕ್ಕೆ ಖಾಲಿ ಅಂತಾರ, ಇದಕ್ಕೆ ಈತ್ ಅಂತಾರ, ಇದಕ್ಕೆ ಹಾತ್ ಅಂತಾರ, ಏನೆಲ್ಲ ಅಂತಾರ, ಬಂಡಿನೇ ಇಲ್ಲ. ವ್ಯಾವಹಾರಿಕ ಜಗತ್ತಿನ ವಸ್ತುಗಳು ಬ್ರಹ್ಮಜ್ಞಾನದಿಂದ ನಿತ್ಯ ಮಾಡುವಂತಹ ಕೌಶಲ್ಯ ನಿಮ್ಮೊಳಗ ಬೆಳಿಬೇಕು. ಅದು ಬೆಳೆದಾಗ ನೀವು ಪ್ರಾಕ್ಟಿಕಲ್ ಆಗಿ ಬ್ರಹ್ಮ ದರ್ಶನ ಎಲ್ಲಾ ಕಡೆ ಮಾಡ್ಕೊಳ್ಳೋಕ್ ಸಾಧ್ಯ ಅದ. ಎತ್ರ ಎತ್ರ ಮನೋವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನಂ. ಎತ್ರ ನೋಡಿದ ತತ್ವ ನೀನೇ ದೇವ, ಸಕಲ ವಿಸ್ತಾರದಲ್ಲೂ ನೀನೇ ದೇವ. ವಿಶ್ವತೋ ಚಕ್ಷು, ವಿಶ್ವತೋ ಕರ್ಣ, ವಿಶ್ವತೋ ಬಾವು, ವಿಶ್ವತೋ ಕಾಲ, ಎಲ್ಲ ನೀನೇ ಇದ್ದಿ ನೋಡಪ್ಪ. ಕೂಡಲ ಸಂಗಮ ದೇವ, ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ವ, ಬ್ರಹ್ಮಾಂಡದಿಂದ ತತ್ವ, ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮಲಿಂಗವೇ ಎಲ್ಲ ಕರಸ್ಥಳಕ್ಕೆ ಬಂದು ಕೂತಾಗ್ತೇಯ. ಯಾವುದ್ರಿ ನಿಮ್ಮ ಕರಸ್ಥಳ? ನಿಮ್ಮ ಅಂತಃಕರಣದಲ್ಲಿ ನಿಮ್ಮ ಕರಸ್ಥಳ. ಎಡಗೈ ಹಸ್ತ ಅಲ್ಲ, ಎಡಗೈಯಲ್ಲಿ ಬಂದು ಏನು ಚೂಟಾಗ್ಯದ? ಲಿಂಗಪ್ಪ ನಿಂತಾರ ಅಷ್ಟೇ, ಅದಕ್ಕೆ ಲಿಂಗ ಅನು ಅಂದ. ನಿಜವಾದ ಲಿಂಗ ಏನದ? ಅಂತಃಕರಣ. ನಿಮ್ಮ ಅಂತಃಕರಣದೊಳಗಿರುವಂತಹ ಸಾಕ್ಷಿ ಚೈತನ್ಯನೇ ನಿಮ್ಮ ಲಿಂಗ, ಅರಿವೇ ಲಿಂಗ. ನಿಮ್ಮ ಅರಿವೇ ನಿಮ್ಮ ಗುರು, ನಿಮ್ಮ ಅರಿವೇ ಶಾಸ್ತ್ರ. ವಿಚಾರ ಸಾಗರ ಎನ್ನುವುದು ನಿಮ್ಮ ಅರಿವಿನ ಶಾಸ್ತ್ರದಿಂದ ಉಗುಳಿದ ಒಂದು ಹನಿ ಅಷ್ಟೇ. ನೀವೇ ಉಗುಳದ ಶಾಸ್ತ್ರ ತಗೊಂಡು ನೀವೇ ಅದನ್ನು ತಗೊಂಡು ಉಗುಳಗಳೆಲ್ಲ ಸುತ್ತೀರಿ. ಸತ್ತವರ ಪತ್ರ, ಅರವರು ಸತ್ತೋಗ್ಯಾರ, ಒಂದವರು ಸತ್ತೋಗ್ಯಾರ. ನೀವಲ್ಲಿ ವಿಚಾರ ಸಾಗರ, ಇವ್ರು ವಿಚಾರ ಸಾಗರ. ನಿಮ್ಮ ಎದುರಿಗಿರೋದು ಗುಪ್ತವ 1000 ರೂಪಾಯಿ ಕೊಟ್ಟು ಖರೀದಿ ಮಾಡಿ, 1000 ರೂಪಾಯಿನ ವಿಚಾರ ಸಾಗರ ಖರೀದಿ ಮಾಡ್ತಾರೆ. ನಿಮ್ಮ ಸ್ವರೂಪನೇ ವಿಚಾರ ಸಾಗರ ಅಂತ. ನಿಮ್ಮ ಸಾಗರದಿಂದ ಸಿಡಿದು ಬಂದಂತ ಒಂದು ಹನಿ ಭಗವದ್ಗೀತೆ. ನಿಮ್ಮ ವಿಚಾರ ಸಾಗರದಿಂದ ಸಿಡಿದು ಬಂದಂತ ಒಂದು ಹನಿ ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ. ಈ ಶಾಸ್ತ್ರಗಳು ಏನದವ, ಈ ಎಲ್ಲ ಲೋಕಗಳೇನದವ ಒಂದೊಂದು ತುಂಚೂರು ಹನಿ ನಿಮ್ಮ ವಿಚಾರ ಸಾಗರದಿಂದ ಹೊರಗೆ ಬಂದಂತ ಹನಿ. ಇದರೊಳಗೆ ಅವುಗಳ ಕೈ ಹಿಡಿಸುತ್ತೆ. ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆಯಾಗಲ್ಲ, ಆದ ಅನ್ನಂಥದ್ದು ಸುಮ್ಮನೆ ಯಾಕೆ ಮಾಡಿದ್ರಪ್ಪ? ಸಣ್ಣದು ಮಾಡಿ ಹೆಂಗೆ ಕೊಟ್ರು ನಿಮ್ ಕೈಯಾಗ ಗೊತ್ತದ? ಅದು ಏನು ನೋಡೋದು, ಆ ದೊಡ್ಡ ಲಿಂಗ ಮಾಡಿ ಕೊಟ್ರು ಪೂಜೆ ಹೆಂಗ್ ಮಾಡ್ತದೆ? ಜಗದಾಗಲ್ಲ, ಮುಗಿಲಾಗಲ್ಲ ಇದ್ದದ್ದು ಒಂದು ದೊಡ್ಡ ಲಿಂಗ ಕೊಟ್ರ ಪೂಜೆ ಹೆಂಗ್ ಮಾಡ್ತದೆ? ಸಣ್ಣದು ಪೂಜೆ ಮಾಡಿ ದೊಡ್ಡದೊಂದು ಜೀವೋ ಸಂಪು ನಿನ್ನೊಳಗ ಅರಿವು ಮುಳಿದು ಅಂತ ಜಂಡ ಇಟ್ಕೊಂಡು ಎಡ್ಯಾಡ್ತಿದೆ ಅಂದ್ರ ದೇಶಾಭಿಮಾನ ಇರ್ಲಿ, ಜಂಡನೇ ದೇಶ ಅಲ್ಲ. ಇಷ್ಟ ನೀಗ ಪೂಜೆ ಮಾಡ್ತೀವಿ ಅಂತಂದ್ರ ಜಗದಾಗೆಲ್ಲ ಮುಗಿದಾಗೆಲ್ಲ ಇರೋಂತ ಒಂದು ಸಾಕ್ಷಿ ಚೇತನ ಅಂತೇನದಲ್ಲ, ಬ್ರಹ್ಮ ಚೇತನ ಅಂತೇನದಲ್ಲ, ಅದ್ರ ಬಗ್ಗೆ ನಿನಗೊಂದು ಅರಿವಿರಲಿ. ಪ್ರಾತಿಭಾಷಿಕ ಸತ್ಯದಿಂದ ವ್ಯಾವಹಾರಿಕ ಸತ್ಯ ಹೋಗು, ವ್ಯಾವಹಾರಿಕ ಸತ್ಯದಿಂದ ಪಾರಮಾರ್ಥಿಕ ಸತ್ಯ ಹೋಗು. ಹೋಗಿ ನಿಮ್ಗೆ ಸತ್ಯದ ಜ್ಞಾನ ಮಾಡ್ಕೋ. ಅದಕ್ಕೆ ಆದ ಇಲ್ಲ ಹೆಂಗ ಅಗ್ಗದಾಗ ನಾವು ಆದ ಇಲ್ಲ, ನಾವು ಇದೆ. ಅದರಿಂದ ಇದು ಪ್ರಾತಿಭಾಷಿಕ ಸತ್ಯದಿಂದ ಆದ, ವ್ಯಾವಹಾರಿಕ ಸತ್ಯದಿಂದ ಇಲ್ಲ. ಮತ್ತೆ ವ್ಯಾವಹಾರಿಕವಾದ ಒಂದು ಹಾವೇ ಅದ ಅನ್ಕೊಳ್ಳಿ, ಅಥವಾ ಬೆಳ್ಳಿನೇ ಆದ, ವ್ಯಾವಹಾರಿಕ ಬೆಳ್ಳಿ ಆದ. ಅದು ಹೆಂಗದ? ವ್ಯಾವಹಾರಿಕವಾಗಿ ಅದ, ಪಾರಮಾರ್ಥಿಕವಾಗಿ ಬೆಟ್ಟ ಪಟಾದಿಗಳು, ಬೆಳ್ಳಿ, ನಿಜವಾದ ಹಾವು ಏನೇನದವ ಅವೆಲ್ಲ ಓಟು ವ್ಯಾವಹಾರಿಕ ಸತ್ತ. ಅವದವ ಯಾವ ಯಾವ ಪ್ರಮಾಣದಾಗದವು ಅವರ ಸತ್ಯ ವ್ಯಾವಹಾರಿಕ ಸತ್ಯದ ಪ್ರಮಾಣದಾಗದವ, ಪಾರಮಾರ್ಥಿಕ ಸತ್ಯದ ಪ್ರಮಾಣಕ್ಕೆ ಇಲ್ಲ. ಆ ಮಟ್ಟದ ಸತ್ಯ ಅವುಗಳಲ್ಲಿ ಇಲ್ಲ.
ಒಂದು ಲಿಂಗ ಕೊಟ್ಟರೆ ಇವತ್ತ ಆದ ಅಂದ್ರೆ ಹೆಂಗದವ, ಇಲ್ಲ ಅಂದ್ರೆ ಹೆಂಗದ, ಹೆಂಗಿಲ್ಲ. ಜಗತ್ತಿಲ್ಲ ಅಂದ್ರೆ ಹೆಂಗಿಲ್ಲ, ಜಗತ್ತಾದ ಅಂದ್ರೆ ಹೆಂಗದ, ಜಗತ್ತಿಲ್ಲ ಅಂದ್ರೆ ಪಾರಮಾರ್ಥಿಕವಾಗಿ ಇಲ್ಲ. ವ್ಯಾವಹಾರಿಕವಾಗಿ ಜಗತ್ತ ವ್ಯಾವಹಾರಿಕವಾಗಿ ಜಗತ್ತಾದ, ಇರುವಿಕೆಯಾದ, ಕೋರುವಿಕೆಯಾದ, ಆದರೆ ಯಾವುದರಿಂದಲೂ ಬಾಧೆಗೊಳಗಾಗಲಾರ್ದಂಗೆ ನಿಲ್ಲದು. ಬ್ರಹ್ಮಜ್ಞಾನದಿಂದ ಬಾಧೆಗೊಳಗಾಗ್ತದಲ್ಲ, ಹೀಗಾಗಿ ಅದು ವ್ಯಾವಹಾರಿಕವಾಗಿ ಆದ, ಪಾರಮಾರ್ಥಿಕವಾಗಿ ಇಲ್ಲ. ಇದು ಪಾರಮಾರ್ಥಿಕ ಸತ್ಯ. ಇದು ಅದು ಬಾಧೆಯಾಗುವುದಿಲ್ಲ, ಯಾವುದರಿಂದ ಬಾಧೆ ಒಳಗಾಗಂಗಿಲ್ಲ. ಯಾವ ಕಾಲ, ಯಾವ ದೇಶ, ಯಾವ ವಸ್ತುವಿನಿಂದಲೂ ಬಾಧೆ ಒಳಗಾಗಲಾರ್ದು ಪಾರಮಾರ್ಥಿಕ ಸತ್ಯ, ಪರಮಾತ್ಮ. ಪಾರಮಾರ್ಥಿಕ ಸತ್ಯ ಆದ ಶುಕ್ತಿ ಒಳಗ ಬೆಳ್ಳಿ ಕರೆಯಕತ್ತದ, ಅವನಿಗೆ ಬೆಳ್ಳಿ ಕರೆ ಅಂತೇಳಿ ಅವ್ರು ಸಂಗ್ರಹ ಮಾಡ್ತಾರ, ಅವನಿಗೆ ಗೊತ್ತಿರೋದು ಏನು ಕಟ್ಟಚಿತ್ತು ಸಂಗ್ರಹ ಮಾಡ್ಕೊಳಕ. ಅವನಿಗೆ ಪ್ರಾತಿಮಾಸಿಕವಾಗಿ ಬೆಳ್ಳಿ ಆದ. ಸುಮ್ಮನೆ ಅಂಜೆ ಹೇಳ್ತಾನೆ ನಾವು ಆವಾದ ಹೇಳಕ್ಕೆ ಕನಸಿನಾಗ ಯಾವ್ದೋ ಬಂದು ಸಾಲಗಾರ ಹೊಡಿಲಕತ್ತಾನೆ, ಅವನು ಸುಮ್ಮನೆ ಹೇಳ್ತಾನೇನು, ಅವನಿಗೆ ಪ್ರಾತಿಮಾಸಿಕವಾಗಿ ಆದ. ಆದರೆ ವ್ಯಾವಹಾರಿಕವಾಗಿ ಕೋರಿಕೆಯಲ್ಲಿ ಇಲ್ಲ, ಬರೇ ಇರುವಿಕೆಯಲ್ಲಿ ಇದು ಇರುವಿಕೆಯಲ್ಲಿ ಇಲ್ಲ, ಕೋರಿಕೆಯಲ್ಲಿ ಮಾತ್ರ. ಜಗತ್ತಿನ ವಿಷಯಗಳು ಹೆಂಗದ ಹಂಗ ಪ್ರಾತಿಮಾಸಿಕ ಸತ್ಯಗಳು. ಅದಂದ್ರೆ ಹೆಂಗ, ಇಲ್ಲ ಅಂದ್ರೆ ಹೆಂಗ, ಎರಡು ಎಲ್ಲ ಕೊಡ್ಬೇಕು ನಿಮಗ. ಹಾವು ಎಂತ ಸತ್ಯ ಇದು, ಅಗ್ಗದಲ್ಲಿ ಮಿಥ್ಯವಾಗಿ ತೋರುವ ಹಾವು. ಎಂತ ಸತ್ಯ ಇದು, ಪ್ರಾತಿಮಾಸಿಕ ಸತ್ಯ. ಪ್ರಾತಿಮಾಸಿಕ ಸತ್ಯ ಆದ ಇಲ್ಲ, ಪ್ರಾತಿಮಾಸಿಕ ಸತ್ಯ ಪ್ರಾತಿಮಾಸಿಕ ಸತ್ಯ ಇದೆ. ಹೆಂಗ, ಬ್ರಹ್ಮಜ್ಞಾನ ಇಲ್ಲದೆಯೇ ಅದು ಬಾಧೆಗೊಳಗಾಗುವ ಕಾರಣ ಅದು ಪ್ರಾತಿಮಾಸಿಕ ಸತ್ಯ ಅಂತಾರೆ. ಆದರೆ ಅದು ಇರುವಿಕೆಯಲ್ಲಿ ಇಲ್ಲದ ಕಾರಣ ಅದಕ್ಕೆ ವ್ಯಾವಹಾರಿಕ ಸತ್ಯ ಅಲ್ಲ. ವ್ಯಾವಹಾರಿಕವಾಗಿ ಇಲ್ಲ, ಪ್ರಾತಿಮಾಸಿಕವಾಗಿ ಮಾತ್ರ ಆದ. ಅದೇ ರೀತಿ ಜಗತ್ತಂತೇನದಲ್ಲ, ಘಟಪಟಾದಿಗಳು ಮತ್ತು ಅದೇ ಹಗ್ಗ, ಅದೇ ಹಾವ, ನಿಜವಾದ ಹಾವು ಏನದಲ್ಲ ಎಲ್ಲ ಅದೇ ಶುಕ್ತಿ ಅಂದ್ರೆ ನಿಜವಾದ ಶುಕ್ತಿ, ನಿಜವಾದ ಬೆಳ್ಳಿ, ಅವೆಲ್ಲ ಏನದವ ಇಲ್ಲ ಅಂತೀರಿ. ಅವದವ ಹೇಗದವ, ವ್ಯಾವಹಾರಿಕವಾಗಿ ಅಥವಾ ಅವು ಬ್ರಹ್ಮಜ್ಞಾನದಿಂದ ಬಾಧೆ ಒಳಗೊಳ್ಳುವ ಕಾರಣ ಅವರ ವ್ಯಾವಹಾರಿಕ ಸತ್ಯ ಅಂತಾರೆ. ಅವು ಅದವ, ಆದ್ರ ಅವು ಬ್ರಹ್ಮಜ್ಞಾನದಿಂದ ಬಾಧೆಗೊಳ್ಳುವ ಕಾರಣ ಅವಕ್ಕೇನಂತಾರ, ಪರಮಾರ್ಥಿಕವಾಗಿ ಇಲ್ಲ, ವ್ಯಾವಹಾರಿಕವಾಗಿ ಮಾತ್ರ ಅಲ್ಲವ. ಹೀಗೆ ತಿಳ್ಕೊಂಡು ಮೂರೂ ಸತ್ಯಗಳನ್ನ ಕನೆಕ್ಷನ್ ಕೊಟ್ಟು ಮಾತಾಡೋದು ಕಲಿಸ್ಕೊಳ್ತಾರೆ. ಸಂದರ್ಭದಲ್ಲಿ ಇವತ್ತಿನ ಪಾಠ ಆಕಾಶಾದಿ ಪ್ರಪಂಚ, ಪಂಚಭೂತ ಪ್ರಪಂಚ ಇದು ಇದೆ ಅಂತೀವಿ, ಗಿಡ ಇದೆ ಅಂತೀವಿ, ಕಲ್ಲು ಇದೆ ಅಂತೀವಿ, ಪರ್ವತ ಇದೆ ಅಂತೀವಿ, ನದಿ ಇದೆ ಅಂತೀವಿ, ಶರೀರಗಳು ಇವೆ ಅಂತೀವಿ. ಈ ಇರುವಿಕೆ ಏನು ಇವೆ ಅಲ್ಲ, ಇವು ವ್ಯಾವಹಾರಿಕವಾಗಿ ಸತ್ತ ಮಾತ್ರ ಇವೆ. ಜಗತ್ತು ವ್ಯಾವಹಾರಿಕ ಸತ್ತಾದಿಂದ ಇರಬಹುದು, ಆದರೆ ಪಾರಮಾರ್ಥಿಕ ಸತ್ತಾದಿಂದ ಇಲ್ಲ ಎಂದು ಹೇಳುತ್ತಿದ್ದಾರೆ. ಮನುಷ್ಯನು ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಮನುಷ್ಯ ಅಂದ್ರೆ ಬ್ರಹ್ಮ ಜ್ಞಾನಿ, ಸಾಧನೆಯಲ್ಲಿ ತೊಡಗಿದ ಮನುಷ್ಯ. ಬಹಳ ಜನರು ವೇದಾಂತಿಗಳು ತಪ್ಪು ತಿಳಿದುಕೊಂಡಿದ್ದಾರೆ. ಈ ವೇದಾಂತಿಗಳು ನಮ್ಮ ಪಂಚೇಂದ್ರಿಯಗಳಿಗೆ ವೆಚ್ಚವಾಗುವ ಜಗತ್ತು ಕನ್ಯಗಳಿಗೆ ಕಾಣಿಸುತ್ತಿರಲಾಗಿ ಇಲ್ಲ ಎನ್ನುತ್ತೀರಲ್ಲ ಅಂತೇಳಿ ಇದಕ್ಕೆಲ್ಲ ಮುಂದಿನ ಚರ್ಚೆ ಬೇರೆ. ಇವತ್ತಿಷ್ಟೇ ತಿಳ್ಕೊಳ್ಳಿ ಸಾಕು, ನೆಕ್ಸ್ಟ್ ಚರ್ಚೆ ಮತ್ತು ನಾಳೆ ತಗೊಳ್ಳೋದು. ಜಗತ್ತಿನಿಂದ ಉಂಟಾಗುವ ದುಃಖ ಸುಖಗಳು ಇವು ಮಿಥ್ಯ. ಯಾಕಂದ್ರೆ ಈ ಜಗತ್ತೇ ಮಿಥ್ಯ. ಹೆಂಗೆ ಮಿಥ್ಯ? ಪಾರಮಾರ್ಥಿಕವಾಗಿ ಮಿಥ್ಯ. ಯಾವ
ಆಗಿದ್ದ ಈ ವ್ಯಾವಹಾರಿಕ ಪ್ರಾತಿಭಾಷಿಕ ಏನದವ ಇವೆರಡು ನಿತ್ಯನೇ ಅದಾವ. ಹೀಗಾಗಿ ದುಃಖ ಎಲ್ಲದ ಅಂತಂದ್ರ ಈ ಒಂದು ಪಾರಮಾರ್ಥಿಕ ಸತ್ತಾಕ ಹೋಗ್ಲಾರ್ದೆ ಬ್ರಹ್ಮಜ್ಞಾನಿ ಆಗಲಾರ್ದೆ ಬ್ರಹ್ಮ ಸ್ವರೂಪದ ಒಂದು ಅನುಭವ ಮಾಡ್ಕೊಳ್ಳಾರ್ದಕ್ಕ ಏನು ದುಃಖ ಅದ ಅಂತ ಹೇಳಕ. ದುಃಖ ಇಲ್ಲ, ನೀನು ಡೆವಲಪ್ ಆಗಲಾರ್ದಕ್ಕೆ ನಿನಗೆ ದುಃಖ ಆಗ್ಲಕ್ಕದ ಅಷ್ಟೇ. ನಿನ್ನೊಳಗೆ ಅಭಿವೃದ್ಧಿ ಮಾಡ್ಕೊಂಡಿಲ್ಲ, ಅದಕ್ಕೆ ನಿನಗೆ ದುಃಖ ಆಗ. ಡೆವಲಪ್ ಆಗಿದ್ರೆ ದುಃಖನೇ ಇಲ್ಲ. ಇದರ ಮೂಲ ಸ್ವರೂಪ ಡೆವಲಪ್ ಆಗಿದ್ದೇ ಆದ, ಅದರ ಅರಿವು ನಿನಗಿಲ್ಲ. ಗುರುವಿನ ಬಳಿ ಹೋಗಿ ಸಾಧನೆ ಮಾಡಿ ನಿನ್ನ ಅರಿವಿನ ಸ್ವರೂಪ ತಿಳ್ಕೊಂಡು ನಿನ್ನನ್ನ ನೀನು ಅರಿತು ಬಂದಿ ಅಂತಂದ್ರ ನಾನು ವ್ಯಾವಹಾರಿಕ ತತ್ವನೂ ಅಲ್ಲ, ನಾನು ಪ್ರಾತಿಭಾಷಿಕ ತತ್ವನೂ ಅಲ್ಲ, ನಾನು ಪಾರಮಾರ್ಥಿಕ ತತ್ವ ಶುದ್ಧ ಬ್ರಹ್ಮ ಅಂತ ನೀ ಮಾಡ್ಕೊಂಡೆ ಅಂದ್ರೆ ಅಲ್ಲಿ ದುಃಖ ಇಲ್ಲದೇ ಇಲ್ಲ. ಇಲ್ಲದ ದುಃಖ ಯಾಕೆ ಬಂದದ ಅಂತಂದ್ರೆ ನಿನ್ನ ಸ್ಥಿತಿಯಲ್ಲಿ ನೀನು ಉನ್ನತೀಕರಣ ಹೊಂದಲಾರದಕ್ಕ, ನಿನ್ನ ಸ್ವರೂಪದ ಬಗ್ಗೆ ನಿನಗೆ ಅರಿವಿಲ್ಲದಕ್ಕೆ ನಿನಗೆ ಹಿಂಗ ಆಗ್ಲಿಕ್ಕದ. ಕಾರಣ ದೂತ ಪುತ್ರ ಅಂತ ಯಾಕೆ ಹೇಳಕತ್ತಾನ ಅಂತಂದ್ರೆ ಕುಂತಿ ಪುತ್ರ ಜ್ಞಾನ ಇರೋದು ಅಷ್ಟೇ. ಯಾವಾಗ ಕುಂತಿ ಪುತ್ರ ಗೊತ್ತಾಯ್ತು ತುಪ್ಕೊಂಡು ಅವ ಕಾರಣ ಸೂತಿ ಪುತ್ರ ಇದ್ದಾಗ ಕುಂತಿ ಪುತ್ರನೇ ಅಂತ ಸೂತಿ ಪುತ್ರ ಅಂತ ಗೊತ್ತಾದ್ಮೇಲೂ ಕುಂತಿ ಪುತ್ರನೇ ಅಂತ ಹಾಳಾಯ್ತು. ಅದರ ಸತ್ಯದರ್ಶನಕ್ಕಾಗಿ ಒಂದು ಸಂಜೆ ಅದ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿವಿ. ಹೇಳಿದ್ದು ಸಾರ್ಥಕನಂತ ಬ್ಯಾಗ್ರ ಇಲ್ಲಪ್ಪ, ಸಾರ್ಥಕ ಓಕೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ.